ಡಾಕ್ಟರ್ ಶಿಲ್ಪಾ ಹೆಚ್ ನವೀನ್ ಅವರು ಪೊಲೀಸ್ನಲ್ಲಿದ್ದರು. ವೆಂಕಟಾಪುರದ ಗೌರ್ಮೆಂಟ್ ಶಾಲೆನಲ್ಲಿ ಓದಿದ್ದು. ಆದಷ್ಟು ಗಂಡು ಮಕ್ಕಳೆಲ್ಲ ಅಲ್ಲೇ ಇರ್ತಿದ್ದಲ್ವಾ, ಹಾಗಾಗಿ ನಮಗೆ ಮಹಾಣೀಸ್ ಕಾಲೇಜ್ ಅಂದ್ರೆ ಸೊ ಆ ಕಾಲೇಜ್ ಏನಿದೆ ದಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ಬೇಕು. ಕಲಿಕೆ ಮುಗೀತು, ಶಿಕ್ಷಣ ಶುರು ಆಯಿತು. 2009 ಡಿಸೆಂಬರ್ ನಲ್ಲಿ ನಮ್ಮ ಮದುವೆ ಆಯಿತು. ಏನಿದು ಮೇಡಮ್ ವೈಭವ್ ವೇದ ಗ್ರೀನ್ ವೆಂಚರ್ಸ್? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ, ರಿಯಲ್ ಎಸ್ಟೇಟ್, ಅದ್ರ ಜೊತೆಗೆ ಎಜುಕೇಷನ್ ಮತ್ತು ಹೆಲ್ತನ್ನು ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಬಡವರು ಅಂದರೆ ಯಾರಿಗೆ ಊಟ ಇಲ್ಲ, ತಿಂಡಿ ಇಲ್ಲ, ಅದಿಲ್ಲ ಅವ್ರನ್ನ ಬಡವರು ಅಂತ ನಾವು ಕ್ಯಾಟಗರೈಸ್ ಮಾಡ್ಬಿಡ್ತಾ ಇದ್ದೀವಿ. ನಮ್ಮ ಯಜಮಾನರು ಯಾವಾಗಲೂ ಹೇಳ್ತಾರೆ ಐ ಲವ್ ಮನಿ ಅಂತ. ವಿಟಮಿನ್ ಎಮ್ ಇಲ್ಲ ಅಂದರೆ ನಿಮ್ಮ ಆಲೋಚನೆಗಳು ಕುಗ್ಗು ಬಿಡ್ತವೆ. ಒಂದೇ ಕೆಲಸದಿಂದ ಆ ಹಣವನ್ನು ಸಂಪಾದನೆ ಮಾಡೋಕ್ಕಾಗಲಿಲ್ಲ, ಮಲ್ಟಿಪಲ್ ಟಾಸ್ಕ್ಗಳನ್ನ ನೀವು ತಗೊಳ್ಳೇಬೇಕು. ಗೌರ್ಮೆಂಟ್ ಶಾಲೆಗಳನ್ನು ದತ್ತು ಪಡೆದುಕೊಂಡು ಅಲ್ಲಿ ಯಾವ ಫೆಸಿಲಿಟಿಗಳನ್ನು ನೀನು ಆಡಳಿತ ಕೇಳುತ್ತೋ ಅದೆಲ್ಲ ನಾವು ಕೊಡಲಿಕ್ಕೆ ತಯಾರಿ. ನಾಳೆಯಲ್ಲಿ ಮಚ್ಚೆ ಇಲ್ಲ ಮೇಡಮ್, ಬಟ್ ಆದರೂ ಎಲ್ಲ ಒಂದಷ್ಟು ಒಳ್ಳೇದಾಗಿದೆ. ನೀವು ಮತ್ತೆ ನಿಮ್ಮ ಮನಸ್ಸು ಒಳ್ಳೇದಿರೋದ್ರಿಂದ ನೀವು ಹೇಳೋ ಎಲ್ಲ ವಿಚಾರಗಳು ಸಾಧ್ಯ ಆಗೋ ಮಟ್ಟದಲ್ಲಿ ಸ್ಟಾರ್ಟಪ್ಸ್ಗೆ ಕೂಡ ನಾವು ಸಹಾಯವನ್ನು ಮಾಡ್ತಾ ಇದ್ದೀವಿ. ಮೊಬೈಲ್ ಡಿಟಾಕ್ಸ್ ಅಂತ ಏನು ಮೇಡಮ್? ಮೊಬೈಲ್ ಬಳಕೆಯಿಂದ ಕೆಲವು ಮಕ್ಕಳಲ್ಲಿ ದೃಷ್ಟಿ ದೋಷ ಕಾಣಿಸ್ಕೊಳ್ತಾರೆ, ತುಂಬ ಕಣ್ಣಿನ ಸಮಸ್ಯೆಗಳು ಬರ್ತಾರೆ. ಕಣ್ಣಲ್ಲಿ ರೆಡ್ನೆಸ್ ಬಂದ್ಬಿಡೋದು, ಕಣ್ಣು ರಬ್ ಮಾಡೋ ಥರ ಫೀಲ್ ಆಗೋದು. ಅದನ್ನೇ ಈ ದೇಶದ ಆಸ್ತಿ ಅಂತ ಕರೆಯೋದಾದ್ರೆ ಆ ಆಸ್ತಿ ಚೆನ್ನಾಗಿರ್ಬೇಕಲ್ವಾ. ಈ ರೀಲ್ಸ್ನ ನೋಡಿ 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 ಮಕ್ಕಳು ರಿಯಲ್ ಲೈಫ್ನೇ ಮಾಡ್ಬಿಟ್ಟಿದ್ದಾರೆ. ಡಿವೈಸಸ್ಗಳೇನಿದೆ ಅದರಿಂದ ವಾಲಂಟಿಯರಿ ನೀವು ಹೊರಗಡೆ ಬರೋದು. ಕಮ್ಯುನಿಕೇಷನ್ಗೆ ಶುರುವಾಗಿದ್ದು ಇವತ್ತು ಎಲ್ಲ ಥರದ ಸಮಸ್ಯೆಗಳನ್ನು ಸಹ ಮಾನವ ಸಮಾಜಕ್ಕೆ ತಂದೊಡ್ತಾರೆ. ನಮಸ್ತೆ, ನ್ಯಾಷನಲ್ ಟಿವಿಯ ಈ ಒಂದು ಸ್ಪೆಷಲ್ ಪಾಡ್ಕಾಸ್ಟ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ನಲ್ಲಿ ವಿಶೇಷ ಅತಿಥಿಯಾಗಿ ಇರುವಂಥದ್ದು ಡಾಕ್ಟರ್ ಶಿಲ್ಪಾ ಹೆಚ್ ನವೀನ್. ಸಾಕಷ್ಟು ಶಾಲಾ ಕಾಲೇಜು ಮಕ್ಕಳಿಗೆ ಜೊತೆಗೆ ಅವರ ಪೋಷಕರಿಗೆ ಡಾಕ್ಟರ್ ಶಿಲ್ಪಾ ಅವರ ಪರಿಚಯ ಇದ್ದೇ ಇರುತ್ತೆ. ಆದರೆ ಇಡೀ ರಾಜ್ಯದ ಜನರಿಗೆ ಪರಿಚಯ ಮಾಡಿಕೊಡ್ಬೇಕು. ಅವ್ರು ಮಾಡ್ತಾ ಇರುವಂಥ ಸಮಾಜ ಸೇವೆ ಆಗಿರ್ಬೋದು, ಜೊತೆಗೆ ತುಂಬ ಅವಶ್ಯಕತೆ ಇರುವಂತಹ ಒಂದು ಸಮಾಜ ಸೇವೆಯನ್ನು, ಜೊತೆಗೆ ಒಂದು ಅರಿವನ್ನು ಮೂಡಿಸುವಂಥ ಒಂದು ಪಣವನ್ನು ತೊಟ್ಟು ಅದಕ್ಕೆ ಅಂತೇಳಿ ಅವ್ರು ಮಾಡ್ಕೊಂಡಿರುವಂಥ ಸಂಸ್ಥೆಯೇ ಡಾಕ್ಟರ್ ಶಿಲ್ಪಾ ಸಮನ್ವಯ್ ಫೌಂಡೇಶನ್. ಈ ಒಂದು ಫೌಂಡೇಶನ್ನ ಚೇರ್ಮನ್ ಆಗಿದ್ದಾರೆ ಡಾಕ್ಟರ್ ಶಿಲ್ಪಾ ಹೆಚ್ ನವೀನ್ ಅವರು. ಅದರ ಜೊತೆಗೆ ಇವರು ಯಶಸ್ವಿ ಉದ್ಯಮಿ ಕೂಡ ಹೌದು, ಯಾಕಂದರೆ ಇವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೂಡ ಆಗಿದ್ದಾರೆ ವೈಭವ್ ವೇದ ಗ್ರೀನ್ ವೆಂಚರ್ಸ್ ಪ್ರೈವೇಟೆಡ್ ಲಿಮಿಟೆಡ್. ಅದರ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ಒಂದು ಕಡೆ ನಾನು ಹೇಳಿದ್ನಲ್ಲ ಉದ್ಯಮಿ, ಜೊತೆಗೆ ಶಿಕ್ಷಕಿ, ಜೊತೆಗೆ ಮಕ್ಕಳಲ್ಲಿ ಜಾಗೃತಿಯನ್ನು, ಮಕ್ಕಳಲ್ಲಿ ಪೋಷಕರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಗೆ ಒಬ್ಬ ಯಶಸ್ವಿ ಮಹಿಳೆಯಾಗಿ ಕುಟುಂಬವನ್ನು ಕೂಡ ತುಂಬ ಚೆನ್ನಾಗಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಡಾಕ್ಟರ್ ಶಿಲ್ಪಾ ಹೆಚ್ ನವೀನ್ ಅವರು ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಶಿವಪ್ರಸಾದ್. ಮೇಡಮ್, ವಿಡಿಯೋದಲ್ಲಿ ಸಾಕಷ್ಟು ಎಲ್ಲವೂ ಕೂಡ ಜನರಿಗೆ ಗೊತ್ತಾಯಿತು. ಅದನ್ನು ಹೊರತುಪಡಿಸಾಗಿಯೂ ಕೂಡ ನಿಮ್ಮ ಮನಸ್ಸಿಂದ ಬರುವಂಥ ಒಂದಷ್ಟು ವಿಚಾರಗಳನ್ನ ತಿಳ್ಕೊಬೇಕು. ಒಂದು ಮಹಿಳೆಯಾಗಿ ಅದರಲ್ಲೂ ಕೂಡ ಒಂದು ಹಳ್ಳಿಗಾಡಿನಲ್ಲಿ ಹುಟ್ಟಿ ಸರ್ಕಾರಿ ಶಾಲೆಯಲ್ಲಿ ಓದಿ ಇಂಗ್ಲೀಷ್ ಒಂದು ಟೀಚಿಂಗನ್ನು ಮಾಡಿ ಮಕ್ಕಳಿಗೆ ಇಂಗ್ಲೀಷನ್ನು ಹೇಳ್ಕೊಟ್ಟು ಮತ್ತೆ ನೀವು ಕನ್ನಡ ಶಾಲೆಗಳ ಮಕ್ಕಳೇ ಒಂದಷ್ಟು ಮುಂದೆ ಬರಬೇಕು ಅಂತೇಳಿ ಫೋಕಸ್ ಮಾಡ್ತಾ ಇದ್ದೀರಾ. ಮೊದಲಿಗೆ ಈ ನಿಮ್ಮ ಫೌಂಡೇಶನ್ ಡಾಕ್ಟರ್ ಶಿಲ್ಪಾ ಸಮನ್ವಯ್ ಫೌಂಡೇಶನ್ ಉದ್ದೇಶ ಏನು ಮೇಡಮ್? ರೈಟ್. ಸೊ ಈಗಾಗಲೇ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ ಶಿವಪ್ರಸಾದ್ ಅವರು, ಭಾಳ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ. ನಾವು ಏನು ಮತ್ತು ಅನ್ನೋದಕ್ಕಿಂತಲೂ ನಾವು ಮತ್ತಷ್ಟು ಏನು ಒಳ್ಳೆ ಕಾರ್ಯಗಳನ್ನು ಮಾಡಬೇಕನ್ನೋದು ಈ ಥರ ಇಂಟ್ರೊಡಕ್ಷನ್ನಿಂದ ನಮಗೆ ಖುಷಿ ಅನಿಸುತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಶಿವಪ್ರಸಾದ್ ಅವರೇ. ನಾನು ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆ, ಬೆಳೆದಿದ್ದು ಬೆಂಗಳೂರು, ಆದರೆ ನಮ್ಮ ಮೂಲ ಇರೋದು ಉಡುಪಿಯ ಇನ್ನಂಜೆ. ಸೊ ತಂದೆ ಇದ್ದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದವರು. ಸೊ ಒಂದು ಮಧ್ಯಮ ವರ್ಗದ ಕುಟುಂಬ. ಸೊ ಇಂಥ ಕುಟುಂಬದಲ್ಲಿ ಹುಟ್ಟಿದ ಮೇಲೆ ಓದು ಅನ್ನೋದೇ ಬಹಳ ಮುಖ್ಯವಾಗಿರುತ್ತೆ. ಸೊ ಓದಲೇಬೇಕು. ಸೊ ತಂದೆ ತಾಯಿ ಹೇಳೋದು ಚೆನ್ನಾಗಿ ಓದ್ಕೊಳ್ಳಿ, ಮುಂದೆ ಏನಾದರೂ ಸಾಧನೆ ಮಾಡ್ಬೇಕಂದ್ರೆ ಮೊದಲು ಚೆನ್ನಾಗಿ ಓದಿ, ಇದಷ್ಟೇ ಹೇಳಿದ್ದು. ಸೊ ಆ ಒಂದು ಓದಿನ ಒಂದು ಪರಿಶ್ರಮ ಏನಿದೆ ಅಥವಾ ನಮ್ಮ ತಂದೆ ತಾಯಿ ಅದಕ್ಕೆ ಮಾಡಿದ ಪ್ರೋತ್ಸಾಹ ಏನಿದೆಯಲ್ಲ, ಸೊ ಅದರಿಂದ ನಾನು ಒಂದು PhD ಪದವಿ ತನಕನೂ ಕಷ್ಟಪಟ್ಟು ಓದಿ ಅದರಿಂದ ಸಮಾಜಕ್ಕೆ ಏನಾದರೂ ಒಳಿತು ಆಗಲೇಬೇಕು ಅನ್ನೋದು ಮೂಲ ಉದ್ದೇಶ ಇದ್ದಿದ್ದು ಮನಸ್ಸಿನಲ್ಲಿ. ಅಪ್ ಟು ಡಿಗ್ರಿವರೆಗೂ ಕನ್ನಡ ಮೀಡಿಯಂ? ಹೌದು. ಸೊ ಅಪ್ ಟು ಡಿಗ್ರಿ. ಸೊ ಅದು
ಒಂದನೇ ಕ್ಲಾಸ್ ಅಂತಾನೆ ಹೇಳ್ಬೇಕು. ಇವಾಗೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್, ನಮ್ಮ ಮಕ್ಕಳೆಲ್ಲ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅಂತಾರೆ. ಬಟ್ ನಾವು ಓದಿದಾಗ ಅದು ಒಂದನೇ ಕ್ಲಾಸೇ ಇದ್ದಿದ್ದು. ಸೊ ಕೋರ್ಮಂಗ್ಲದಲ್ಲಿ ವೆಂಕಟಾಪುರ ಅಂತ ಒಂದು ಸ್ಕೂಲ್ ಇದೆ. ವೆಂಕಟಾಪುರದಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆ. ಬೆಂಗಳೂರು ಕೋರ್ಮಂಗ್ಲ. ಹೌದು ಹೌದು. ಪಪ್ಪ ನಮ್ಮ ತಂದೆಯವರು ಡಿಪಾರ್ಟ್ಮೆಂಟ್ ಆಫ್ ಪೊಲೀಸ್ ನಲ್ಲಿ ಇದ್ರು. ಸೊ ಹಾಗಾಗಿ ನಾವು ಇಲ್ಲಿ ಬರ್ಬೇಕಾಯ್ತು. ನಮ್ಮ ಜೀವನ ಎಲ್ಲ ಮೊದ್ಲಿಂದನೂ ಇದ್ದಿದ್ದು ಬೆಂಗಳೂರಿನಲ್ಲೇ. ಸೊ ಬೆಂಗಳೂರಿನಲ್ಲೇ ಶುರು ಆಗಿದ್ದು, ಬೆಂಗಳೂರಿನಲ್ಲೇ ಇದ್ದೀವಿ. ಸೊ ಮುಂದೇನು ಬೆಂಗಳೂರಿನಲ್ಲೇ ಇರ್ತೀವಿ. ಸೊ ಇಂಥ ಮೆಟ್ರೋಪಾಲಿಟನ್ ಸಿಟಿನಲ್ಲೇ ನಾವು ಇರೋದು. ಸೊ ವೆಂಕಟಾಪುರದಂತಹ ಒಂದು ಶಾಲೆನಲ್ಲಿ ಓದಿದ್ದು, ಗೌರ್ಮೆಂಟ್ ಶಾಲೆ, 1ರಿಂದ 7th 7ನೇ ಕ್ಲಾಸ್ ತನಕ. ಅದಾದ ನಂತರ ಗಂಗಮ್ಮ ಹೊಂಬೇಗೌಡ ಸ್ಕೂಲ್ ಅಂತ ವಿಲ್ಸನ್ ಗಾರ್ಡನ್. ಸೊ ಅದು ಕೂಡ ಕನ್ನಡ ಮೀಡಿಯಂ ಅಲ್ಲೇ ಓದಿದ್ದು. ಅದಾದ ನಂತರ ತುಂಬಾನೇ ಪ್ರತಿಷ್ಠಿತ ಕಾಲೇಜ್ ಬೆಂಗಳೂರಿನಲ್ಲಿ, ತುಂಬಾ ಫೇಮಸ್. ಆ ಕಾಲದಲ್ಲೂ ಈ ಕಾಲದಲ್ಲೂ ಕೂಡ ನಿಮ್ಗೆಲ್ಲ ಗೊತ್ತಿರುತ್ತೆ, ಮಹಾರಾಣೀಸ್ ಕಾಲೇಜ್. ಬಿಕಾಸ್ ಆದಷ್ಟು ಗಂಡ್ಮಕ್ಳೆಲ್ಲ ಅಲ್ಲೇ ಇರ್ತಿದ್ದಿದ್ದಲ್ವಾ, ಹಾಗಾಗಿ ನಮ್ಗೆ ಮಹಾರಾಣೀಸ್ ಕಾಲೇಜ್ ಅಂದ್ರೆ ನೋಡಿ. ಮತ್ತೆ ಹಾಗಾಗಿ ಅದು ಈಗಲೂ ಕೂಡ ಕ್ಲಸ್ಟರ್ ಯೂನಿವರ್ಸಿಟಿ ಆಗಿ ಮಾರುಪಟ್ಟಿದೆ. ಏನಂದ್ರೆ ನಾವೆಲ್ಲ ಹಳ್ಳಿ ಕಡೆನೆ ಓದಿದ್ದು, ಬೆಂಗಳೂರು ಬಂದ್ರೆ ಮಹಾರಾಣಿ ಕಾಲೇಜ್ ಹತ್ರ ಒಂದ್ಸಲಿ ಹೋಗಿ ಬರ್ಬೇಕು ಅನ್ನೋದೊಂದು ಆಸೆ ಇತ್ತು. ನಾವೆಲ್ಲ ಓಡಾಡಿದ್ವಿ ನೋಡಿ. ಮತ್ತೆ ಸೊ ಅಂತ ಕಾಲೇಜ್ ನಲ್ಲಿ ನಾನು ಓದಿದ್ದು. ಸೊ ಅಲ್ಲಿ ಫಸ್ಟ್ PUC ನಲ್ಲಿ ಐ ವಾಸ್ ಅ ಫಸ್ಟ್ ರ್ಯಾಂಕ್ ಹೋಲ್ಡರ್. ಅವಾಗ ಫಸ್ಟ್ PUC ನಲ್ಲಿ ಪ್ರಥಮ ರ್ಯಾಂಕ್ ಅಂತ ನನ್ನ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಇದೆ. ಅದು ನೋಡಿದಾಗೆಲ್ಲ ನಂಗೆ ಈಗಲೂ ಒಂದು ಖುಷಿ, ಒಂದು ಉತ್ತೇಜನ ಸಿಕ್ಬಿಡುತ್ತೆ. ಸೊ ಆ ಕಾಲೇಜ್ ಏನಿದೆ, ದಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಜರ್ನಿ ಅಂತ ಹೇಳ್ಬೇಕು. ಅಲ್ಲಿಂದ ಶುರು ಆಗಿದ್ದ ಜರ್ನಿ ಅಪ್ ಟು ಮೈ ಪೋಸ್ಟ್ ಗ್ರಾಜುಯೇಷನ್ ಎಕನಾಮಿಕ್ಸ್ ಅಲ್ಲಿ ನಾನು ಮಾಡಿದ್ದು ನನ್ನ ಪೋಸ್ಟ್ ಗ್ರಾಜುಯೇಷನ್ ಸ್ನಾತಕೋತ್ತರ ಪದವಿಯನ್ನ. ಸೊ ಅಲ್ಲಿ ತನಕ ಆ 7 ವರ್ಷಗಳ ಕಾಲ ಏನಿದೆ ನಾನು ಓದಿದ್ದು ಬಂದು ಮಹಾರಾಣೀಸ್ ಕಾಲೇಜ್ನಲ್ಲಿ. ಅದಾದ ನಂತರ MPhilಗೋಸ್ಕರ ಹೋದಾಗ ಅಲ್ಲಿ ಕನ್ನಡ ಆಪ್ಷನ್ ಇಲ್ಲ. ಸೊ ಎಕ್ಸಾಮ್ ಎಲ್ಲ ಕನ್ನಡದಲ್ಲೇ ಬರ್ದಿದ್ದಾಗೂ ಪೋಸ್ಟ್ ಗ್ರಾಜುಯೇಷನ್. MPhilಗೆ ಮಧುರೈ ಕಾಮರಾಜ್ ಯೂನಿವರ್ಸಿಟಿ ಚೂಸ್ ಮಾಡ್ಕೊಂಡಿದ್ದು. ಸೊ ಅಲ್ಲಿ ನಾನು ಇಂಗ್ಲಿಷ್ನಲ್ಲಿ ಬರಲೇಬೇಕಾಯ್ತು. ಸೊ 2007 ಅಲ್ಲಿ MPhil ಕಂಪ್ಲೀಟ್ ಆಗಿದ್ದು. ಅದಕ್ಕಿಂತ ಮುಂಚೆ ವೃತ್ತಿ ಜೀವನ ಶುರು ಆಗ್ಬೇಕಲ್ಲ. ಸೊ ಓದಿದ್ಮೇಲೆ ನೀವು ಕೆಲಸ ಮಾಡ್ಲಿಕ್ಕೆ ಓದೋದಲ್ವಾ. ಸೊ ಈಗಿನ ಜನರೇಷನ್ಸ್ಗೆ ಅದೇ ಅರ್ಥ ಆಗಲ್ಲ ಆಕ್ಚುಲಿ. ನಿಮ್ಮ ಓದು ಬರೀ ನಿಮ್ಮ ಕಲಿಕೆಗೆ ಸೀಮಿತವಾಗಿ ಅದನ್ನ ಹಾಗೆ ಬಿಟ್ಬಿಡ್ಬಾರ್ದು. ಆ ಕಲಿಕೆ ನಿಮ್ಮ ಉತ್ಪಾದನೆಯ ಒಂದು ಅಂಗವಾಗಿ ಅದು ಮರುಪಡಬೇಕು. ಸೊ ಅದರ ಉದ್ದೇಶದಿಂದ ಆಸ್ ಅ ವಿಮೆನ್, ಹೆಣ್ಮಗು ಆಗಿ ಕೂಡ ನಮ್ಮ ಮನೇಲಿ ಓದ್ಲಿಕ್ಕೆ ಮತ್ತು ಅದರಿಂದ ಕೆಲಸ ಮಾಡ್ಲಿಕ್ಕೆ ಎರಡಕ್ಕೂ ಅವಕಾಶ ಇತ್ತು. ಸೊ ಹಾಗಾಗಿ ಮಹಾರಾಣೀಸ್ ಕಾಲೇಜಿಂದ ಬಂದ ನಂತರ ಸೊ ನನ್ನ ವೃತ್ತಿ ಜೀವನ ಶುರು ಆಗಿದ್ದು ಬಂದು ಇಮಾಮಿಯಾ PU ಕಾಲೇಜ್ ಅಂತ ಒಂದು ಸಂಸ್ಥೆ ರಿಚ್ಮಂಡ್ ಸರ್ಕಲ್ ನಲ್ಲಿ ಇರೋದು. ಸೊ ಅದು ನನ್ನ ಮೇನ್ ಬ್ರೇಕ್ ಆಕ್ಚುಲಿ. ಸೊ ಅಲ್ಲಿಂದ ಶುರು ಆಗಿದ್ದು ನನ್ನ ಶಿಕ್ಷಣದ ಒಂದು ಜರ್ನಿ. ಅಂದ್ರೆ ಶಿಕ್ಷಣ ಪಡೆಯೋದೊಂದ್ ಕಡೆ, ಶಿಕ್ಷಣ ಕೊಡೋದು ಇನ್ನೊಂದ್ ಕಡೆ. ಸೊ ಶಿಕ್ಷಕಿಯಾಗಿ ಜರ್ನಿ ಶುರು ಆಗಿದ್ದು ಇಮಾಮಿಯಾ PU ಕಾಲೇಜ್. ಸೊ ಅದಾದ ನಂತರ ಅಲ್ಲಿಂದ ಒಂದು ಮೊದಲನೇ ಕೆಲಸ ಅದು. ಅದಕ್ಕಿಂತ ಮುಂಚೆ ನಾನು ಟ್ಯೂಷನ್ ಮಾಡ್ತಾ ಇದ್ದೆ ಮನೆಯಲ್ಲಿ. ಸೊ ಮಕ್ಳಿಗೆ ಟ್ಯೂಷನ್ ಮಾಡ್ತಾ ಇದ್ದೆ. ಅದೊಂದೆಲ್ಲ ಬೇಸ್ ಕ್ರಿಯೇಟ್ ಆಗಿತ್ತು. ಸೊ ನೀವೇನಾದ್ರು ಕೇಳಿದ್ರೆ ಟೀಚರ್ ಆಗ್ಲೇಬೇಕಂತ ನಿಮ್ಗೆ ಉದ್ದೇಶ ಅಂತಿತ್ತ ಅಂತಂದ್ರೆ ಖಂಡಿತ ನನ್ಗಿರ್ಲಿಲ್ಲ. ಸೊ ದಟ್ ವಾಸ್ ನಾಟ್ ಇನ್ ಅ ಮೈಂಡ್. ಬಟ್ ಒಂದು ಪೋಸ್ಟ್ ಗ್ರಾಜುಯೇಷನ್ ಆದ ನಂತರ ಫಸ್ಟ್ ಆಪ್ಷನ್ ಬರೋದೇ ಟೀಚರ್ ಆಗಿ, ಲೆಕ್ಚರರ್ ಆಗಿ ಅಂತ. ಆಮೇಲೆ ನನಗೆ ಸ್ಕೂಲ್ ಟೀಚರ್ ಆಗೋದು ಸ್ವಲ್ಪ ನನಗೆ ಮೊದ್ಲಿಂದನೂ ಸ್ವಲ್ಪ ಕಷ್ಟದ ಅಂತ ಅನಿಸ್ತಾ ಇತ್ತು ಯಾವಾಗ್ಲೂ. ಯಾಕಂದ್ರೆ ತುಂಬಾ ಮಕ್ಕಳಿಗೆ 1 to 1 ಅವ್ರಿಗೆ ತುಂಬಾ ಒಂದು ಅಟೆನ್ಷನ್ ಕೊಟ್ಟು ಪಾಠ ಮಾಡಬೇಕು. ಬಿಕಾಸ್ ಅವರು ಗ್ರೋಯಿಂಗ್ ಮೈಂಡ್ಸ್ ಅವ್ರದ್ದು ತಲೆ. ಸೊ ಆ ವಿಚಾರದಲ್ಲಿ ನಾನು ಸ್ವಲ್ಪ ಆ ಕಡೆಯಿಂದಾನು ಕಾಲೇಜ್ ಅಂದ್ರೆ ಸ್ವಲ್ಪ ಈಸಿ ಅಂತ ಅನ್ಕೊಂಡು ಲೆಕ್ಚರರ್ ಆಗಿ PU ಕಾಲೇಜ್ ಆಗಿ ಶುರು ಮಾಡಿದೆ. ಅದಾದ ನಂತರ ಅಲ್ಲಿಂದ ಒಂದು ಸಣ್ಣ ರೆಕಮೆಂಡೇಶನ್ ಇಂದ ಒಂದು ಸರ್ ನನಗೆ ಇದರಲ್ಲಿ ಬಾಳು ಮೆಥಡಿಸ್ಟ್ ಕಾಲೇಜ್ ಅಂತ ಬೆಂಗಳೂರಲ್ಲಿ ಒಂದು ಸಂಸ್ಥೆ ಇದೆ. ಸೊ ಅಲ್ಲಿಗೆ ರೆಕಮೆಂಡ್ ಮಾಡಿದ್ರು. ಅಲ್ಲಿ ಹೋಗಿ 2006 ಇಂದ ಶುರು ಆಗಿದ್ದಂತಹ ಬಾಳು ಮೆಥಡಿಸ್ಟ್ ಕಾಲೇಜ್ನ ಒಂದು ಜರ್ನಿ ಇಟ್ ಕಂಟಿನ್ಯೂಡ್ ಅಪ್ ಟು 2022. ಸೊ ಸತತವಾಗಿ 16-17 ವರ್ಷಗಳ ಕಾಲ ನಾನು ಆ ಸಂಸ್ಥೆಯಲ್ಲೇ ಪಾಠ ಮಾಡಿದೆ. ಈ ಸಂಸ್ಥೆಯಲ್ಲಿ ಪಾಠ ಮಾಡುವಾಗ ಹೌದು, ಶ್ರೀಮಂತರು ಒಂದ್ ಕಡೆ. ಆಮೇಲೆ ನನಗಿದ್ದ ಚಾಲೆಂಜ್ ಬಂದು ನಾನು ಐ ವಾಸ್ ಅ ಕನ್ನಡ ಮೀಡಿಯಂ ಅಲ್ಲಿ ಓದಿ ಬಂದೋಳಲ್ವಾ. ನನಗೀಗ ಇಂಗ್ಲಿಷ್ ಅಲ್ಲಿ ಪಾಠ ಮಾಡುವಂತಹ ಒಂದು ಅವಕಾಶ ಅನ್ನೋಕ್ಕಿಂತಲೂ ಒಂದು ಚಾಲೆಂಜ್, ಕರೆಕ್ಟ್ ನೀವು ಹೇಳಿದೆ, ಒಂದು ಸವಾಲಾಗಿ ನಿಂತು ಬಿಡ್ತದೆ. ಸೊ ಹಾಗಾಗಿ ಸೊ ಬಾಲಿವುಡ್ ಮೆಥಡ್ಸ್ ಕಾಲೇಜಲ್ಲಿ ಸಿಕ್ಕಂತಹ ಪ್ರೋತ್ಸಾಹ ಏನಿದೆ, ಪ್ರಿನ್ಸಿಪಲ್ ಆಗಲಿ, ಆ ಒಂದು ಇನಿಷಿಯಲ್ ಜರ್ನಿನೇ ತುಂಬ ಬ್ಯೂಟಿಫುಲ್ ಆಗಿ ಶುರು ಆಗ್ಬಿಡ್ತು. ನನಗಿದ್ದು ಒಂದೇ ಏನಂದ್ರೆ, ನನಗೆ ಐ ಕ್ಯಾನ್ ಡೂ ಇಟ್ ಅನ್ನೋದಷ್ಟೇ ನನಗೆ ಗೊತ್ತಿರೋದು. ನಾನು ಮಾಡಬಲ್ಲೆ, ಅದು ಯಾವುದೇ ವಿಚಾರ ಆಗಿರಲಿ. ಇವತ್ತು ಕನ್ನಡ ಮೀಡಿಯಂ ಮಕ್ಕಳಿಗೆ ಅವಕಾಶಗಳಿಲ್ವಾ ಅಂತ ನಾವು ಚರ್ಚೆ ಮಾಡೋದಕ್ಕಿಂತಲೂ ಕನ್ನಡ ಮೀಡಿಯಂನ ಮಕ್ಕಳು ಇಂಗ್ಲಿಷ್ ಕ್ಷೇತ್ರದಲ್ಲಿ ಹೇಗೆ ಅವಕಾಶಗಳನ್ನ ಪಡೆದುಕೊಳ್ಬೇಕಂತ ಅಷ್ಟೇ ನಾವು ಯೋಚನೆ ಮಾಡಬೇಕು. ಬಿಕಾಸ್ ಕನ್ನಡಕ್ಕೆ ಸ್ವಲ್ಪ ಲಿಮಿಟೆಡ್ ಆಪ್ಷನ್ ವೃತ್ತಿ ಜೀವನದಲ್ಲಿ ಇರೋದಾದ್ರೆ, ಸೊ ಅದನ್ನ ನಾವು ಹೇಗೆ ಇಂಗ್ಲಿಷ್ನ ಕಲಿತು ಅದನ್ನ ಮಾರ್ಪಡಿಸ್ಬೇಕಂತ. ಸೊ ತುಂಬಾನೇ ಎಫರ್ಟ್ಸು, ಪ್ರತಿನಿತ್ಯ ಓದೋದು, ಟ್ರಾನ್ಸ್ಲೇಷನ್ಸ್ ಮಾಡ್ಕೊಡೋದು, ರಾತ್ರಿ ಎಲ್ಲ ಕುತ್ಕೊಂಡು ಓದಿ ಮಕ್ಕಳ ಮುಂದೆ ಕಾನ್ಫಿಡೆನ್ಸ್ ಆಗಿ ನಿಲ್ಬೇಕಲ್ವ. ಬಿಕಾಸ್ ನೀವು ಶಿಕ್ಷಕಿ ಅಂದ ತಕ್ಷಣನೇ ಒಂದು ಧೈರ್ಯ, ಶಿಕ್ಷಕಿ ಅಂದ ತಕ್ಷಣ ಒಂದು ಕಾನ್ಫಿಡೆನ್ಸ್, ಶಿಕ್ಷಕಿ ಅಂದ ತಕ್ಷಣ ಯಾವುದನ್ನು ತಪ್ಪು ಮಾಡದೇ ಇರೋರು ಅನ್ನೋದು ಒಂದು ನಮ್ಗೆ ನಮ್ಮ ತಲೆನಲ್ಲಿ. ಬಿಕಾಸ್ ನಾವು ಅಂತ ಟೀಚರ್ಸ್ಗಳನ್ನೇ ನೋಡಿ ಬೆಳೆದಿರೋದು.
ಸೊ ಹಾಗಾಗಿ ಕಲಿಕೆ ಮುಗೀತು, ಶಿಕ್ಷಣ ಶುರು ಆಯ್ತು. ಸೊ ನಾನು ಹೇಳ್ದಂಗೆ ಪ್ರತಿದಿನದ ಪ್ರಾಕ್ಟೀಸ್ ಏನಿದೆಯಲ್ಲ ಅದು ನನಗೆ ಇಂಗ್ಲಿಷ್ ಒಂದು ಭಯ ಅನ್ನೋದೇ ನನ್ನ ತಲೆಯಿಂದ ಹೊಟ್ಟೋಗ್ಬಿಡ್ತು. ಸೊ 17-18 ವರ್ಷಗಳ ಕಾಲ ಓನ್ಲಿ ಇನ್ ಇಂಗ್ಲಿಷಲ್ಲೇ ನಾನು ಪಾಠ ಮಾಡಿದ್ದು. ಈಗ ನಾನು ನಿಮ್ಗೆ ಕೆಲವೆಲ್ಲ ಇಂಗ್ಲಿಷ್ ಪದಗಳಿಂದ ಟ್ರಾನ್ಸ್ಲೇಷನ್ ಕನ್ನಡಕ್ಕೆ ಮಾಡಿ ಅಂದ್ರೆ ಈಗ ಕನ್ನಡ ನೋಡ್ಬೇಕು, ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಸೊ ಯಾಕಂದ್ರೆ ಯಾವ್ದ್ರಲ್ಲಿ ನೀವು ಕಂಟಿನ್ಯೂಸ್ ಆಗಿ ನಿಮ್ಮ ಮಾತು ಚಟುವಟಿಕೆಗಳು ನಡೀತಾ ಇರುತ್ತೋ ನಾವು ಅದ್ರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ಸೊ ಇಂಗ್ಲಿಷ್ ಕನ್ನಡ ಮೀಡಿಯಂನಿಂದ ಒಂದು ಆ ಬದಲಾವಣೆಯ ಟ್ರಾನ್ಸಿಷನ್ ಪೀರಿಯಡ್ ಸೊ ಇಂಗ್ಲಿಷ್ ಕಡೆ ಬಂತು. ಸೊ ಆ ಇಂಗ್ಲಿಷ್ ಟ್ರಾನ್ಸಾಕ್ಷನ್ ಬ್ಯೂಟಿಫುಲ್ ಆಗಿ ನಡೀತಾ ಇದೆ. ಸೊ ಅಲ್ಲಿ 17-18 ವರ್ಷಗಳ ಪಾಠ ಮಾಡಿದ್ದು ನನ್ನ ಒಂದು ಜೀವನದ ಒಂದು ಅತ್ಯದ್ಭುತ ಬಾಲ್ಡನ್ ಮೆಥಡ್ಸ್ ಕಾಲೇಜಲ್ಲಿ ಅತ್ಯದ್ಭುತವಾದ ಜರ್ನಿ ಅದು. ಬಿಕಾಸ್ ನನಗೆ ಯಾವಾಗಲೂ ಮಕ್ಕಳು ಅಥವಾ ಸ್ಟೂಡೆಂಟ್ಸ್ ಅಂದ ತಕ್ಷಣ ನಂದೊಂದು ವೈಬ್ಸೇ ಬದಲಾಗ್ಬಿಡುತ್ತೆ. ಸೊ ಐ ಆಲ್ವೇಸ್ ಫೀಲ್ ಗ್ರೇಟ್ ನನಗೆ ಮಕ್ಕಳ ಹತ್ರ ಮಾತು, ಬಿಕಾಸ್ ಅವ್ರು ಯಂಗ್ ಮೈಂಡ್ಸು. ಆ ಮಕ್ಕಳನ್ನ ನೀವು ಹೇಗೆ ಗೈಡ್ ಮಾಡ್ತೀರೋ ಅವ್ರು ಹಾಗೆ ಅವ್ರ ಜೀವನದ ಹಾದಿಯನ್ನು ಇಟ್ಕೊಬಿಡ್ತಾರೆ. ಸೊ ಹಾಗಾಗಿ ಅದೊಂದು ಬ್ಯೂಟಿಫುಲ್ ವೇ ಆಫ್ ಇದು ಆ ಬದಲಾವಣೆ. ಸೊ ಇಲ್ಲಿಗ ನಿಮ್ಮ ಮೇನ್ ಪ್ರಶ್ನೆ ಇದ್ದಿದ್ದು ಫೌಂಡೇಶನ್ ಬಗ್ಗೆ ಹೋಗೋಣ ಮೇಡಮ್. ಈ ಒಂದು 18 ವರ್ಷದ ಬಾಳುವಿನ ಜರ್ನಿನಲ್ಲಿ ನವೀನ್ ಸರ್ ಯಾವಾಗ ಸಿಕ್ಕಿದ್ರು ಮೇಡಮ್ ಅಂತ ಹೇಳಿ, ಯಾಕಂದ್ರೆ ಬಂದು ಹೇಳ್ಬಿಡ್ತೀನಿ ಗ್ಯಾಪಲ್ಲಿ. ನೆಕ್ಸ್ಟ್ ನಾವು ನವೀನ್ ಸರ್ ಅವ್ರ ಬಗ್ಗೆನೂ ಕೂಡ ಒಂದು ಇಂಟ್ರೂ ಮಾಡ್ತೀವಿ. ಅವರು RJ ಆಗಿ ಕೆಲಸ ಮಾಡಿದ್ರು, ಇವತ್ತು ಕರ್ನಾಟಕದ ನಂಬರ್ 1 ಉದ್ಯಮಿ ಕೂಡ ಹೌದು. ಜೊತೆಗೆ ಇಂಥ ರಾಜಕಾರಣಿಗಳು, ಇಂಥ IAS IPS ಆಫೀಸರ್ಗಳು ಇಂಥವ್ರ ಫ್ರೆಂಡ್ ಇಲ್ಲ ಅಂತೆಲ್ಲ, ಜೊತೆಗೆ ಸಾಹಿತ್ಯನೂ ಕೂಡ ಹೌದು. ಅವ್ರ ಬಗ್ಗೆ ನಾವು ತುಂಬಾ ಮಾತಾಡೋದಿದೆ. ನೆಕ್ಸ್ಟ್ ಎಪಿಸೋಡ್ ನವೀನ್ ಸರ್ ಕೂಡ ಇಂಟ್ರೂ ಮಾಡ್ತೀವಿ. ನಿಮ್ ನವೀನ್ ಸರ್ ಯಾವಾಗ ಸಿಕ್ಕಿದ್ರು ಮೇಡಮ್? ಅರೇಂಜ್ ಮ್ಯಾರೇಜಾ, ಲವ್ ಮ್ಯಾರೇಜಾ? ನಿಮ್ಮ ಇಂಟ್ರೊಡಕ್ಷನ್ ನೀವು ಹೇಳಿದ್ರಿ ಡಾಕ್ಟರ್ ಶಿಲ್ಪಾ H. ನವೀನ್ ಅಂತ ಹೇಳಿದ್ರಿ. ನಾನು ಅದನ್ನು ತುಂಬಾ ಒತ್ತಿ ಹೇಳಿದೆ, ಯಾಕಂದ್ರೆ ಸರ್ ಕೂಡ ಅಷ್ಟೇ ಹೆಸರು ಮಾಡಿದ್ದಾರೆ ಇವಾಗ. ಖಂಡಿತ ಹೌದು. ಶಿಲ್ಪಾ ನನ್ನ ಹುಟ್ಟಿನ ಹೆಸರು, H ನಮ್ಮ ತಂದೆ ಹಿರಣ್ಣಯ್ಯ. ಅದಾದ ನಂತರ ಒಂದು ಬೆಳವಣಿಗೆ ಹಾದಿ ನಂತರ ಆಮೇಲೆ ಒಂದು ಮದುವೆ ಅಂತ ಹೆಣ್ಮಕ್ಳಿಗೆ ಬಂದ ತಕ್ಷಣನೇ ಅಲ್ಲಿ ಒಂದು ಹೆಸರನ್ನ ನಾವು ಅದಕ್ಕೆ ಅಳವಡಿಕೆ ಮಾಡ್ಕೊಬಿಡ್ತೀವಿ ನಮ್ಮ ಹೆಸರಿನೊಂದಿಗೆ. ಎಲ್ಲರೂ ಹೆಣ್ಮಕ್ಳು ಮಾಡ್ಕೋಬೇಕಾ ಅನ್ನೋ ಪ್ರಶ್ನೆ ಅಲ್ಲ. ಇದು ಬಂದು ಒಂದು ಹೆಣ್ಣಿಗೆ ಸಿಗುವಂತ ಒಂದು ಗ್ರೇಟೆಸ್ಟ್ ಪ್ರೊಟೆಕ್ಷನ್, ಒಂದು ರಕ್ಷಣೆ. ಮತ್ತೊಂದು, ನೀವು ಆ ವ್ಯಕ್ತಿಯನ್ನ ಅಷ್ಟು ಇಷ್ಟಪಟ್ಟಾಗ ನಿಮ್ಮ ಹೆಸರಿನ ಜೊತೆ ಆ ವ್ಯಕ್ತಿಯನ್ನ ಸೇರಿಸ್ಕೊಳ್ಳೋಕೆ ನಿಮ್ಗೆ ಏನು ಬೇಸರ ಇಲ್ಲ. ಸೊ ಅಂತಹ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಸಿಕ್ಕಿದ್ದು. ನಾವು ಇಮಾಮಿಯಾ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ನಲ್ಲ, ಅಲ್ಲಿ ಸೊ ಬಾಲ್ಡನ್ ಮೆಥಡಿಸ್ಟ್ಗೂ ಇವ್ರಿಗೂ ಸಂಬಂಧ ಇಲ್ಲ. ಬಟ್ ಇಮಾಮಿಯಾ ಇನ್ಸ್ಟಿಟ್ಯೂಷನ್ ಅಲ್ಲಿ ನಾನು ಏನು ಆ ಒಂದು 8 months 8 ತಿಂಗಳು ಏನು ಕೆಲಸ ಮಾಡಿದ್ನಲ್ಲ, ಸೊ ಆ ಕೆಲಸದ ಅವಧಿಯಲ್ಲಿ ನವೀನಲ್ಲಿ ಕನ್ನಡ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ನೀವು ಒಂದು ಹೇಳಿದ್ರಿ, ಒಂದು ಸ್ಮಾಲ್ ಇನ್ಫ್ಲೂಯೆನ್ಸ್ ಸಿಕ್ತು ನನಗೆ ಬಾಲ್ಡ್ವಿನ್ ಇದಕ್ಕೆ ಹೋಗಕ್ಕೆ ಅಂತ. ಆ ಸ್ಮಾಲ್ ಇನ್ಫ್ಲೂಯೆನ್ಸ್ ನವೀನ್ ಸರ್, ಆ ಸ್ಮಾಲ್ ಇನ್ಫ್ಲೂಯೆನ್ಸ್ ಬಂದು ಬಾಲಚಂದ್ರ ಸರ್ ಅಂತ ಮ್ಯಾಥಮೆಟಿಕ್ಸ್ ಸರ್, ಅಲ್ಲಿಂದ ಇನ್ವಿಜಿಲೇಷನ್ಗೆ ನನ್ನ ಬಾಲ್ಡನ್ ಮೆಥಡ್ಸ್ ಕಾಲೇಜ್ ಕಳಿಸಿದ್ರು. ಸೊ ಹಾಗಾಗಿ ಆ ಕನೆಕ್ಷನ್ ಅದಾಯ್ತು. ಬಟ್ ಇದು ಬಂದು ಒಂದು ಉದ್ಯೋಗದ ಇನ್ಫ್ಲೂಯೆನ್ಸ್ಗಿಂತ ಲೈಫ್ ಇನ್ಫ್ಲೂಯೆನ್ಸಿಂಗ್ ಇದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಅಂತಹ ಲೈಫ್ ಇನ್ಫ್ಲೂಯೆನ್ಸಿಂಗ್ ಪರ್ಸನ್ ಬಂದು ನವೀನ್ ಸರ್, ನಮ್ಮ ಯಜಮಾನ್ರು ಈಗ. ಸೊ ಅವರು ಇಮಾಮಿಯಾ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು. ನೀವು ಹೇಳ್ದ ಹಾಗೆ ಲವ್, ಮ್ಯಾರೇಜು, ಅರೇಂಜ್ ಅದೆಲ್ಲ ನಮ್ಮ ತಲೆಯಲ್ಲಿ ಏನೂ ಇರಲಿಲ್ಲ. ಬಿಕಾಸ್ ನಮ್ಮ ಉದ್ದೇಶ ಇದ್ದಿದ್ದು ಸಮಾಜದಲ್ಲಿ ಒಂದು ಮೌಲ್ಯಗಳನ್ನ ಇಟ್ಕೊಂಡು ಒಂದು ಉತ್ತಮ ಪ್ರಜೆಯಾಗಿ ಬೆಳಿಬೇಕು. ಏನನ್ನು ನೀವು ಅರ್ನ್ ಮಾಡೋದಾದ್ರೂ ಅದು ಆದಷ್ಟು ನ್ಯಾಯಯುತವಾಗಿ ಅರ್ನ್ ಮಾಡಬೇಕು. ಅಂಡ್ ಕುಟುಂಬಕ್ಕೂ ಸಂತೋಷವನ್ನ ಕೊಡಬೇಕು, ಜೊತೆಗೆ ಸಮಾಜವನ್ನು ಕೂಡ ಯಾವ್ದಾದ್ರು ಒಂದು ಲೆವೆಲ್ನಲ್ಲಿ ಅವರಿಗೆ ಉತ್ಸಾಹ ಅಥವಾ ಒಳ್ಳೆಯ ಆಗೋ ವಿಚಾರಗಳನ್ನ ಹೇಳುವ ಮೂಲಕ ನಾವು ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು ಅನ್ನೋದು ಮಾತ್ರ ನಮ್ಮಿಬ್ಬರು ಉದ್ದೇಶ ಆಗಿತ್ತು. ನಾವು ಮಾತನಾಡುವ ಕೂಡ ಇದೇ ವಿಚಾರಗಳನ್ನ ಮಾತಾಡ್ತಿದ್ವಿ. ನಾನು ಎಕನಾಮಿಕ್ಸ್ ಪಾಠ ಮಾಡ್ತಾ ಇದ್ದೆ, ಅವರು ಕನ್ನಡ ಪಾಠ ಮಾಡ್ತಾ ಇದ್ರು. ಮಾತಾಡುವಾಗ ಈ ತರ ವಿಚಾರಗಳು ಯಾವುದು ಬರ್ತಾ ಇರ್ಲಿಲ್ಲ. ಇಮಾಮಿಯಾ ಇಂದ ಬಾಲ್ಡನ್ಸ್ಗೆ ಹೋದ ನಂತರ ನಾನು ನವೀನು ಮಾತಾಡ್ಲೇ ಇಲ್ಲ. ಸೊ ನಮ್ಮಲ್ಲಿ ನಮಗೆಲ್ಲ ಫೋನ್ ಇಲ್ವಲ್ಲ, ಅಂತ ಫೋನ್ ತಗೋಬೇಕಂದ್ರೆ ನೀವು ಕೆಲಸ ಮಾಡಿ ಅಷ್ಟು ಹಣ ಸಂಪಾದನೆ ಮಾಡಿ ನಂತರ ಫೋನು, ಸಿಮ್ ಕಾರ್ಡ್ ಅದೆಲ್ಲ. ಸೊ ಆವಾಗ ಫೋನಿನ ಇದು ಕಮ್ಯುನಿಕೇಶನ್ ಏನು ಇರಲಿಲ್ಲ. ಸೊ ಹಾಗಾಗಿ ನವೀನ್ ಅವರು ಬಿಮಲ್ ಸಂಗೀತದಲ್ಲಿ ಕೆಲಸ ಮಾಡ್ತಾ ಇದ್ರು. ಹಿ ವಾಸ್ ಅ ಚೀಫ್ ಪೀಪಲ್ ಆಫೀಸರ್ ದೇರ್. ದೆನ್ ಬಿಮಲ್ ಅಲ್ಲಿ ಒಳ್ಳೆ ಪೊಸಿಷನ್ ತಗೊಂಡ್ರು. ಸೊ ಹಿ ವಾಸ್ ಕಂಟಿನ್ಯೂ ಡೂಯಿಂಗ್ ಹಿಸ್ ವರ್ಕ್. ನಾನು ಬಾಲ್ಡನ್ ಮೆಥಡ್ಸ್ ಕಾಲೇಜ್ ಕಡೆ ಬಂದ್ಬಿಟ್ಟೆ. ಸೊ 2005 ಇಂದ 2009 ತನಕ ಯಾವ ಕಾಂಟ್ಯಾಕ್ಟ್ ಕಮ್ಯುನಿಕೇಶನ್ ಇರಲಿಲ್ಲ. ಅದಾದ ನಂತರ ಅವ್ರ ತಂಗಿಯ ಮದುವೆಗೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಯಾರೊಬ್ರು ಇಮಾಮಿಯಾದಲ್ಲಿ ಕೆಲಸ ಮಾಡ್ತಾರಲ್ಲ ನನ್ನ ಜೊತೆ, ಅವ್ರಿಗೊಂದು ಇನ್ವಿಟೇಷನ್ ಕೊಡೋಣ ಅಂತ ಅವ್ರಿಗೆ ಮನ್ಸಿಗೆ ಬಂದಿದೆ. ಸೊ ಅವರು ನಮ್ಮನೆ ಅಡ್ರೆಸ್ ಕೇಳ್ಕೊಂಡು ನಮ್ಮನೆಗೆ ಇನ್ವಿಟೇಷನ್ ಕೊಡಕ್ ಬಂದಿದ್ದಾರೆ. ಅದಾದ ನಂತರ ಸೊ ಮತ್ತೆ ಕಮ್ಯುನಿಕೇಶನ್ ಶುರು ಆಯ್ತು. ನಾನಾಗ್ಲಿ ಅವರಾಗ್ಲಿ ಇಲ್ಲಿ ತನಕನೂ ಒಂದು ಪ್ರಪೋಸ್ ಅಂತ ಈಗೆಲ್ಲ ಯಂಗ್ಸ್ಟರ್ಸ್ ಗಳು ಮಾತಾಡ್ತಾರೆ. ಅಫ್ಕೋರ್ಸ್ ವಿ ಆರ್ ಆಲ್ಸೋ ಯಂಗ್, ಬಟ್ ಸ್ಟಿಲ್ ದೇ ಟಾಕ್ ಯಂಗ್ಸ್ಟರ್ಸ್ ಗಳು. ಐ ಲವ್ ಯು, ವ್ಯಾಲೆಂಟೈನ್ಸ್ ಡೇ, ಒಂದು ಕಾರ್ಡು,
ಹೂವ, ಚಾಕ್ಲೇಟ್ ಮಂಡಿವರಿ, ಅದೆಲ್ಲ ನೋ rose ನೋ ಅವೆಲ್ಲ ಅದೆಲ್ಲ ಏನಿಲ್ಲ. ಇವಾಗ ಮಾಡ್ತೀವಿ ನಾವು ಸುಮ್ಮನೆ ಟ್ರೆಂಡಿಂಗ್ ಅಂತ ಎಲ್ಲ ನೋಡಕ್ಕೆ. ಸೊ ಆಗೆಲ್ಲ ಅದೇನಿರ್ಲಿಲ್ಲ. 15 ವರ್ಷ ಆಯ್ತು ಈಗ ಮದ್ವೆ ಆಗಿ. 15 ವರ್ಷದಿಂದ ಆ ಥರದ್ದು ಯಾವ್ದು ಇರ್ಲಿಲ್ಲ. ಆಕ್ಚುಲಿ ನವೀನ್ ಫಸ್ಟ್ ಕನ್ವಿನ್ಸ್ ಮಾಡಿದ್ರು ನಮ್ಮ ತಾಯಿಯವ್ರನ್ನ. ಸೊ ನಮ್ಮ ತಾಯಿಗೆ ನವೀನ ನೋಡಿ ಅವ್ರ ಹತ್ರ ಮಾತಾಡಿದ್ಮೇಲೆ ಒಂದು ಒಂದು ಪಾಸಿಟಿವ್ ವೈಬ್ ಅಂತ ತಾಯಿಗೆ ಬರುತ್ತಲ್ಲ, ಹೌದೌದು. ಇವ್ರ ಜೊತೆ ಇದ್ರೆ ನನ್ನ ಮಗಳು ಚೆನ್ನಾಗಿರ್ತಾಳೆ ಅನ್ನೋದು. ಬಟ್ ನವೀನ್ ಸ್ವಲ್ಪ ಇತ್ತು, ಇವ್ರು ಸ್ವಲ್ಪ ಹೆಚ್ಚು ಓದಿದ್ದಾರೆ ಆ ಟೈಮಲ್ಲಿ. ಸೊ ಈ ವಾಸ್ ಆಲ್ಸೋ ಡೂಯಿಂಗ್ ಇಸ್ MBA ಆ್ಯಂಡ್ HR ಅದೆಲ್ಲ. ಅದಕ್ಕಿಂತ ಮುಂಚೆ ಇವಳು ಸ್ವಲ್ಪ ಹೆಚ್ಚು ಇಂಟ್ರೆಸ್ಟ್ ಇದೆ ಓದೋದಲ್ಲಿ. ಆ್ಯಂಡ್ ಶಿ ಈಸ್ ಆಲ್ರೆಡಿ ಲೆಕ್ಚರ್ ಇನ್ ಕಾಲೇಜ್. ಒಪ್ಕೋತಾರೋ ಇಲ್ವಾ ಆ ಥರದ್ದೆಲ್ಲ. ಸೊ ಮಾತಾಡಿ 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 ನನಗೊಂದು ಅನಿಸಿದೆ ಏನಂದರೆ, ಜೀವನ ಸುಂದರವಾಗಿರ್ಬೇಕಂದ್ರೆ ನಿಮ್ಮ ವ್ಯಕ್ತಿತ್ವದ ಒಂದು ಏನು ಔಟರ್ ಲುಕ್ ಏನಿದೆ, ಒಂದು ನಾವು ಹೇಗೆ ವಿಸಿಬಲ್ ಆಗ್ತೀವಿ ಅದು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಸೊ ಮಾನಸಿಕವಾಗಿ ಒಳಗಡೆ ನೀವು ಎಷ್ಟು ಶಕ್ತಿಯುತವಾಗಿದ್ದೀರಿ, ಏನು ಸಾಧನೆ ಮಾಡಬೇಕು ಅನ್ನೋ ಹುಚ್ಚು ನಿಮ್ಮಲ್ಲಿ ಎಷ್ಟಿದೆ, ಆಮೇಲೆ ನೀವು ಹೇಗೆ ಮೌಲ್ಯಗಳನ್ನು ಗಟ್ಟಿಯಾಗಿ ಇಟ್ಕೊತೀರಾ ಅನ್ನೋದಷ್ಟೇ ನನಗೆ ಬೇಕಾಗಿದ್ದು. ಸೊ ಅಂತಹ ಎಲ್ಲ ಲಕ್ಷಣಗಳನ್ನು ನವೀನಲ್ಲಿ ನೋಡಿದ್ರಿಂದ ಸೊ ಒಂದು ಪಾಸಿಟಿವ್ ಆಗಿ ಎಸ್ ಅಂತ ಮನೆಯವರ ಕಡೆಯಿಂದ ಮತ್ತು ನಮ್ಮ ಕಡೆಯಿಂದ ಬಂತು. ಸೊ ಇದು ಲವ್ ಮ್ಯಾರೇಜ್ ಅನ್ನೋದಕ್ಕಿಂತಲೂ ಒಂದು ಸುಂದರವಾದ ದೇವತೆಗಳಿಂದ ಆಶೀರ್ವಾದಿಸಲ್ಪಟ್ಟ ಒಂದು ಸಂಬಂಧ ಅಂತ ಕರಿಬೇಕು. ಬಿಕಾಸ್ ಎರಡು ಕಡೆ, ನಮ್ಮ ಕಡೆನೂ ಮತ್ತು ಅವ್ರ ನವೀನ್ ಕಡೆನೂ ಕೂಡ ಒಪ್ಕೊಂಡು 2009 ಡಿಸೆಂಬರ್ ನಲ್ಲಿ ನಮ್ಮ ಮದುವೆ ಆಯ್ತು. ಅದಾದ ನಂತರ ಜರ್ನಿ ಕಂಪ್ಲೀಟ್ ಆಗಿ ಬದಲಾಗ್ತಾ ಹೋಯ್ತು. ಬಿಕಾಸ್ ಉದ್ದೇಶಗಳು ಸರಿಯಾಗಿದ್ವು. ಸೊ ಉದ್ದೇಶಗಳು ಆಲ್ಮೋಸ್ಟ್ ಗುರಿಗಳೆಲ್ಲವೂ ಸೇಮ್ ಆಗಿದ್ದರಿಂದ ಸೊ ದ ಜರ್ನಿ ಬಿಕೇಮ್ ಈಸಿ. ಓಕೆ ಮೇಡಮ್. ದೆನ್ ಇವಾಗ ಫೌಂಡೇಶನ್ಗೆ ಬಂದ್ಬೇಡ ಮೇಡಮ್. ಫೌಂಡೇಶನ್ ಒಂದು ಮಾಡಬೇಕು ಅಂತಂದ್ರೆ ನಮಗೆ ಫೈನಾನ್ಷಿಯಲಿ ಒಂದು ಸಪೋರ್ಟು ಈ ಥರದ್ದೆಲ್ಲ ಒಂದು ಬೇಕಾಗುತ್ತೆ. ಅದಾದಮೇಲೆ ನಾವು ಫೌಂಡೇಶನ್ ಅಂತೆಲ್ಲ ಮಾಡೋಕ್ಕಾಗುತ್ತೆ. ಯಾಕಂದರೆ ಫೌಂಡೇಶನ್ಗೆ ಕೆಲವು ಫೌಂಡೇಶನ್ಗೆ ಬೇರೆ ಕಡೆಯಿಂದ ಫಂಡ್ಗಳು ಬರ್ಬೋದು. ಇನ್ನು ಕೆಲವುದೆಲ್ಲ ಕೂಡ ನಮ್ಮದೇನೋ ಒಂದು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು, ನಾವೇ ನಡ್ಸ್ಕೊಂಡು ಹೋಗ್ಬೋದು. ಈ ಫೌಂಡೇಶನ್ ಆಗಕ್ಕೆ ಮುಂಚೆ ಅಂತಂದರೆ ನೀವು ಒಬ್ಬರು ಉದ್ಯಮಿ ಕೂಡ ಹೌದು. ಸೊ ಆ ಉದ್ಯಮಿ ಆಗಿ ಫೈನಾನ್ಷಿಯಲಿ ಒಂದು ಸ್ಟೆಬಿಲಿಟಿ ಬಂದ ಮೇಲೆ ನೀವು ಫೌಂಡೇಶನ್ ಮಾಡಿದ್ರ ಅಂತ ಅನ್ಕೊಂತೀನಿ. ಕರೆಕ್ಟ್ ಮೇಡಮ್? ಓಕೆ. ಇಲ್ಲಿ ನಾ ಹೇಳಿದ್ನಲ್ಲ, ನನ್ನ ಜರ್ನಿ ಇದೆ ಆಸ್ ಅ ಟೀಚರ್. ಬಾಲ್ಡ್ ಮೆಥಡ್ಸ್ ಕಾಲೇಜಲ್ಲಿ ಕೆಲಸ ಮಾಡಿದ್ದ ಒಂದು ಹಣದ ಸಂಗ್ರಹಣೆ ಇತ್ತು. ಸೊ ಅದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಮ್ಮದು ಒಂದು ಸುಂದರವಾದ ಒಂದು ಮಗುವಾಗಿ ಹುಟ್ಟಿದ್ದು ವೈಭವ್ ವೇದ ಗ್ರೀನ್ ವೆಂಚರ್ಸ್ ಪ್ರೈವೇಟ್ ಲಿಮಿಟೆಡ್. ಇದು ಬಂದು 7 ಸಂಸ್ಥೆಗಳನ್ನು ಹುಟ್ಟುಕೊಂಡಿರುವ ಅಥವಾ ಹಾಕಿಕೊಂಡಿರುವಂತಹ ಒಂದು ಸಂಸ್ಥೆ. ಸೊ ಈ ಕಂಪನಿಯಲ್ಲಿ ನೀವು ಮದುವೆ ಮುಂಚೆನೆ ಮದುವೆ ಇಲ್ಲ ಈ ವಾಸ್ ಇನ್ ವಿಮಲ್. ಅವರು ವಿಮಲ್ ಅಲ್ಲಿ ಈಗಲೂ ಅಸೋಸಿಯೇಟೆಡ್ ಆಗಿದ್ದಾರೆ. ಸೊ ಇದು ನಮ್ಮ ಕಂಪನಿ. ಸೊ ವೈಭವ್ ವೇದ ಗ್ರೀನ್ ವೆಂಚರ್ಸ್. ಸೊ ಮೇನ್ಲಿ ನಾವು 7 ವರ್ಟಿಕಲ್ಸ್ ಅಂತ ಮಾಡ್ಕೊಂಡಿದ್ವಿ. ಈ 7 ವರ್ಟಿಕಲ್ಸ್ ಅಲ್ಲಿ ನಾವು ವಿ ಗೈಡ್ ಆನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ. ಸೊ ಈ ಕರ್ನಾಟಕದಲ್ಲಿ ಕೆಲವು ಬಹಳಷ್ಟು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳನ್ನು ಗೌರ್ಮೆಂಟ್ ಟೆಂಡರ್ಸ್ಗಳ ಮೂಲಕ ಏನೇನಿದೆ ಸೊ ಇದೆಲ್ಲ ನಾವು ಮಾಡ್ಕೋತಾ ಇದೀವಿ. ಅದು ನವೀನ ಮಾಲೀಕತ್ವದಲ್ಲೇ ನಡೀತಾ ಇರೋದು. ಸೊ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಾ ಇದೀವಿ. ರಿಯಲ್ ಎಸ್ಟೇಟ್. ಸೊ ರಿಯಲ್ ಎಸ್ಟೇಟ್ ಅಲ್ಲಿ ಮೇನ್ಲಿ ಗೈಡೆನ್ಸ್ ಇನ್ಫಾರ್ಮೇಶನ್ಸ್ಗಿಂತ ಸೊ ದೊಡ್ಡ ದೊಡ್ಡ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗಳಿಗೆ ಮಾತ್ರ ನಾವು ಅದನ್ನ ನಡ್ಸ್ಕೊಂಡು ಹೋಗ್ತಾ ಇದೀವಿ. ಲೀಗಲ್ ಗೈಡೆನ್ಸ್ಗಳನ್ನ, ಇಂಟೀರಿಯರ್ ಡೆವಲಪ್ಮೆಂಟ್, ಅದ್ರ ಜೊತೆಗೆ ಎಜುಕೇಶನ್ ಮತ್ತು ಹೆಲ್ತ್ ಅನ್ನ ಕೂಡ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಸೊ ಇದು ಸಂಸ್ಥೆಯ ಎಲ್ಲ ವರ್ಟಿಕಲ್ಸ್ಗಳನ್ನ ತುಂಬಾ ಚೆನ್ನಾಗಿ ತೆಗೆದುಕೊಂಡು ಹೋಗ್ತಾ ಇರೋದು ನವೀನು. ಈ ಸಂಸ್ಥೆ ಹುಟ್ಟಾಕದ ಮೇಲೆ ಯಾವುದೇ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ, ಅದರಿಂದ ಪ್ರಾಫಿಟ್ ಬರ್ತಾ ಇದೆ ಅಂದ್ರೆ ಒಂದು ನಿಮ್ಮ ಜೀವನದ ಉದ್ದೇಶಗಳು ಅಥವಾ ನಿಮ್ಮ ಜೀವನದ ಅಗತ್ಯಗಳು ಪರಿಪೂರ್ಣ ಆಗ್ತಾ ಇದೆ ಅಂತ ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಆ ಒಂದು ಪ್ರಾಫಿಟ್ ನ ಒಂದು ಶೇರು ಎಲ್ಲಾದ್ರೂ ನೀವು ಒಂದು ಒಳ್ಳೆ ಕೆಲಸಗಳಿಗೆ ಬಳಸ್ಕೋಬೇಕು. ಜಸ್ಟ್ ಹಾಗೆ ಕೊಟ್ರೆ ಜನಗಳಿಗೆ ನೆನಪಿರುತ್ತೋ ನೆನಪಿಲ್ವೋ ಅವ್ರ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ. ಬಟ್ ಅದೊಂದು ಸಂಸ್ಥೆಯಾಗಿ ಅಥವಾ ಒಂದು ಫೌಂಡೇಶನ್ ಆಗಿ ಹೊರಗಡೆ ಬರೋ ಅನ್ನೋ ಕಾರಣದಿಂದ ಸೊ ವಿ ಸ್ಟಾರ್ಟೆಡ್ ದಿಸ್ ಡಾಕ್ಟರ್ ಶಿಲ್ಪಾ ಸಮನ್ವಯ್ ಫೌಂಡೇಶನ್ ಇನ್ ದ ಇಯರ್ 2022. ಸೊ ಈಗ ಇದಕ್ಕೆ 3 ವರ್ಷ ಆಗಿದೆ. ಈ ಫೌಂಡೇಶನ್ ಅಲ್ಲಿ ಇಟ್ ಇಸ್ ಎ ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಇದರಲ್ಲಿ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಸಂಸ್ಥೆಯಿಂದ ಬರುವ ಕೆಲವು ಪ್ರಾಫಿಟ್ ಶೇರ್ ಅನ್ನ ತಂದು ಈ ಫೌಂಡೇಶನ್ ಅಲ್ಲಿ ಹಾಕಿ, ಈ ಫೌಂಡೇಶನ್ ಇಂದ ತುಂಬಾ ಅಗತ್ಯ ಇರುವಂತಹ ಕೆಲಸಗಳಿಗೆ ನಾವು ಸ್ಪೆಂಡ್ ಮಾಡ್ತಾ ಇದೀವಿ. ಯಾವ ಅಗತ್ಯ ಅಂದ್ರೆ, ಸಾಮಾಜಿಕವಾಗಿ ನಮ್ಗೆ ಬಹಳ ಅಗತ್ಯವಾಗಿ ಬೇಕಾಗಿರೋದು ಶಿಕ್ಷಣ ಮತ್ತು ಆರೋಗ್ಯ. ಎಷ್ಟು ಚೆನ್ನಾಗಿ ನೀವು ಹೇಳಕ್ಕಿಂತ ಮುಂಚೆ ನೀವು ಹೇಳ್ಬಿಟ್ರಿ. ಅದೇ ಮೇಡಮ್, ಯಾಕೆಂದ್ರೆ ನಾನು ನಿಮ್ದು ಲಾಸ್ಟ್ ಸೆಮಿನಾರ್ ಒಂದು ನೋಡಿದೆ ಮೇಡಮ್. 40 ನಿಮಿಷ ಮಾತ್ರ ಪೂರ್ತಿ ನಾನು ನೋಡಿದೆ. ಅದ್ರಲ್ಲಿ ನೀವು ಮಕ್ಕಳಿಗೆ ಮೈನ್ ಕೊಟ್ಟಿರೋವಂಥದ್ದೇ. ನೀವು ಯಾವಾಗ ಅಂದ್ರೆ ಏನೋ ಒಂದು ಹೇಳಿದಿರಾ ಮೇಡಮ್, ಅಂದ್ರೆ ನಿಮ್ಮ ರಿಚ್ ಪೀಪಲ್ ಅಂತನೋ ಹೇಳಿದಿರಾ, ನಾನು ಮರ್ಸ್ಬಿಟ್ಟೆ ಆ ವರ್ಡ್ನ. ಮೊದಲೆಲ್ಲ ನೋಡಿ, ಈಗ ಬಡವರು ಅಂದ್ರೆ ಕರೆಕ್ಟ್ ಮೇಡಮ್, ಯಾರಿಗೆ ಊಟ ಇಲ್ಲ, ತಿಂಡಿ ಇಲ್ಲ, ಶೆಲ್ಟರ್ ಇಲ್ಲ, ಇದಿಲ್ಲ ಅದಿಲ್ಲ, ಅವ್ರನ್ನ ಬಡವರು ಅಂತ ನಾವು ಕ್ಯಾಟಗರೈಸ್ ಮಾಡ್ಬಿಡ್ತಾ ಇದ್ವಿ. ಐಡೆಂಟಿಫಿಕೇಶನ್ ಆಫ್ ಪೂರ್ ಅಂತ ಎಕನಾಮಿಕ್ಸ್ ಅಲ್ಲೂ ಪಾಠ ಮಾಡ್ತಾ ಇದ್ವಿ.
ಬಟ್ ಈಗೆಲ್ಲ ಹಂಗಿಲ್ಲ. ಎಜುಕೇಶನ್ ಅಂದ್ರೆ ಡೆಫಿನಿಷನ್, ಈ ಪಾವರ್ಟಿ ಅನ್ನೋ ಡೆಫಿನಿಷನ್ ಬದಲಾಗ್ಬಿಟ್ಟಿದೆ. ಇವತ್ತು ಯಾರಿಗೆ ಸರಿಯಾದ ಎಜುಕೇಶನ್ ಇಲ್ಲ, ಯಾರಿಗೆ ಸರಿಯಾದ ಆರೋಗ್ಯದ ಫೆಸಿಲಿಟೀಸ್ಗಳಿಲ್ಲ, ಅವರನ್ನು ಕೂಡ ನಾವು ಬಡವರು ಅಂತಾನೆ ಕರಿಬೇಕು ಅಂತ ಹೇಳಿದ್ದೆ ಅನ್ಸುತ್ತೆ. ಕರೆಕ್ಟ್ ಮೇಡಮ್, ಅದೇನೇ ಹೇಳಿದ್ದು. ಅದ್ರಲ್ಲಿ ಯಾರೋ ಒಬ್ಬ ನಾನು ಬಡವ ರಿಚ್ ಆಗ್ತೀನಿ ಅಂತಾನೋ ಹೇಳಿದೆ. ಅದಕ್ಕೆ ಈ ತರ ಮಾತಾಡುವಾಗನೇ ನಮ್ಮ ಮಕ್ಕಳಿಂದ ನಾವು ಇನ್ಸ್ಪೈರ್ ಆಗ್ಬಿಡ್ತೀವಿ. ಸೊ ವಿ ಫೀಲ್ ಸೋ ಪ್ರೌಡ್. ಮಕ್ಳು ಇಲ್ಲ ಮ್ಯಾಮ್, ನಾವು ಬಡವರಾಗಿ ನಾವೇನು ವಿ ವಿಲ್ ನಾಟ್ ಗೋ ಅವೇ ಫ್ರಮ್ ದಿಸ್ ವರ್ಲ್ಡ್. ನಾವು ಖಂಡಿತವಾಗಿನೂ ರಿಚ್ ಆಗೇ ಹೋಗ್ತೀವಿ ಮ್ಯಾಮ್. ರಿಚ್ ಆಗಿ ಹೋಗ್ಬೇಕಂದ್ರೆ ಒಳ್ಳೆ ಎಜುಕೇಶನ್ ಬೇಕಲ್ವಾ ಮ್ಯಾಮ್, ಖಂಡಿತ ನಾವು ಪಡ್ಕೋತೀವಿ ಅಂತ ಹೇಳ್ತಾರೆ. ಸೊ ಆತರ ಸ್ಮಾಲ್ ಒಪಿನಿಯನ್ ಮೇಡಮ್, ನನ್ಗೆ ಆರೋಗ್ಯನೂ ಬೇಕು, ಮತ್ತೆ ಶಿಕ್ಷಣನೂ ಬೇಕು, ಮತ್ತೆ ಹಣನೂ ಬೇಕು ಮೇಡಮ್. ನಾನು ಡಬಲ್ ರಿಚ್ ಆಗ್ಬೇಕು ಹಂಗಾದ್ರೆ. ಖಂಡಿತ. ಸೊ ನೋಡಿ, ಅದಕ್ಕೆ ನಮ್ಮ ಯಜಮಾನ್ರು ಹೇಳ್ತಾರೆ ಐ ಲವ್ ಮನಿ ಅಂತ. ಅದೊಂದು ಒಳ್ಳೆ ಪುಸ್ತಕ ಕೂಡ ಇದೆ, ಖಂಡಿತ ಓದ್ಬೇಕದು. ಸೊ ಇವತ್ತು ಯಂಗ್ಸ್ಟರ್ಸ್ ಆಗ್ಲಿ, ನಾನೇ ಆಗ್ಲಿ, ನೀವಾಗ್ಲಿ, ಈಗ ನಾನು ಹೇಳ್ತೀನಿ ಫೌಂಡೇಶನ್ ಮಾಡಿದ್ದೀನಿ, ಅದರಲ್ಲಿ ಶಿಕ್ಷಣದಲ್ಲಿ ಸ್ವಲ್ಪ ನಾನು ಸಹಾಯ ಮಾಡಬೇಕು, ಆರೋಗ್ಯದಲ್ಲಿ ಮತ್ತೆ ಏನೋ ಮಾಡ್ಬೇಕಂತ ಎಲ್ಲಾ ಡೆಫಿನೇಷನ್ಗಳನ್ನ ಆಬ್ಜೆಕ್ಟಿವ್ ನ ಕೊಟ್ಬಿಡ್ತೀನಿ. ಬಟ್ ಇದು ಮಾಡ್ಬೇಕಂದ್ರೆ ನನಗೆ ಬೇಕಾಗಿರೋ ಮೂಲ ಸಂಪನ್ಮೂಲ ಏನು? ವಿಟಮಿನ್ ಎಂ ಅಲ್ವಾ? ಸೊ ವಿಟಮಿನ್ ಎಂ ಇಲ್ಲ ಅಂದ್ರೆ ನಿಮ್ಮ ಆಲೋಚನೆಗಳು ಕುಗ್ಗು ಬಿಡ್ತವೆ, ನೀವು ಸಮಾಜಕ್ಕೆ ಏನು ಸೇವೆ ಮಾಡ್ಲಿಕ್ಕೆ ಅದು ಅಂತ ಉತ್ತೇಜನ ಬರಲ್ಲ ಅಂತಾನೆ ನಾನು ನಂಬೋದು. ವಿಟಮಿನ್ ಸಿ ಇಲ್ಲ ಅಂದ್ರೆ ದೈಹಿಕವಾಗಿ ಕುಗ್ಬಿಡ್ತೀವಿ, ವಿಟಮಿನ್ ಎಂ ಎಲ್ ಅಂದ್ರೆ ಮಾನಸಿಕವಾಗಿ ಕುಗ್ಬಿಡ್ತೀವಿ. ಚೆನ್ನಾಗಿ ಹೇಳಿದ್ರಿ. ಸೊ ಹಾಗಾಗಿ ಸೊ ವಿಟಮಿನ್ ಎಂ ಖಂಡಿತ ಎಲ್ಲರಿಗೂ ಬೇಕು. ಸೊ ಅದು ಬೇಕನ್ನುವಾಗ ನಿಮ್ಮ ಪರಿಶ್ರಮ ಅಲ್ಲಿರ್ಬೇಕು, ಕಷ್ಟಪಟ್ಟು ದುಡಿಬೇಕು, ತುಂಬಾ ಚೆನ್ನಾಗಿ ದುಡಿಬೇಕು. ಒಂದೇ ಕೆಲಸದಿಂದ ಆ ಹಣವನ್ನ ಸಂಪಾದನೆ ಮಾಡಕ್ಕಾಗ್ಲಿಲ್ಲ, ಮಲ್ಟಿಪಲ್ ಟಾಸ್ಕ್ ಗಳನ್ನ ನೀವು ತಗೊಳ್ಳೇಬೇಕು. ವಾರನ್ ಬಫೆಟ್ ಅವರು ಅದನ್ನೇ ಹೇಳಿರೋದು. ಸೊ ಯು ಹ್ಯಾವ್ ಟು ಫೈಂಡ್ ಅ ಮಲ್ಟಿಪಲ್ ಸೋರ್ಸಸ್ ಫಾರ್ ಇನ್ಕಮ್. ಸೊ ಅದನ್ನೆಲ್ಲ ಪಡಿತಾ ಹೋದ್ರೆ ಲೀಗಲ್ ಆಗಿ, ಸರಿಯಾಗಿ, ಉತ್ತಮ ರೀತಿನಲ್ಲಿ ನಿಮ್ಮ ಟೈಮ್ ಅನ್ನ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಸ್ಕಿಲ್ ಅನ್ನ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಟ್ಯಾಲೆಂಟ್ ಅನ್ನ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮಲ್ಲಿರೋ ಆ ಎಲ್ಲ ಒಂದು ಏನಿದೆ ದೇವರು ಕೊಟ್ಟಿರುವಂತಹ ಅವಕಾಶಗಳನ್ನ ಬಳಸ್ಕೊಂಡು ನೀವು ಕೆಲಸ ಮಾಡೋದಾದ್ರೆ ವಿಟಮಿನ್ ಎಂ ಹೆಚ್ಚಾಗ್ತಾ ಹೋಗುತ್ತೆ. ವಿಟಮಿನ್ ಎಂ ಹೆಚ್ಚಾದ್ರೆ ನಿಮ್ಮ ಒಂದು ಸಹಾಯ ಮಾಡುವ ಗುಣವೂ ಕೂಡ ಅದ್ರ ಜೊತೆಗೆ ಹೆಚ್ಚಾಗಬೇಕು. ಎಲ್ಲರಿಗೂ ಹೆಚ್ಚಾಗುತ್ತಾ ಅಂತ ನೀವು ಕೇಳಿದ್ರೆ ನನಗೆ ಗೊತ್ತಿಲ್ಲ, ಬಟ್ ನನಗೆ ಮತ್ತೆ ನವೀನ್ಗೆ ಎಸ್, ಖಂಡಿತವಾಗಲಿ ಸ್ವಲ್ಪ ಮಟ್ಟಿನ ಒಂದು ಸಾಮಾಜಿಕ ಕಳಕಳಿ ಖಂಡಿತ ಹುಟ್ಕೊಂಡಿದೆ. ಅಯ್ಯೋ ಖಂಡಿತ. ಅವ್ರ ಬಗ್ಗೆ ಎಲ್ಲ ಮಾತಾಡೋಕೆ ನಾವು ತುಂಬಾ ಚಿಕ್ಕವರು, ಬಟ್ ಅವರ ಒಂದು ಫೌಂಡೇಶನ್ ಮಾಡ್ತಾರೋ ಕೆಲಸಗಳು ಮತ್ತು ಅವರು ಫೌಂಡೇಶನ್ ಇಲ್ಲದೆಯೇ ಒಂದು ಯಾವ ಒಂದು ಚೇರ್ಮನ್ಶಿಪ್ ತಾನು ಓನರ್ಶಿಪ್ ತಗೊಳ್ದೇನೆ ಅವ್ರು ಮಾಡ್ತಾ ಇದ್ದ ಗ್ರೇಟ್ ಕೆಲಸಗಳು, ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾರಂತ ಅಂತಹ ಒಳ್ಳೆಯ ಒಂದು ಏನು ಎಂಪ್ಲಾಯ್ಸ್ ಗಳನ್ನ ಅವ್ರು ಕೊಟ್ಟು ಹೋಗಿದ್ದಾರೆ. ಸೊ ದಟ್ ಇಸ್ ಡೂಯಿಂಗ್ ಅ ಗ್ರೇಟ್ ಜಾಬ್. ಅವ್ರ ಮುಂದೆ ನಾವೆಷ್ಟು ಬಹಳ ಬಹಳ ಒಂದು ಏನು ಒಂದು ದೊಡ್ಡ ಸಾಗರದಲ್ಲಿ ನಾವು ಒಂದು ಹನಿ ಮಾತ್ರ. ಸೊ ಹಾಗಾಗಿ ನಾವು ನಮ್ಮ ಪ್ರಯತ್ನ ಮೀರಿ ಸಮಾಜಕ್ಕೆ ಏನಾದ್ರು ಒಳ್ಳೇದನ್ನ ಕೊಡ್ಲೇಬೇಕನ್ನೋ ಪ್ರಯತ್ನ ನಾವು ಮಾಡ್ತಾ ಇದೀವಿ. ಸೊ ಅದಕ್ಕೆ ಯಶಸ್ಸು ಸಿಕ್ಕೇ ಸಿಗುತ್ತೆ, ಬಿಕಾಸ್ ನಮ್ಮ ಉದ್ದೇಶ ಪ್ಯೂರ್ ಆಗಿದೆ. ಸೊ ಏನಾದ್ರು ಮಾಡ್ಲೇಬೇಕನ್ನೋ ಉದ್ದೇಶ ಇರೋದ್ರಿಂದ ಆ ವಿಟಮಿನ್ ಎಂ ಮೂಲಕ ಸಂಸ್ಥೆಯಿಂದ ಸ್ವಲ್ಪ ಹಣವನ್ನ ಫೌಂಡೇಶನ್ ಕಡೆಗೆ ಟ್ರಾನ್ಸ್ಫರ್ ಮಾಡಿ, ಫೌಂಡೇಶನ್ ಇಂದ ಮಕ್ಕಳಿಗೆ ಅಗತ್ಯವಾದಂತಹ ಎಸ್ಪೆಷಲಿ ಇನ್ ದ ಗೌರ್ಮೆಂಟ್ ಶಾಲೆಗಳಲ್ಲಿ, ಗೌರ್ಮೆಂಟ್ ಶಾಲೆಯಲ್ಲೇ ನಾನು ಓದಿರೋದ್ರಿಂದ ಆ ಎಮೋಷನಲ್ ಕನೆಕ್ಟ್ ನನಗೆ ಯಾವಾಗ್ಲೂ ಗೌರ್ಮೆಂಟ್ ಶಾಲೆಗಳ ಬಗ್ಗೆ ಇದ್ದೇ ಇದೆ. ಸೊ ಹಾಗಾಗಿ ಗೌರ್ಮೆಂಟ್ ಶಾಲೆಗಳಲ್ಲಿ ಎಸ್ಪೆಷಲಿ ಕನ್ನಡ ಮೀಡಿಯಂ ಮಕ್ಕಳು ಇವತ್ತೇನು ಭಯ ಪಡ್ತಾರೆ ಅಥವಾ ನಾವು ಅಷ್ಟೊಂದು ಓಪನ್ ಆಗಿ ಮಾತಾಡ್ಲಿಕ್ಕಾಗಲ್ಲ, ನಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳ್ತಾರೆ, ಅಂತ ಕಡೆ ಹೋಗಿ ಆ ಮಕ್ಕಳಿಗೆ ಒಂದು ಸಾಧ್ಯ ಇದೆ, ಏನ್ ಬೇಕಾ ಇವಾಗ ಶಿಲ್ಪಾ ಮ್ಯಾಮ್ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ನಿಮ್ಗೂ ಕೂಡ ಸಾಧ್ಯ ಇದೆ. ಸೊ ದರ್ ಇಸ್ ನಥಿಂಗ್ ಕಾಲ್ಡ್ ಇಂಪಾಸಿಬಲ್. ಇಂಪಾಸಿಬಲ್ ಐ ಆಮ್ ಪಾಸಿಬಲ್ ಅಂತ ಇದಂತಾನೆ ನಾನು ಮಕ್ಳಿಗೂ ಕೂಡ ಹೇಳ್ಕೊಡೋದು. ಸೊ ಹಾಗಾಗಿ ಸೊ ಖಂಡಿತ ಅದನ್ನ ಸಾಧ್ಯ ಮಾಡಕ್ಕಾಗುತ್ತೆ. ಸೊ ಗೌರ್ಮೆಂಟ್ ಶಾಲೆಗಳನ್ನ ದತ್ತು ಪಡೆದುಕೊಂಡು ಅಲ್ಲಿ ಯಾವ ಫೆಸಿಲಿಟಿಗಳನ್ನ ಆ ಒಂದು ಶಾಲೆಯ ಒಂದು ಏನು ಆಡಳಿತ ಕೇಳುತ್ತೋ ಅದೆಲ್ಲ ನಾವು ಕೊಡ್ಲಿಕ್ಕೆ ತಯಾರಿದ್ದೀವಿ. ಅದ್ರ ಜೊತೆಗೆ ಕೆಲವು ಹೆಲ್ತ್ ಸೆಕ್ಟರ್ಸ್ ನಲ್ಲಿ ಡಯಾಗ್ನೋಸ್ಟಿಕ್ ಸೆಂಟರ್ಸ್ ಗಳನ್ನ ಅಲ್ಲಿ ಓಪನ್ ಮಾಡಿ ಒಂದು ಬೇಸಿಕ್ ಹೆಲ್ತ್, ಪ್ರೈಮರಿ ಹೆಲ್ತ್ ಚೆಕಪ್ಸ್ ಗಳಿಗೆ ಏನೇನು ಅಗತ್ಯ ಇದೆ ಅದನ್ನೆಲ್ಲ ಮಾಡ್ಲಿಕ್ಕೆ ಸದ್ಯದಲ್ಲೇ ವಿ ಆರ್ ಕೋಆರ್ಡಿನೇಟಿಂಗ್ ವಿತ್ ನಂಬರ್ ಆಫ್ ಡಾಕ್ಟರ್ಸ್ ಅಂಡ್ ಹಾಸ್ಪಿಟಲ್ಸ್ ಆಲ್ಸೋ. ಸೊ ಇವರೆಲ್ಲ ಒಟ್ಟಿಗೆ ಸೇರ್ಬಿಟ್ರೆ ಸೊ ನಮ್ಮ ಉದ್ದೇಶ ಪರಿಪೂರ್ಣ ಆಗೋಗುತ್ತೆ. ಇದಕ್ಕೆಲ್ಲದೂ ಹೆಚ್ಚಾಗಿ ನೀವು ಮತ್ತೊಂದು ಪ್ರಶ್ನೆ ಕೇಳಲೇಬೇಕು, ಅದು ಡಿಜಿಟಲ್ ಡಿಟಾಕ್ಸ್ ಬಗ್ಗೆ ಮತ್ತು ಮೊಬೈಲ್ ಇಂದ ಆಗ್ತಿರೋ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಕೇಳ್ತೀನಿ ಮೇಡಮ್. ಮೇಡಮ್ ಈಗ ವೈಭವ್ ವೇದ ವೆಂಚರ್ಸ್ ಇದೆಯಲ್ಲ, ಹೇಗಿದೆ ಮೇಡಮ್ ಇವಾಗ ಪ್ರಾಜೆಕ್ಟ್ಸ್ ಎಲ್ಲ ಹೇಗೆ ನಡೀತಿದೆ, ಫೈನಾನ್ಷಿಯಲಿ ಹೇಗಿದೆ ಮೇಡಮ್? ಐ ಥಿಂಕ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ನಾನು ಈ ಸಂಸ್ಥೆಯ ಒಂದು ಹುಟ್ಟು ಏಳಿಗೆಗಳನ್ನ ಈಗಾಗಲೇ ನಾವು ಐ ಥಿಂಕ್ ರೀಸೆಂಟ್ಲಿ ವಿ ಡಿಡ್ ಈವೆಂಟ್ ಇನ್ ತಾಜ್, ಅದರಲ್ಲಿ ಕೆಲವೊಂದು ಡೀಟೇಲ್ಸ್ಗಳನ್ನ ಆಲ್ರೆಡಿ ಕೊಟ್ಟಿದ್ದೀವಿ. ಸೊ ನವೀನ ನಾಯಕತ್ವದಲ್ಲಿ ಆಲ್ರೆಡಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ನಮ್ಮ ಕೈ ಸೇರ್ತಾ ಇದೆ. ಸೊ ಐ ಥಿಂಕ್ ಅವರು ಈಸ್ ಅ ರೈಟ್ ಪರ್ಸನ್ ಟು ಗಿವ್ ಮೋರ್ ಬ್ರೀಫ್ ಅಬೌಟ್ ಇಟ್. ಬಟ್ ಸಮಾಜದಲ್ಲಿ ಒಂದು ಪ್ರೈವೇಟ್ ಲಿಮಿಟೆಡ್ ಆಗಿ ಯಾವ ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನ ನಾವು ಮಾಡ್ತಾ ಇದೀವಿ. ಇಟ್ಸ್ ಗೋಯಿಂಗ್ ಗುಡ್, ಚೆನ್ನಾಗಿ ಕೇಳಿದೆ ಅಂದ್ರೆ ಮೇಡಮ್ ಇದು
ಯಾರು ಕೂಡ ಫೈನಾನ್ಷಿಯಲ್ ವಿಚಾರಗಳನ್ನ ಹೇಳಲ್ಲ. ಆದರೂ ಯಾಕೆ ಹೇಳ್ದೆ ಅಂದರೆ ತುಂಬ ಚೆನ್ನಾಗಿ ನಡೀಲಿ, ತುಂಬ ಹೆಚ್ಚೆಚ್ಚು ಪ್ರಾಜೆಕ್ಟ್ ಬರಲಿ, ಹೆಚ್ಚೆಚ್ಚು ಲಾಭ ಬಂದು ಅದರಲ್ಲಿ ಬರುವಂಥ ಲಾಭದಲ್ಲಿ ಒಂದಷ್ಟು ಶೇರು ಫೌಂಡೇಶನ್ಗೆ ಬಂದರೆ ಸಾಕಷ್ಟು ಜನರಿಗೆ ಅನುಕೂಲ ಆಗುತ್ತೆ. ಆ ಒಂದು ಕಾರಣದಿಂದಾಗಿ ನಾನು ಎಲ್ಲರ ಪರವಾಗಿ, ನಮ್ಮ ಜನತೆ ಪರವಾಗಿ ನಿಮ್ಮ ವೈಭವ ವೇದ ವೆಂಚರ್ಸ್ ತುಂಬ ಪ್ರಾಫಿಟ್ ಆಗಲಿ, ಆ ಪ್ರಾಫಿಟ್ಟು ಅದೇ ರೀತಿಯಾಗಿ ನಿಮ್ಮ ಫೌಂಡೇಶನ್ಗೆ ಬಂದು ಆ ಫೌಂಡೇಶನ್ ಮೂಲಕ ಯಾರಿಗೆ ತಲುಪಬೇಕು ಅವ್ರಿಗೆ ತಲುಪಲಿ ಮೇಡಮ್ ಅಂತ ನಾನು ಕೂಡ ವಿಶ್ ಮಾಡ್ತಾ ಇದ್ದೀನಿ. ಬಿಕಾಸ್ ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಮಾತು ಕೇಳಿ ಖುಷಿ ಆಯ್ತು. ಬಿಕಾಸ್ ಬ್ಲೆಸ್ಸಿಂಗ್ಸ್ಗಳೆಲ್ಲ ಒಂದು ರೀಚ್ ಆಗ್ಬಿಡುತ್ತೆ ಬೇಗ. ನಾವು ಈಗಲೂ ಬಿಲೀವ್ ಮಾಡ್ತೀವಲ್ಲ, ಅಶ್ವಿನಿ ದೇವತೆಗಳು ತಥಾಸ್ತು ಅಂತ ಇರ್ತವೆ, ಒಳ್ಳೆ ಮಾತುಗಳನ್ನೇ ಆತಾಡಿ ಅಂತ. ನನ್ನ ನಾಲಿಗೆಯಲ್ಲಿ ಮಚ್ಚೆ ಇಲ್ಲ ಮೇಡಮ್, ಬಟ್ ಆದ್ರೂ ಎಲ್ಲ ಒಂದಷ್ಟು ಒಳ್ಳೇದಾಗಿದೆ, ಹೇಳಿರೋದ್ರೆಲ್ಲ ಒಳ್ಳೇದಾಗಿದೆ ಮೇಡಮ್. ಸಿ ಪ್ರಾಬ್ಲಿ ನೀವು ಮತ್ತೆ ನಿಮ್ಮ ಮನಸ್ಸು ಒಳ್ಳೇದಿರೋದ್ರಿಂದ ನೀವು ಹೇಳೋ ಎಲ್ಲ ವಿಚಾರಗಳು ಆಗುತ್ತೆ. ಸೊ ಇದು ಆಲ್ರೆಡಿ ನಮ್ಮ ಸಂಸ್ಥೆ ಏನಿದೆ ಇದು ಯಶಸ್ಸಿನ ಹಾದಿನಲ್ಲೇ ನಡೀತಾ ಇದೆ. ಸೊ ಸಾಕಷ್ಟು ಪ್ರಾಜೆಕ್ಟ್ಗಳು ಬರ್ತಾ ಇದೆ. ಅಂಡ್ ನಮ್ಮ ಸಂಸ್ಥೆಯ ಟೈಟಲೇ ಬಂದು ಕೊಲಾಬರೇಟ್ ಟು ಸೆಲೆಬ್ರೇಟ್ ಅಂತ. ಸೊ ವಿ ಹ್ಯಾವ್ ಡನ್ ಆಲ್ರೆಡಿ ಲಾಡ್ ಆಫ್ ಕೊಲಾಬರೇಷನ್ಸ್. ಸಣ್ಣ ಸಣ್ಣ ಸ್ಟಾರ್ಟ್ಅಪ್ಸ್ಗಳಿಗೆ ನಾವು ಅವಕಾಶನ ಮಾಡಿಕೊಡ್ತಾ ಇದೀವಿ. ಇನ್ಕ್ಯುಬೇಷನ್ ಸೆಂಟರ್ಸ್ಗಳಂತ. ಈಗ ಯಾವುದೇ ಒಂದು ಸ್ಟಾರ್ಟ್ಅಪ್ ಸಂಸ್ಥೆ ನಮ್ಮ ಹತ್ರ ಬಂದು ಒಂದು ಇನ್ವೆಸ್ಟ್ಮೆಂಟ್ ಅಪ್ ಟು 5 lakhs ತನಕ ಕೇಳಿ ಅದು ಈ ಥರ ನಾವೇನೋ ಮಾಡ್ತಾ ಇದೀವಿ ಹೊಸದಾಗಿ, ಸೊ ಅದಕ್ಕೆ ಎಂಕರೇಜ್ಮೆಂಟ್ ಬೇಕು ಅಂತ ಹೇಳಿದ್ರೆ ನಾವು ಆದಷ್ಟು ಅದನ್ನ ಪ್ರಾಜೆಕ್ಟ್ನ ನೋಡಿ ಅನಲೈಸ್ ಮಾಡಿ ಅದು ಒಂದು ಟಾರ್ಗೆಟೆಡ್ ಗ್ರೂಪ್ನ ರೀಚ್ ಆಗುತ್ತಾ, ಅದರಿಂದ ನಿಜವಾಗ್ಲೂ ನಮ್ಮ ಸಮಾಜಕ್ಕೆ ಅದು ಅಪ್ಲಿಕೇಶನ್ಸು ಅಗತ್ಯ ಇದೆ ಅಂತ ನೋಡಿ ಅದು ಸಾಧ್ಯ ಆಗದಾದ್ರೆ ನಾವು ಖಂಡಿತ ನಾನು ನವೀನ್ ಕುತ್ಕೊಂಡು ಆಲೋಚನೆ ಮಾಡಿ ಅದಕ್ಕೊಂದು ಡಿಸ್ಕಷನ್ ಮಾಡಿ ಸೊ ಸಾಧ್ಯ ಆಗೋ ಮಟ್ಟಲ್ಲಿ ಸ್ಟಾರ್ಟ್ಅಪ್ಸ್ಗೆ ಕೂಡ ನಾವು ಸಹಾಯವನ್ನು ಮಾಡ್ತಾ ಇದ್ದೀವಿ. ಸೊ ದಟ್ ಈಸ್ ರಿಯಲಿ ಕ್ರಿಯೇಟಿಂಗ್ ಅ ಸೆನ್ಸೇಷನ್. ನವೀನ್ ಯಾವಾಗಲೂ ಹೇಳೋದೊಂದೇ, ಉದ್ಯೋಗಿಗಳನ್ನ ಸೃಷ್ಟಿ ಮಾಡಬೇಡಿ, ಉದ್ಯಮಿಗಳನ್ನ ಸೃಷ್ಟಿ ಮಾಡಿ ಅಂತ. ಸೊ ಉದ್ಯೋಗಿಗಳನ್ನ ನೀವು ಸೃಷ್ಟಿ ಮಾಡ್ತಾ ಹೋದ್ರೆ ಅವ್ರು ಉದ್ಯಮಿಗಳು ಹೇಳ್ದಂಗೆ ಕೇಳ್ತಾ ಹೋಗ್ತಾರೆ. ಬಟ್ ಉದ್ಯಮಿಗಳನ್ನ ಸೃಷ್ಟಿ ಮಾಡಿದ್ರೆ ಮತ್ತಷ್ಟು ಹೆಚ್ಚೆಚ್ಚು ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂತಹ ಕಾನ್ಫಿಡೆನ್ಸ್ ಅವ್ರಿಗೆ ಇರುತ್ತೆ. ಸೊ ಆಂಟರ್ಪ್ರಿನರ್ಸ್ಗಳನ್ನ ನಾವು ಕ್ರಿಯೇಟ್ ಮಾಡಿದ್ರೆ ನಮ್ಮ ಸಂಸ್ಥೆಯ ಮೇನ್ ಉದ್ದೇಶ. ಕೊಲಾಬರೇಷನ್ ಅಷ್ಟೇ, ಅದೇ ನಮ್ಮ ಮೇನ್ ಟಾರ್ಗೆಟ್. ಕೊಲಾಬರೇಟ್ ಮಾಡಿ ಬೇರೆಯವ್ರಿಗೂ ಸಹಾಯ ಆಗಬೇಕು, ನಮಗೂ ಸಹಾಯ ಆಗಬೇಕು. ನೀವು ಹೇಳ್ದಂಗೆ ಹೆಚ್ಚೆಚ್ಚು ಪ್ರಾಫಿಟ್, ಹೆಚ್ಚೆಚ್ಚು ಸಾಮಾಜಿಕ ಕಳಕಳಿಗಳು. ಖಂಡಿತ ಮೇಡಮ್. ಈಗ ಫೈನಲ್ ಮೇಜರ್ ಟಾಪಿಕ್ಗೆ ಬಂದ್ಬಿಡ್ತೀನಿ ಮೇಡಮ್. ನೀವು ಹೇಳ್ತಾ ಇದ್ದೀರಾ, ನಾನು ಕೂಡ ಅದನ್ನು ನಿಮ್ಮ ಒಂದಷ್ಟು ಸ್ಪೀಚ್ಗಳಲ್ಲಿ ನಿಮ್ಮದ ಒಂದು ಚಾನಲಲ್ಲೂ ಕೂಡ ಕೇಳಿದ್ದೀನಿ. ಇತ್ತೀಚೆಗೆ ನಾವು ಕೂಡ ಅದನ್ನು ಹಾಕಿದ್ದು, ಒಳ್ಳೆ ರೆಸ್ಪಾನ್ಸ್ ಬಂತು ಜನರಿಂದ. ಈ ಮೊಬೈಲ್ ಡಿಟಾಕ್ಸ್, ಈ ಬಾಡಿ ಡಿಟಾಕ್ಸ್ ಎಲ್ಲ ನಾವು ಕೇಳಿದ್ದೀವಿ ಮೇಡಮ್. ಈ ಮೊಬೈಲ್ ಡಿಟಾಕ್ಸ್ ಅಂದರೆ ಏನು ಮೇಡಮ್? ನಮ್ಮ ಸಂಸ್ಥೆಯ ಮೇನ್ ಉದ್ದೇಶ ನಾನು ಹೇಳಿದಾಗೆ ಶಿಕ್ಷಣ ಮತ್ತು ಆರೋಗ್ಯ ಎರಡನ್ನು ನಾವು ಜೊತೆಲಿ ತಗೊಂಡು ಹೋಗ್ತಾ ಇದ್ವಾಗ ಹೀಗೆ ಒಂದು ಬೋರ್ಡ್ ಮೀಟಿಂಗ್ ಅಲ್ಲಿ ಡಿಸ್ಕಷನ್ ಮಾಡುವಾಗ ನಮ್ಮ ಗಮನಕ್ಕೆ ಬಂದ ವಿಚಾರ ಬಂದು ಬೆಳಗಾವಿ ಜಿಲ್ಲೆಯಲ್ಲಿ ಹೆಚ್ಚೆಚ್ಚು ಮಕ್ಕಳು ಈ ದೃಷ್ಟಿದೋಷದಿಂದ ಸಫರ್ ಆಗ್ತಾ ಇದ್ದಾರೆ ಅಂತ. ಸೊ ಆರೋಗ್ಯ ಇಲಾಖೆ ಮಾಡಿರೋ ಎಲ್ಲಾ ಸರ್ವೆಗಳ ಮೂಲಕನೂ ತಿಳ್ಪಟ್ಟಿರೋ ವಿಚಾರ ಇದು ಬೆಳಗಾವಿ ಜಿಲ್ಲೆನ. ಓಕೆ ಮೇಡಮ್, ಮತ್ತೆ ಸರ್ಕಾರನು ಕೂಡ ಇದ್ರ ಬಗ್ಗೆ ಸ್ವಲ್ಪ ಇನಿಷಿಯೇಟಿವ್ ಖಂಡಿತ ವಹಿಸಿರ್ತಾರೆ. ನಾವು ಆಸ್ ಎ ಇಂಡಿವಿಜುವಲ್ ಆಗಿ ನಾನು ನನ್ನ ಸಾಮಾಜಿಕ ಕಳಕಳಿ ಬಗ್ಗೆ ಹೇಳ್ಬೋದು. ಬಟ್ ಸರ್ಕಾರಕ್ಕೆ ಅದರದೇ ಆದ ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿಗಳನ್ನ ಖಂಡಿತವಾಗಿ ಅವ್ರು ಮಾಡ್ತಾರೆ. ಸೊ ನಾವು ಸರ್ಕಾರದ ವಿಚಾರಗಳನ್ನ ಮಾತಾಡ್ಲಿಕ್ಕೆ ನಾವು ಖಂಡಿತ ಇಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮುಂದೆ ಈಗ ಸಾಕಷ್ಟು ಕಂಪ್ನಿಗಳಿವೆ, ಸಾಕಷ್ಟು ಚಾರಿಟಬಲ್ ಟ್ರಸ್ಟ್ಗಳಿದೆ, ಫೌಂಡೇಶನ್ ಇದೆ. ಬಟ್ ಈ ರೀತಿಯಾದಂಥ ಅವೇರ್ನೆಸ್ ನನ್ಗೆ ಗೊತ್ತಿರೋ ನನ್ನ ನಾಲೆಡ್ಜ್ ಪ್ರಕಾರ ಯಾರು ಮಾಡ್ತಾ ಇಲ್ಲ. ಮುಂದೊಂದು ದಿನ ನೀವು ಸರ್ಕಾರದ ಜೊತೆ ಕೈ ಜೋಡಿಸ್ಬೇಕು, ಸರ್ಕಾರದ ಜೊತೆಯಲ್ಲಿ ನಾವು ನಿಮ್ಮ ಜೊತೆಲಿ ಇರ್ತೀವಿ, ಸರ್ಕಾರನ ಇನಿಷಿಯೇಟಿವ್ ತಗೊಳುತ್ತೆ, ನೀವು ಜೊತೆಲಿ ಕೆಲಸ ಮಾಡಿ ಅಂತಂದ್ರೆ ನೀವು ಓಕೆನಾ? ಖಂಡಿತ ಕೊಲಾಬರೇಷನ್ ಮೂಲಕನೇ ಎಲ್ಲವೂ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನೀವು ಹೇಳ್ದ ಹಾಗೆ ದೊಡ್ಡ ದೊಡ್ಡ ಕಂಪನಿಗಳು ಇವತ್ತು CSR ಅನ್ನೋದೇನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ದೊಡ್ಡ ಸೆನ್ಸೇಷನ್ ಆಗಿ ನಡೀತಾ ಇದೆ. ಆದಷ್ಟು ಅವರು ಒಳ್ಳೊಳ್ಳೆ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ. ಬಟ್ ನಾನು ಗಮನಿಸಿರುವ ಹಾಗೆ, ನಾನು ನೋಡಿರೋ ಹಾಗೆ, ಅಥವಾ ನನ್ನ ಒಂದು ನಾಲೆಜ್ ನ ಲಿಮಿಟ್ಗೆ ಸಿಕ್ಕಿರೋ ಹಾಗೆ ಈ ಮೊಬೈಲ್ ಫೋನ್ಸ್ ನ ಜಾಗೃತಿಯ ಬಗ್ಗೆ ಯಾವ CSRಗಳು ನಡೀತಾ ಇಲ್ಲ. ಸೊ ಇವತ್ತು ನಾ ಹೆಮ್ಮೆಯಿಂದನೇ ಹೇಳ್ಕೋಬೇಕು, ವೈಭವ್ ವೇದ ಗ್ರೀನ್ ವೆಂಚರ್ಸ್ ಇಸ್ ಗೆಟಿಂಗ್ ಒಂದ್ ಸ್ವಲ್ಪ ಆ ಪ್ರಾಫಿಟ್ ಅನ್ನು ಏನು ಶೇರ್ ಮಾಡಿ ನಮ್ಮ ಫೌಂಡೇಶನ್ ಕಡೆ ನಾವು ಕೊಡ್ತಾ ಇದೀವಿ ಆಸ್ ಅ ನಾನ್ ಗವರ್ಮೆಂಟ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ತರ. ಸೊ ಆ ಸಹಾಯ ಏನಿದೆ ಇದು ಖಂಡಿತ ಮಕ್ಕಳನ್ನ ರೀಚ್ ಆಗಲೇಬೇಕು. ಸೊ ಅಲ್ಟಿಮೇಟ್ ಆಗಿ ನಮ್ಮ ಉದ್ದೇಶ ಮಕ್ಕಳನ್ನ ಸರಿಪಡಿಸೋದಷ್ಟೇ. ಇವಾಗ ಯಾವುದೋ ಒಂದು ಸಂಸ್ಥೆ ಇನ್ಸ್ಟಾಗ್ರಾಮ್ ಅಲ್ಲೋ ಅಥವಾ ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲೋ ತನ್ನ ಪ್ರಮೋಷನ್ ಮಾಡ್ಕೋತಾ ಇದೆ ಅಂದ್ರೆ ಅದನ್ನ ನಾವು ಸ್ಟಾಪ್ ಮಾಡ್ಲಿಕ್ಕೆ ಇಲ್ಲ. ಸೊ ಅದೆಲ್ಲ ನಮ್ಮ ಜೀವನದ ಅಂಗಗಳಿವತ್ತು. ಸೊ ನಾವೇನೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಇವಾಗ ಪಾಡ್ಕಾಸ್ಟ್ ಅಂತ ನೀವು ಮಾಡ್ತಾ ಇದ್ದೀರಾ. ಸೊ ನನ್ನ ವಿಚಾರ ಹೆಚ್ಚೆಚ್ಚು ಜನಗಳಿಗೆ ರೀಚ್ ಆಗ್ಬೇಕಂದ್ರೆ ಈ ಪಾಡ್ಕಾಸ್ಟ್ ಅಗತ್ಯ ಇದೆ. ಪಾಡ್ಕಾಸ್ಟ್ ನ ಎಲ್ಲರೂ ಟೆಲಿವಿಷನ್ ಅಲ್ಲೇ ನೋಡಲ್ಲ, ಮೊಬೈಲ್ ನಲ್ಲಿ ನೋಡ್ತಾರೆ. ಸೊ ಹಾಗಾಗಿ ಮೊಬೈಲ್ ಅನ್ನ ಬಳಕೆ ಮಾಡಿ, ಆದ್ರೆ ಯಾವ ವಿಚಾರಕ್ಕೆ ಮಾಡ್ಬೇಕನ್ನೋದು ನಿಮ್ಗೆ ಗೊತ್ತಿರಬೇಕು. ನೀವು ಈ ದೇಶದ ಒಂದು ಪ್ರೊಡಕ್ಟಿವ್ ಅಸೆಟ್ ಆದ ನಂತರ ಮೊಬೈಲ್ ನ ಬಳಕೆ, ಅದರಿಂದ ಸಮಸ್ಯೆ, ಅದೆಲ್ಲ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಬಟ್ ಈಗ ಒಂದು ಮಕ್ಕಳು ಅದನ್ನ ಬೆಳೆಯುವ ಸ್ಟೇಜ್ ನಲ್ಲೇ ನೀವು ಮೊಬೈಲ್ ಅನ್ನ ಕೊಟ್ಟು ಅದರಿಂದ ಅವ್ರಿಗೆ ಸಮಸ್ಯೆ ಆಗೋದಾದ್ರೆ ಆ ಸಮಸ್ಯೆಗಳನ್ನ ತಡೆಯೋದಷ್ಟೇ ನಮ್ಮ ಉದ್ದೇಶ. ಸೊ ಎಲ್ಲರೂ ಇವತ್ತು ಪಾಡ್ಕಾಸ್ಟ್ ನ ಯಾರು ನೋಡ್ತಾ ಇದ್ರೆ ಅವರೆಲ್ಲ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಸಿಂಪಲ್ ವಿಚಾರ ಏನಂದ್ರೆ, ನಾವಿಲ್ಲಿ ಈ ವಿಚಾರ ಬಗ್ಗೆ ಮಾತಾಡ್ತಾ ಇರೋದು
ಮಕ್ಕಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಚರ್ಚೆ ಮಾಡಲಿಕ್ಕೆ ಮಾತ್ರ. ಹ್ಮ್ ಈಗಾಗಲೇ ಎಸ್ಟಾಬ್ಲಿಷ್ ಆಗಿರೋ ವ್ಯಕ್ತಿಗಳು, ಈಗಾಗಲೇ ಎಸ್ಟಾಬ್ಲಿಷ್ ಆಗಿರೋ ಸಂಸ್ಥೆಗಳು, ಇನ್ಯಾವುದೋ ಸೋಷಿಯಲ್ ಮೀಡಿಯಾ ಕನೆಕ್ಷನ್ ಇದೆ ಅಂದರೆ ವಿ ಆರ್ ನೋ ವೇರ್ ಟು ಟಾಕ್ ಅಬೌಟ್ ದೆಮ್. ನಾವು ಅವರಿಗೆ ಗೈಡೆನ್ಸ್ ಕೊಡೋಷ್ಟು ನಾವು ದೊಡ್ಡವರಿಲ್ಲ. ನಾವೇನು ಬೆಳೆಯುವ ಮಕ್ಕಳ ಮನಸ್ಥಿತಿಯ ಮೇಲೆ ಪ್ರಭಾವವನ್ನ ಮೊಬೈಲ್ ಫೋನ್ ಬೀಳ್ತಾ ಇದ್ರೆ ಅದನ್ನ ಎಷ್ಟರ ಮಟ್ಟಿಗೆ ಕಡಿಮೆ ಮಾಡ್ಬೋದು ಅಷ್ಟೇ ನಮ್ಮ ಉದ್ದೇಶ. ಅಲ್ಟಿಮೇಟ್ಲಿ ಚಾಯ್ಸ್ ಈಸ್ ಯೋರ್ಸ್. ಎಸ್ ಮೇಡಮ್. ಇದು ಹಾದಿ ಅಂತ ನಾವು ತೋರಿಸ್ಬೋದಷ್ಟೇ, ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡ್ಬೋದು. ಬಟ್ ಅದನ್ನ ಅಡಾಪ್ಟ್ ಮಾಡ್ಕೋತೀವೋ ಬಿಡ್ತೀವೋ ಅನ್ನೋದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು. ಬಿಕಾಸ್ ಆ ಆಯ್ಕೆ ಯಾವಾಗಲೂ ತುಂಬ ಸುಂದರವಾಗಿರ್ಬೇಕಂತಾನೆ ನಾವು ಬಯಸೋದು. ಆ್ಯಸ್ ಅ ಟೀಚರ್, ಮಕ್ಕಳು ಒಂದು ಸಮಾಜಕ್ಕೆ ಒಂದು ಉತ್ತಮವಾದ ಪ್ರಜೆ ಆಗಬೇಕಂದ್ರೆ ಕೆಲವು ಕ್ವಾಲಿಟೀಸ್ಗಳಿರುತ್ತಲ್ವಾ. ಹೌದು. ಸೊ ಆ ಕ್ವಾಲಿಟೀಸ್ಗಳನ್ನ ಪೂರ್ಣ ಮಾಡಿ ಆಲ್ರೆಡಿ ಕೆಲವರು ಎಸ್ಟಾಬ್ಲಿಷ್ ಆಗಿದ್ದಾರೆ. ಸೊ ಅವ್ರ ಬಗ್ಗೆ ನಮ್ಮ ಚರ್ಚೆ ಇಲ್ಲ. ನಮ್ಮ ಚರ್ಚೆ, ನೀವು ಒಂದು ಎಸ್ಟಾಬ್ಲಿಷ್ಡ್ ಪರ್ಸನ್ ಆಗಬೇಕಂದ್ರೆ ಕೆಲವೆಲ್ಲ ಡಿಸ್ಟ್ರಾಕ್ಷನ್ಸ್ಗಳಿಂದ ನೀವು ಹೊರಗಡೆ ಬರಬೇಕು. ಸ್ಕ್ರೀನ್ ಟೈಮ್ನ ಕಡಿಮೆ ಮಾಡ್ಕೋಬೇಕು. ಹೆಚ್ಚೆಚ್ಚು ಒಳ್ಳೆಯ ವಿಚಾರಗಳ ಕಡೆ, ಒಂದು ಏನು ದಕ್ಷತೆಯ ಕಡೆ, ಒಂದು ಶೈಕ್ಷಣಿಕ ಗುರಿಯ ಕಡೆ ನಿಮ್ಮ ಒಂದು ಒಲವಿರಬೇಕು. ನೀವು ಅದನ್ನು ಮಾತ್ರನೇ ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಅದನ್ನು ಹೊರತುಪಡಿಸಿ ಇನ್ಯಾವ ವಿಚಾರಗಳನ್ನು ಕೂಡ ನಾವು ಇಲ್ಲಿ ತಂದಿಲ್ಲ. ತಂದಿದ್ರೆ ಆ ವಿಚಾರದ ಬಗ್ಗೆ ಕ್ಷಮೆ ಇರಲಿ. ಬಿಕಾಸ್ ನಮ್ಮ ಅಲ್ಟಿಮೇಟ್ ಉದ್ದೇಶ ಸಾಮಾಜಿಕ ಕಳಕಳಿ ಮತ್ತು ಮಕ್ಕಳ ಉದ್ಧಾರ ಅಷ್ಟೇ. ನಾವು ಯಾಕೆ ಈ ಮೊಬೈಲ್ ವಿಚಾರವನ್ನೇ ತೆಗೆದುಕೊಂಡು ಶಾಲಾ ಕಾಲೇಜುಗಳಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ಸ್ಗಳನ್ನ ಮಾಡ್ಲಿಕ್ಕೆ ಶುರು ಮಾಡಬಾರ್ದು ಅಂತ. ಸೊ ಹಾಗಾಗಿ ನಾವು ದಿ ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಎಕ್ಸೆಸಿವ್ ಯೂಸೇಜ್ ಆಫ್ ಮೊಬೈಲ್ ಫೋನ್ಸ್ ಆನ್ ಹ್ಯೂಮನ್ ಬಾಡಿ ಅಂತ ಒಂದು ಟೈಟಲ್ ಮಾಡಿ ಇದನ್ನ ಈ ತರ ನಾವು ಅಪ್ರೋಚ್ ಮಾಡ್ಬೋದಾ ಅಂತ ಒಂದು ಶಿಕ್ಷಣ ತಜ್ಞರನ್ನು ಕೂಡ ಕೇಳಿ, ಆರೋಗ್ಯ ತಜ್ಞರನ್ನು ಕೂಡ ಕೇಳಿ. ಸೊ ಆಗ ಅವರು ಸಜೆಸ್ಟ್ ಮಾಡಿ ನಮಗೆ ಖಂಡಿತ ಯು ಕ್ಯಾನ್ ಗೋ ಹೆಡ್. ಬಿಕಾಸ್ ಇದು ನೀಡ್ ಆಫ್ ದಿ ಆರ್. ನಾವಲ್ಲೋಗಿ ಶಾಲೆ ಸಂಸ್ಥೆಗಳು ಅಥವಾ ಕಾಲೇಜ್ಗಳು, ಯೂನಿವರ್ಸಿಟಿಗಳಲ್ಲಿ ಹೋದಾಗ ನಮ್ಗನ್ಸಿದ್ದು ಇದು ಈಗ ಬೇಕಾಗಿರೋ ವಿಚಾರ, ಇದು ಅಗತ್ಯವಾಗಿ ನಮಗೆ ಬೇಕೇ ಬೇಕು, ಇದನ್ನು ನೀವು ಖಂಡಿತ ಮಾಡಬೇಕು ಅಂತ ನಮಗೊಂದು ಒಳ್ಳೆ ಫೀಡ್ಬ್ಯಾಕ್ ಸಿಕ್ತು. ಸೊ ಹಾಗಾಗಿ ವಿ ಜಸ್ಟ್ ಸ್ಟಾರ್ಟೆಡ್ ವಿತ್ ದಟ್. ಸುಮಾರು ಗೌರ್ಮೆಂಟ್ ಶಾಲೆಗಳು, ನಂಬರ್ ಆಫ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳ ಕೂಡ, ನಾಟ್ ಓನ್ಲಿ 7th ಸ್ಟ್ಯಾಂಡರ್ಡ್ ಅಪ್ ಟು 10th ಆ ಥರ ಅಂತಲ್ಲ. ಸೊ ಕಾಲೇಜಸ್ಗಳನ್ನು ಮತ್ತು ಯೂನಿವರ್ಸಿಟಿಗಳನ್ನು ಕೂಡ ನಾವು ರೀಚ್ ಮಾಡಿದ್ದೀವಿ. ಅಲ್ಲಿ ಸೆಮಿನಾರ್ಗಳನ್ನು, ವರ್ಕ್ಶಾಪ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಮಾಡುವಾಗ ಅಲ್ಲಿ ಆ ಯೂನಿವರ್ಸಿಟಿಗೆ ಯಾವ ಮಕ್ಕಳು ಇರ್ತಾರೆ ಟಾರ್ಗೆಟ್ ಗ್ರೂಪು, ಆ ಮಕ್ಕಳಿಗೆ ಅಗತ್ಯವಾಗಿರೋ ವಿಚಾರಗಳನ್ನು ನಾವು ಟಾರ್ಗೆಟ್ ಮಾಡಿ ಹೇಳ್ತಾ ಹೋದ್ವಿ. ಸೊ ಇನಿಷಿಯಲಿ ಇಟ್ ವಾಸ್ ಓನ್ಲಿ ಫಾರ್ ಸ್ಕೂಲ್ ಅಂತ ಅಂದ್ಕೊಂಡ್ವಿ, ಅಪ್ ಟು 12th ಸ್ಟ್ಯಾಂಡರ್ಡ್ ಅಂತ. ಬಟ್ ನಂತರದಲ್ಲಿ ಇದಕ್ಕೆ ಬಂದಂತಹ ಒಂದು ರೆಸ್ಪಾನ್ಸ್ ಏನಿದೆ ಅದು ಬಹಳ ತುಂಬ ಪಾಸಿಟಿವ್ ಆಗಿ ತುಂಬ ಚೆನ್ನಾಗಿದ್ದರಿಂದ ದೆನ್ ವಿ ಎಕ್ಸ್ಪ್ಯಾಂಡೆಡ್ ದಟ್ ಟು ಕಾಲೇಜಸ್ ಆ್ಯಂಡ್ ಯೂನಿವರ್ಸಿಟೀಸ್ಗಳು. ಇಲ್ಲಿ ಒಂದು ಪ್ಯಾನೆಲ್ನ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಮ್ಮ IAS ಆ್ಯಂಡ್ IPS ಆಫೀಸರ್ಗಳು ಕೆಲವರು, ಮತ್ತು ಕೆಲವು ಆರೋಗ್ಯ ತಜ್ಞರು, ಡಾಕ್ಟರ್ಸ್ಗಳನ್ನು ಕರ್ಕೊಂಡು ಹೋಗ್ತೀವಿ. ಕೆಲವು ಪರಿಸರ ಪರಿಸರವಾದಿಗಳಂತ ನಾವು ಕರಿತೀವಿ. ಸೊ ಪರಿಸರ ತಜ್ಞರು ಅದರಲ್ಲಿದ್ದಾರೆ. ಸೊ ಅದಕ್ಕಿಂತ ಹೆಚ್ಚಾಗಿ ಮಿಸ್ಟರ್ ನವೀನ್ ಅವರು ಕೂಡ ಅವರ ಒಂದು ವಿಚಾರಗಳನ್ನು ಅದರಲ್ಲಿ ಆ್ಯಡ್ ಮಾಡ್ತಾ, ಸಜೆಷನ್ಸ್ ಕೊಡ್ತಾ, ಸೊ ಇದು ನಡೀತಾ ಹೋಗ್ತಾ ಇದೆ. ಈಗಾಗಲೇ ವಿ ಹ್ಯಾವ್ ರೀಚ್ ಮೋರ್ ದೆನ್ 2 lakhs ಆಫ್ ಚಿಲ್ಡ್ರನ್. ಸೊ 2 ರಿಂದ 5 ಲಕ್ಷ ತನಕ ಮಕ್ಕಳನ್ನ ನಾವು ರೀಚ್ ಮಾಡಿದ್ದೀವಿ. ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಮಾಡುವಾಗ ಶಾಲಾ ಕಾಲೇಜುಗಳಲ್ಲಿ ಒಂದು PPTಯನ್ನು ಪ್ರಿಪೇರ್ ಮಾಡಿಕೊಂಡು ಈ ಏನೇನು ಸಮಸ್ಯೆ ಹೆಚ್ಚಾಗಿ ಮೊಬೈಲ್ ಫೋನ್ನ ಬಳಕೆ ಮಾಡೋದ್ರಿಂದ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು PPTನ ನಾವು ಪ್ರೆಸೆಂಟ್ ಮಾಡ್ತೀವಿ. ಅದ್ರ ಜೊತೆಗೆ ಬರೀ ಸಮಸ್ಯೆಗಳನ್ನೇ ಹೇಳಿದ್ರೆ ಆಗಲ್ಲ, ಅದಕ್ಕೆ ಪರಿಹಾರವನ್ನು ಕೊಡಬೇಕಲ್ಲ. ಹಾಗಾಗಿ ಹುಟ್ಕೊಂಡಿದ್ದಂಥದ್ದು ಡಿಜಿಟಲ್ ಡಿಟಾಕ್ಸ್. ಸೊ ಡಿಜಿಟಲ್ ಡಿಟಾಕ್ಸ್ ಬಗ್ಗೆ ಹೇಳಲಿಕ್ಕಿಂತ ಮುಂಚೆ ಈ ಎಕ್ಸೆಸಿವ್ ಮೊಬೈಲನ್ನು ಬಳಕೆ ಮಾಡೋದ್ರಿಂದ ಮಕ್ಕಳಲ್ಲಿ ಆಗ್ತಿರೋ ಸಮಸ್ಯೆಗಳು ನಮಗೆ ಗೊತ್ತಿರಬೇಕು. ಬಿಕಾಸ್ ಈಗ ಸಮಸ್ಯೆ ಇದೆ ಅಂದ ತಕ್ಷಣ ಪೇರೆಂಟ್ಸ್ಗೆ ಏನು ಸಮಸ್ಯೆ ಅಂತ ಹೇಳಬೇಕಲ್ವಾ. ಸೊ ತುಂಬ ಜನ ಪೇರೆಂಟ್ಸ್ಗಳು ಅದನ್ನು ಗಮನಿಸ್ತಾ ಇರ್ತಾರೆ, ಬಟ್ ಹೆಚ್ಚಾಗಿ ಗಮನ ಕೊಟ್ಟಿರಲ್ಲ. ಬಿಕಾಸ್ ಅವ್ರಿಗೆ ಏನೋ ಒಂದು ಸ್ವಲ್ಪ ಫ್ರೀ ಟೈಮ್ ಬೇಕಂತ ಇರುತ್ತೆ, ಮಕ್ಕಳಿಗೆ ಮೊಬೈಲ್ ಕೊಟ್ಟು ಬಿಟ್ಬಿಟ್ಟಿರ್ತಾರೆ. ಅಥವಾ ಮಕ್ಕಳನ್ನ ಮೊಬೈಲ್ ಕೊಡೋದಕ್ಕಿಂತಲೂ ಅವ್ರನ್ನ ಮಾನಿಟರ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ನಾವು ಮೊಬೈಲ್ನ ಬಳಕೆ ಮಾಡಲೇಬೇಡಿ ಅಂತ ಹೇಳಲ್ಲ, ಬಟ್ ಮೊಬೈಲ್ನ ಬಳಕೆಯಲ್ಲಿ ಸ್ವಲ್ಪ ನಾವು ಲಿಮಿಟೇಷನ್ಸ್ಗಳನ್ನು ಅವರು ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಹಾಗಾಗಿ ನಾವು ಇದ್ರ ಬಗ್ಗೆ ಮಾತಾಡ್ತಾ ಹೋದ್ವಿ. ಸೊ ಮಕ್ಕಳಲ್ಲಿ ಒಂದು ಉದಾಸೀನದ ಒಂದು ಏನು ಮನೋಭಾವ ಬಂದ್ಬಿಡೋದು. ಬಿಕಾಸ್ ಮೊಬೈಲ್ ಇಟ್ಕೊಂಡೆ ಕುತ್ಕೊಂಡಿರ್ತಾರಲ್ಲ, ಬೇರೆ ಏನೇ ಆಕ್ಟಿವಿಟೀಸ್ಗಳ ಬಗ್ಗೆ ಅವ್ರಿಗೇನು ಆಸಕ್ತಿ ಇರಲ್ಲ. ಅದ್ರ ಜೊತೆಗೆ ಇದರಿಂದ ತುಂಬಾ ಕಣ್ಣಿನ ಸಮಸ್ಯೆಗಳು ಬರ್ತದೆ. ನಮ್ಮ ದೇಹದ ಬಹಳ ಮುಖ್ಯವಾದ ಭಾಗನೇ ನಮ್ಮ ಕಣ್ಣು. ಸೊ ನೀವು ಕಣ್ಣನ್ನ ಸತತವಾಗಿ ಮೊಬೈಲ್ ಕಡೆ ನೋಡ್ತಾನೆ ಇದ್ರೆ ಅದರಿಂದ ಬರೋ ಬ್ಲೂ ರೇಡಿಯೇಷನ್ಸ್ಗಳು ಏನಿದೆ ಅದು ಖಂಡಿತವಾಗಿ ಹಾರ್ಮ್ ಮಾಡುತ್ತೆ. ಒಂದಿನ ನೋಡೋದ್ರಿಂದ 2 ದಿನ ನೋಡೋದ್ರಿಂದ ಖಂಡಿತ ಸಮಸ್ಯೆ ಆಗಲಿಕ್ಕಿಲ್ಲ. ಬಟ್ ನೀವು ಕಂಟಿನ್ಯೂಸ್ ಆಗಿ ಫೋನ್ನ ನೋಡ್ತಾನೆ ಇದ್ದರೆ ಖಂಡಿತವಾಗಿ ಅದು ನಿಮ್ಮ ಕಣ್ಣನ್ನು
ತೊಂದರೆಗೊಳಿಸುತ್ತೆ. ತುಂಬಾ ಕಣ್ಣಲ್ಲಿ ರೆಡ್ನೆಸ್ ಬಂದ್ಬಿಡೋದು, ಕಣ್ಣು ರಬ್ ಮಾಡೋ ತರ ಫೀಲ್ ಆಗೋದು, ಸ್ವೆಲ್ಲಿಂಗ್ ಬಂದ್ಬಿಡೋದು, ಊದ್ಕೊಂಡಂಗೆ ಅನಿಸ್ತಾ ಇರೋದು. ಸೊ ಅವಾಗ ಕಣ್ಣು ಬಡ್ಕೊಳ್ಳೋದು, ನಾವು ಹೇಳ್ತೀವಲ್ಲ, ಸೊ ರೆಪ್ಪೆ ಬಡಿತಾ ಇದೆ ಅಂತ ಹೇಳ್ತೀವಲ್ಲ, ಆ ತರ ಆಗೋದು, ಕಣ್ಣಲ್ಲಿ ನೀರು ಬರೋದು. ಸೊ ಇದೆಲ್ಲ ಸಮಸ್ಯೆಗಳನ್ನ ನಾವು ಶಾಲೆಗಳಲ್ಲೇ ನೋಡಿದೀವಿ. ಸೊ ಇದೆಲ್ಲ ನಾವೇನು ಸುಮ್ಮನೆ ಬರ್ದು ಏನೋ ಹೇಳೋದಲ್ಲ, ಇದನ್ನ ನಾವು ಅಲ್ಲಿ ಹೋಗಿ ಮಕ್ಕಳಲ್ಲಿ ಗಮನಿಸಿ ಈ ಸಮಸ್ಯೆ ಇದೆ ಅಂತ ಅಂದ್ಮೇಲೆ ವಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಸೊ ಕಣ್ಣಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಬರ್ತಾ ಇದೆ. ಇವಾಗ ನಾವು ಮಕ್ಕಳನ್ನೇ ಈ ದೇಶದ ಆಸ್ತಿ ಅಂತ ಕರೆಯೋದಾದ್ರೆ ಆ ಆಸ್ತಿ ಚೆನ್ನಾಗಿರ್ಬೇಕಲ್ವಾ? ಹೌದು ಮೇಡಮ್. ಆಸ್ತಿ ಚೆನ್ನಾಗೇ ಇಲ್ಲ ಅಂತಂದ್ರೆ ಅದರಿಂದ ಬರೋದು ಉತ್ಪನ್ನ ಏನಿರುತ್ತೆ? ಏನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ಸಮಾಜದಲ್ಲಿ ಆಸ್ ಅ ಪೇರೆಂಟ್ಸ್, ಆಸ್ ಅ ಟೀಚರ್ಸ್, ಅದು ಯೂನಿವರ್ಸಿಟಿ ಆಗಲಿ, ಕಾಲೇಜ್ ಆಗಲಿ, ಮತ್ತೊಂದು ಕಡೆ ಆಗಲಿ, ನಮ್ಮ ಒಂದು ಏನು ಸಾಮಾಜಿಕ ಕಳಕಳಿಯಾಗಿ ಇದು ಹೊರಬರಬೇಕು. ಪೇರೆಂಟ್ಸ್ಗಳು ಕೂಡ ಮಕ್ಕಳಲ್ಲಿ ಆದಷ್ಟು ಮೊಬೈಲ್ನ ಬಳಕೆಯನ್ನು ಕಡಿಮೆ ಮಾಡೋ ಥರ ಅವರು ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ಇದು ಇಟ್ ಇಸ್ ಗೋನ್ ಟು ಟೇಕ್ ಅ ವೆರಿ ಬ್ಯಾಡ್ ಹೆಲ್ತ್ ಹ್ಯಾಸಾರ್ಡ್ಸ್. ಸೊ ಆ ಹೆಲ್ತ್ ಹ್ಯಾಸಾರ್ಡ್ಸ್ ಆಗಬಾರ್ದಂದ್ರೆ ಖಂಡಿತವಾಗಿ ಪೇರೆಂಟ್ಸ್ ಕೂಡ ಗಮನ ಕೊಟ್ಟು ನೋಡಬೇಕು. ಬಿಕಾಸ್ ಕಣ್ಣು ಇಂಪಾರ್ಟೆಂಟು. ಉದಾಸೀನದಿಂದ ಅವರು ಹೊರಗಡೆ ಬರಬೇಕು. ಈಗೆಲ್ಲ ಹೊಸ ಕೆಲವು ಪದಗಳನ್ನು ಕೂಡ ನಾವು ಕೇಳ್ತಾ ಇದ್ದೀವಿ, ಇನ್ಸೋಮೇನಿಯಾ ಅಂತ. ನೀವು ಕೇಳಿರ್ಬೋದು. ಇನ್ಸೋಮೇನಿಯಾ ಅಂದ್ರೆ ನಿದ್ದೆಗೆ ಸಂಬಂಧಪಟ್ಟಂತ ಒಂದು ಕಾಯಿಲೆ, ನಿದ್ದೆನೇ ಬರದೇ ಇರೋದು. ನೀವು ಪ್ರತಿ ಸಲ ಕುತ್ಕೊಂಡು ಮೊಬೈಲ್ ಕಡೆನೇ ಗಮನ ನಿಮ್ದು ಇದ್ರೆ, ಸೊ ನಿಮ್ಗೆ ನಿದ್ದೆ ಮಾಡೋ ಮನಸ್ಸೇ ಬರಲ್ವಲ್ಲ. ಬಿಕಾಸ್ ಬೆಳಕು ಬರ್ತಾ ಇರುತ್ತೆ, ಇನ್ನೇನೋ ಎಂಟರ್ಟೈನ್ಮೆಂಟ್ ಹೋಗ್ತಾ ಇರುತ್ತೆ, ಇನ್ನೇನೋ ರೀಲ್ಸ್ ಹೋಗ್ತಾ ಇದೆ. ಈ ರೀಲ್ಸ್ನ ನೋಡಿ 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 ಮಕ್ಕಳು ರಿಯಲ್ ಲೈಫ್ನೇ ಮರ್ತ್ಬಿಟ್ಟಿದ್ದಾರೆ. ಸೊ ರೀಲ್ಸ್ ನೋಡ್ತಾರೆ, ಇಲ್ಲಾಂದ್ರೆ ರೀಲ್ಸ್ ಮಾಡ್ತಾರೆ. ಏನೋ ಅದೊಂದು ದೊಡ್ಡ ಆರ್ಥಿಕ ಚಟುವಟಿಕೆ ತರ ಆಗ್ಬಿಟ್ಟಿದೆ ಇವತ್ತಲ್ವಾ? ಒಂದು ಎಕನಾಮಿಕ್ ಆಕ್ಟಿವಿಟಿ ತರ ಅದರಿಂದ ಏನೋ ವ್ಯೂಸ್ ಬರುತ್ತೆ, ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಅದು ಎಷ್ಟು ಮಟ್ಟಿಗೆ, ಅದು ಎಷ್ಟು ಕಾಲದಲ್ಲಿ ಫೇಮಸ್ ಆಗ್ಬಿಟ್ಟಿಲ್ಲ ಮೇಡಮ್. ಈಗ ನಿಮ್ ಕಾಲ, ನಮ್ ಕಾಲದೆಲ್ಲ ಚೆನ್ನಾಗಿ ಓದ್ಬೇಕು, ಒಳ್ಳೆ ಪೊಸಿಷನ್ ಹೋಗಿ ಆ ತರ ನಾವು ಫೇಮಸ್ ಆಗ್ಬೇಕು ಅಂತ, ಒಂದು ಇನ್ಸ್ಪೆಕ್ಟರ್, ಡಿಸಿನೋ, ಡಾಕ್ಟರ್ ಆಗ್ಬೇಕು ಅಂತ. ಇವಾಗ ಹಂಗಲ್ಲ, ನಾನು ಶಾರ್ಟ್ಸ್ ಮಾಡ್ಬೇಕು, ರೀಲ್ಸ್ ಹಾಕ್ಬೇಕು, ವ್ಯೂಸ್ ಬರ್ಬೇಕು, ಕಮೆಂಟ್ ಬರ್ಬೇಕು, ನಮ್ಮ ಏರಿಯಾದಲ್ಲ ಇಡೀ ಬೆಂಗಳೂರಲ್ಲಿ ಫೇಮಸ್ ಆಗ್ಬೇಕು, ಆ ರೀತಿ ಆಗೋಗ್ಬಿಟ್ಟಿದೆ ಮಕ್ಕಳು ಅಥವಾ ಕಾಲೇಜ್ ಸ್ಟೂಡೆಂಟ್ಸ್ಗಳ ಮೈಂಡ್ ಸೆಟ್. ನಿಜವಾಗ್ಲೂ ಕರೆಕ್ಟಾಗಿ ಹೇಳಿದ್ರಿ. ಈಗ ಮಕ್ಕಳಲ್ಲಿ ಒಂದು ಸೆಲ್ಫ್ ಇಮೇಜ್ ಮಾಡ್ಕೊಳ್ಳೋದು ಶುರು ಆಗ್ಬಿಟ್ಟಿದೆ. ಇವಾಗ ಯಾರೋ ಇನ್ನೊಂದೇನೋ ರೀಲ್ ಮಾಡ್ತಾ ಇದ್ರೆ ಇನ್ನೊಬ್ಬ ನಾನು ಈ ತರ ರೀಲ್ ಮಾಡ್ತೀನಿ, ನಾನು ಇಷ್ಟು ವ್ಯೂಸ್ ಬಂದೆ, ನಾನು ಇನ್ನಷ್ಟು ನನಗೆ ವ್ಯೂಸ್ ಬೇಕು. ಇವಾಗ ಇವ್ರಿಗೆ ಜೀವನದ ವ್ಯೂ ಮರ್ತೋಗ್ಬಿಟ್ಟಿದೆ. ಬರೀ ರೀಲ್ಸ್ ಗಳ ವ್ಯೂಗಳ ಬಗ್ಗೆ ಅವರು ಜನ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ತರ ಆಗೋಗ್ಬಿಟ್ಟಿದೆ. ಸೊ ಹಾಗಾಗಿ ಕಣ್ಣಿನ ಸಮಸ್ಯೆ ಆದ್ರೆ, ರೀಲ್ಸ್ ಗಳು ಒಂದ್ ಕಡೆ ಆದ್ರೆ, ಮಕ್ಳಿಗೆ ಈ ತರ ಎಲ್ಲ ಒಂದು ಬೇರೆ ಡಿಸ್ಟ್ರಾಕ್ಷನ್ಸ್ ಬಂದ್ಬಿಟ್ರೆ, ಮೇನ್ ಆಗಿ ಮಕ್ಕಳ ಕೆಲಸ ಏನಾಗಿರ್ಬೇಕು ಇವಾಗ? ಓದೋದು, ಶಿಕ್ಷಣದ ಕಡೆ ಅವ್ರು ಗಮನ ಕೊಡ್ಬೇಕಲ್ವಾ? ಸೊ ಎಲ್ಲ ಡಿಸ್ಟ್ರಾಕ್ಷನ್ಗಳ ಮಧ್ಯೆ ನಿಜವಾಗ್ಲೂ ಮಕ್ಕಳು ಅವ್ರ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಬಗ್ಗೆ ಗಮನ ಕೊಡೋಕ್ಕಾಗತ್ತಾ? ಖಂಡಿತ ಕೊಡೋಕ್ಕಾಗಲ್ಲ. ಸೊ ಏನಾಗ್ಬಿಡುತ್ತೆ, ಅಕಾಡೆಮಿಕ್ ಪರ್ಫಾರ್ಮೆನ್ಸ್, ಅವರ ಓದಿನ ಒಂದು ದಕ್ಷತೆ ಏನಿದೆ ಅದು ಖಂಡಿತ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ ಇನ್ಎಫಿಷಿಯನ್ಸಿಯಿಂದ ಹೊರಗಡೆ ಬರ್ಬೇಕಂದ್ರೆ ಖಂಡಿತ ಮಕ್ಕಳು ಮೊಬೈಲ್ ಇಂದ ಹೊರಗಡೆ ಬರ್ಲೇಬೇಕು. ಈ ನಿದ್ದೆಯ ಇನ್ಸೋಮೇನಿಯಾ ಪ್ರಾಬ್ಲಮ್ ಇಂದ ಡಿಜಿಟಲ್ ಡಿಟಾಕ್ಸ್ ಅಡಾಪ್ಟ್ ಮಾಡೋಕ್ಕಿಂತ ಮುಂಚೆ ಈ ಎಲ್ಲಾ ಸಮಸ್ಯೆಗಳಿಂದ ಫಸ್ಟ್ ಅವ್ರು ಅರ್ಥಕೋಬೇಕಲ್ವಾ? ಇವಾಗ ಏನೋ ನಾವು ಡಿಜಿಟಲ್ ಡಿಟಾಕ್ಸ್ ಮಾಡಿ ಅಂದ್ರೆ ಯಾರು ಮಾಡಲ್ಲ. ಸೊ ಅದಕ್ಕಿಂತ ಮುಂಚೆ ನಾವು ಹೇಳ್ಬೇಕು, ಮೊಬೈಲ್ ಇಂದ ಈ ತರ ಸಮಸ್ಯೆಗಳಿದೆ, ನೀವು ಆ ಸಮಸ್ಯೆಗಳಿಂದ ಹೊರಗಡೆ ಬರ್ಬೇಕಂದ್ರೆ ಇದನ್ನ ಕೆಲವೆಲ್ಲ ಫಾಲೋ ಮಾಡಬೇಕು ಅಂತ ನಾವು ಹೇಳ್ತಾ ಬಂದ್ವಿ. ಸೊ ಇನ್ಸೋಮೇನಿಯಾ ಆಗ್ಲಿ, ಮತ್ತೊಂದು ಡಿಜಿಟಲ್ ಅಮೆನೇಷಿಯಾ ಅಂತ ಕರಿತೀವಿ ಇವತ್ತು. ಅಂದ್ರೆ ಮೊದ್ಲೆಲ್ಲ ಯಾರ್ದಾದ್ರು ಹುಟ್ಟದ ಹಬ್ಬ ಏನಾದ್ರು ಇದ್ರೆ ನಮ್ಮ ಬ್ರೈನೇ ನೆನ್ಪು ಮಾಡ್ಕೋತಾ ಇತ್ತು ಅಂತ ಬೆಳಗ್ಗೆ ನಾವು ವಿಶ್ ಮಾಡ್ತಾ ಇದ್ವಿ. ಬಟ್ ಇವಾಗೆಲ್ಲ ಏನ್ ಮಾಡ್ತೀನಿ, ಯಾವ್ದ್ರಲ್ಲಿ ಒಂದು ಸೇವ್ ಮಾಡ್ಕೊಂಡು ಅದು ನಮ್ಗೆ ಬ್ಲಿಂಕ್ ಮಾಡುತ್ತೆ. ಸೊ ಇವತ್ತು ಯಾರ್ದು ಬರ್ತ್ಡೇ ಇದೆ, ಆನಿವರ್ಸರಿ ಇದೆ, ಮತ್ತೊಂದಂತ. ಸೊ ನಾವ್ ಅದನ್ನ ನಮ್ಮ ಬ್ರೈನ್ಗೆ ಕೆಲಸ ಕೊಡ್ತಾ ಇಲ್ಲ. ಇವತ್ತು ನಾವೇನ್ ಮಾಡ್ತೀವಿ, ಬೇರೆಯವ್ರ ನೆನ್ಪಿಟ್ಕೊಂಡು ಅದನ್ನ ಹೇಳಿ ಅಂತ ಎಲ್ಲಾನು ನಾವು ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟಿದೀವಿ. ಸೊ ಅದು ನಮ್ಗೆ ನೆನಪು ಮಾಡಿ ನಮ್ಮ ಶೆಡ್ಯೂಲ್ ಕೂಡ ಮೇಡಮ್. ಈಗ ಬುಧವಾರ ಏನಿದೆ, ನಾಳೆಗೆ ಏನಿದೆ, ನಾಡ್ದು ಏನಿದೆ ಅಂತೇಳಿ ಮುಂಚೆ ನಾವು ಜ್ಞಾಪಕ ಇಟ್ಕೊಂತ ಇದ್ದೋ, ನಾಡಿಗೆ ಇಂಟ್ರೂ ಇದೆ, ನಾಡಿದ್ದು ಇವ್ರ ಇಂಟ್ರೂ ಇದೆ ಅಂತ. ಇವಾಗಿಲ್ಲ, ಮೊಬೈಲ್ ಅಲ್ಲಿ ನಾವು ಹಾಕ್ಬಿಟ್ಟಿರ್ತೀವಿ, ಅದು ಬಂದಾಗ ಬೆಳಗ್ಗೆ ತೋರಿಸುತ್ತೆ ಇವತ್ತು ಇವ್ರ ಇಂಟರ್ವ್ಯೂ ಇದೆ ಅನ್ನೋ ತರ. ಆ ವಿಚಾರದಲ್ಲೂ ನಾವು ಕೆಲಸ ಕೊಡ್ತಾ ಇಲ್ಲ. ಎಕ್ಸಾಕ್ಟ್ಲಿ. ಸೊ ಹಾಗಾಗಿ ನಾವೇನ್ ಮಾಡ್ತಾ ಇದೀವಿ, ಆದಷ್ಟು ಬ್ರೈನ್ ಅನ್ನ ರೆಸ್ಟ್ ಮಾಡಕ್ ಬಿಡ್ತಾ ಇದೀವಿ. ಬ್ರೈನ್ ರೆಸ್ಟ್ ಮಾಡೋ ಅಂತದ್ದು ವಸ್ತುನೇ ಅಲ್ವಲ್ಲ. ರೆಸ್ಟ್ ಮಾಡೋದು ಯಾವಾಗ? ಲಾಸ್ಟ್ ತಾನೆ. ರೆಸ್ಟ್ ಇನ್ ಪೀಸ್ ಅದು ಬೇರೆ. ಬಟ್ ಇವಾಗ ಏನಾಗ್ಬಿಟ್ಟಿದೆ, ಬ್ರೈನ್ಗೆ ಆದಷ್ಟು ಇವಲ್ಲೇ ನಾವು ರೆಸ್ಟ್ ಮಾಡಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇದೀವಿ. ಅಂಡ್ ದಟ್ ಶುಡ್ ಡೆಫಿನೆಟ್ಲಿ ನಾಟ್ ಹ್ಯಾಪನ್. ಬಿಕಾಸ್ ಈ ಎಲ್ಲಾ ಸಮಸ್ಯೆಗಳಿಂದ ಮೇನ್ ಆಗಿ ನಮ್ಗೆ ಮಕ್ಕಳೇ ನಮ್ಮ ದೇಶದ ಆಸ್ತಿ ಅಂತ ಕರೆಯೋದಾದ್ರೆ, ಅವರೇ ನಮ್ಮ ದೇಶದನ್ನ ಮುನ್ನಡೆಸುವ ಒಂದು ಪ್ರಜೆಗಳಂತ ನಾವು ಕರೆಯೋದಾದ್ರೆ, ಆ ಪ್ರಜೆಗಳು ರಿಸೋರ್ಸ್ಫುಲ್ ಆಗಿರ್ಬೇಕು ಮತ್ತು ಆರೋಗ್ಯವಂತರಾಗಿರ್ಬೇಕು. ಸೊ ಆರೋಗ್ಯವಂತರಾಗಿರ್ಬೇಕಂದ್ರೆ ಈ ಕೆಲವು ಮೊಬೈಲ್ ಡಿಸ್ಟ್ರಾಕ್ಷನ್ಸ್ ಗಳಿಂದ ಅವರು ಹೊರಗಡೆ ಬರಲೇಬೇಕು. ಸೊ ಆ ಒಂದು ಪ್ರಯತ್ನವನ್ನೇ ನಮ್ಮ ಫೌಂಡೇಶನ್ ಮಾಡ್ತಾ ಇದೆ. ಸೊ ಲಾಟ್ ಆಫ್ ಸೆಮಿನಾರ್ಸ್, ವರ್ಕ್ಶಾಪ್ಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇದೀವಿ. ಅದಕ್ಕೆ ಒಂದು ಯಶಸ್ವಿ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಇದ್ರೊಟ್ಟಿಗೆ ನವೀನ್ ಕೂಡ ಜೊತೆನಲ್ಲಿದ್ದಾರೆ. ಸೊ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಹೋಗುವಾಗ ಕೂಡ ನಾವು ಜೊತೆನಲ್ಲೇ ಹೋಗ್ತೀವಿ. ಸೊ ನಾನು ಹಾರ್ಮ್ಫುಲ್ ಎಫೆಕ್ಟ್ಸ್ ಬಗ್ಗೆ ಮಾತಾಡಿದ್ರೆ, ನವೀನ್ ಒಂದು ಮಕ್ಕಳನ್ನ ಆದಷ್ಟು ಒಂದು
ಇನ್ಸ್ಪಿರೇಷನ್ ಕೊಟ್ಟು ಆ ಮಕ್ಕಳಿಗೆ ಹೇಗೆ ಈ ಸಮಸ್ಯೆಯಿಂದ ಹೊರಗಡೆ ಬಂದು ಒಂದು ಸಾಮಾಜಿಕ ಉನ್ನತ ಮಟ್ಟದಲ್ಲಿ ಅವರು ಹೇಗೆ ಇರಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಸೊ ಇದೆರಡು ಹ್ಯಾಂಡ್ ಇನ್ ಹ್ಯಾಂಡ್ ನಡೀತಾ ಹೋಗ್ತಾ ಇದೆ. ಸೊ ಮೇಡಮ್, ಈಗ ನೀವೇ ಎಕನಾಮಿಕ್ಸ್ ಸ್ಟಡಿ ಮಾಡಿರೋದು, ಹೇಗೆ ಈ ಮೊಬೈಲ್ದು ಎಫೆಕ್ಟ್ ಇವೆಲ್ಲ ಈಗಾಗುತ್ತೆ ಅಂತ ಅಂದ್ಬಿಟ್ಟು ನೀವು ಹೆಂಗೆ ಅದ್ರ ಬಗ್ಗೆ ಸ್ಟಡಿ ಮಾಡಿದ್ರೆ ಹೇಗೆ ತಿಳ್ಕೊಂಡ್ರಿ ಮೇಡಮ್? ಎಕ್ಸಾಕ್ಟ್ಲಿ. ಇವಾಗ ಒಂದು ಯಾವುದೇ ಒಂದು ಇನಿಷಿಯೇಟಿವ್ ನಾವು ತಗೋಬೇಕಂದ್ರೆ ಅದ್ರ ಬಗ್ಗೆ ಸ್ವಲ್ಪ ನಾನು ಆಸ್ ಅ ಲೆಕ್ಚರರ್ ಒಂದ್ ಸ್ವಲ್ಪ ಪಾಠ ಮಾಡಕ್ಕೆ 100 ಜನಕ್ಕೆ ಒಂದು ಕ್ಲಾಸ್ ರೂಮಲ್ಲಿ ಹೋಗ್ತೀವಂದ್ರೆ ಒಂದು ಪ್ರಿಪರೇಷನ್ ಇದ್ದೇ ಇರುತ್ತಲ್ವಾ. ಸೊ ಆ ಪಾಠ ಆವತ್ತಿನ ಸಬ್ಜೆಕ್ಟ್ ಏನಿದೆ, ಎಕನಾಮಿಕ್ಸ್ ಒಂದು ಒಂದು ಆಡಮ್ ಸ್ಮಿತ್ ಅವ್ರ ಡೆಫಿನಿಷನ್ ಪಾಠ ಮಾಡಬೇಕು, ಅದ್ರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡು ಹೋಗಿರ್ತೀನಿ. ಹಾಗೆ ಈ ಫೌಂಡೇಶನ್ ಶುರುವಾಗಿ ನಂತರ ಈ ಒಂದು ವಿಷಯ ಡಿಜಿಟಲ್ ಮೊಬೈಲ್ ಫೋನ್ಸ್ ನ ಸಂಬಂಧಪಟ್ಟಂತಹ ವಿಷಯಗಳು ಬಂದಾಗ ಅದ್ರ ಬಗ್ಗೆ ಸ್ವಲ್ಪ ಖಂಡಿತ ಒಂದು ಸ್ಟಡಿ ಮಾಡಿದುಂಟು. ಲಾಡ್ ಆಫ್ ಆರ್ಟಿಕಲ್ಸ್ ಗಳನ್ನ ಓದಿದೀವಿ, ಲಾಡ್ ಆಫ್ ನ್ಯೂಸ್ ಪೇಪರ್ಸ್, ಗೂಗಲ್ ಅಲ್ಲಿ ಬರುವಂತ ವಿಚಾರಗಳು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಈ ತರದ್ ನಾ ಹೇಳಿದ್ನಲ್ಲ ಸರ್ಕ್ಯುಲರ್ಸ್ ಮೆಮೋಸ್ ಗಳು ಬಂದಾಗ ಅಂತಹ ಶಾಲೆ ಸಂಸ್ಥೆಗಳನ್ನ ವಿಸಿಟ್ ಮಾಡಿದೀವಿ. ಅಲ್ಲಿ ನೋಡಿದ್ವಿ ಈ ತರ ವಿಚಾರಗಳು ನಡೀತಾ ಇದೆ, ಈ ತರ ಸಮಸ್ಯೆಗಳಿಗೆ ಮಕ್ಕಳು ಒಳಪಡ್ತಾ ಇದ್ದಾರೆ. ಈ ಸಮಸ್ಯೆಗಳಿಂದ ಹೊರಗಡೆ ಬರ್ಬೇಕಂದ್ರೆ ಇದಕ್ಕೆ ಏನಾದ್ರು ಒಂದು ಅಧ್ಯಯನ ಮಾಡ್ಲೇಬೇಕು ಅಂತ ಅನ್ಕೊಂಡು ವಿ ಸ್ಟಾರ್ಟೆಡ್ ವಿತ್ ದಟ್. ಸೊ ಸ್ವಲ್ಪ ಮಟ್ಟಿನ ಒಂದು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್, ಬ್ಯಾಕ್ ಗ್ರೌಂಡ್ ಸ್ಟಡೀಸ್ ಖಂಡಿತ ಅದ್ರ ಬಗ್ಗೆ ನಡೆದಿತ್ತು. ಸೊ ಈಗಲೂ ನಡೀತಾ ಇದೆ ಅದು. ಕಲಿಕೆ ಅನ್ನೋದು ಇಟ್ಸ್ ಅನ್ ಕಂಟಿನ್ಯೂಸ್ ಪ್ರೋಸೆಸ್. ಅದನ್ನ ನಾವು ಇಲ್ಲೇ ನಿಲ್ಲಿಸ್ತೀವಿ, ಅಷ್ಟೇ ಓದ್ತೀವಿ ಇಷ್ಟೇ ಓದ್ತೀವಿ ಅಂತ ಹೇಳಕ್ಕಾಗಲ್ಲ. ಸೊ ಮಕ್ಳಿಗೆ ಏನಾಗುತ್ತೆ ಅದನ್ನ ಹೇಳಲಿಕ್ಕೆ ಆದಷ್ಟು ಸ್ವಲ್ಪ ಮಟ್ಟಿಗೆ ರಿಸರ್ಚ್ ಅನ್ನ ಮಾಡಿ ಅದನ್ನೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಇಟ್ಕೊಂಡು, ಮತ್ತು ಮಕ್ಕಳಲ್ಲೇ ನಾವು ಕೇಳಿದೀವಿ ಮೊಬೈಲ್ ನೋಡೋದ್ರಿಂದ ಆಗಿರೋ ಸಮಸ್ಯೆಗಳು ನಿಮ್ಗೆ ಏನಾದ್ರು ಇದೆಯಾ ಅಂತ. ಮಕ್ಕಳೇ ಲಾಡ್ ಆಫ್ ವಿಷಯಗಳನ್ನ ಅವ್ರು ಸ್ವತಃ ಹ್ಯಾಂಡ್ ರೈಟಿಂಗ್ ನಲ್ಲಿ ಬರ್ಕೊಟ್ಟಿದ್ದಾರೆ. ಸೊ ಈ ತರ ಮನೇಲಿ ಈ ತರ ಸಮಸ್ಯೆ ಆಗ್ತಾ ಇದೆ, ಕಣ್ಣಿಗೆ ತೊಂದರೆ ಆಗ್ತಾ ಇದೆ, ನನ್ಗೆ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ, ಏನೋ ಸ್ವಲ್ಪ ಆನ್ಸೈಟಿ ಬರ್ತಾ ಇದೆ, ಮಾನಸಿಕವಾಗಿ ಒತ್ತಡ ಆಗ್ತಾ ಇದೆ. ಆಮೇಲೆ ಬಹಳ ಮುಖ್ಯವಾಗಿ ನಿಮಗೆ ಗೊತ್ತಿರಬೇಕು, ಈಗಿನ ಕಾಲದ ಮಕ್ಕಳು ಅವರ ಏಜ್ಗೆ ಸಂಬಂಧಪಡೋದಕ್ಕಿಂತ ಹೆಚ್ಚಾಗಿ ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದಾರೆ. ಸೊ ಅದು ಅನ್ಮಾನಿಟರ್ಡ್ ವಿಡಿಯೋಸ್ ಅಂತಾನೆ ನಾವು ಅದಕ್ಕೆ ಟೈಟಲ್ ಮಾಡ್ಬೋದು. ಬಿಕಾಸ್ ಅದು ಯಾವ ಮಕ್ಕಳಿಗೆ ಯಾವ ವಿಚಾರಗಳನ್ನ ನೋಡ್ಬೇಕು, ಯಾವ ವಿಚಾರಗಳನ್ನ ನೋಡಬಾರ್ದು ಅನ್ನೋ ಕಲ್ಪನೆ ಕೂಡ ಇಲ್ಲ. ಸೊ ಎಲ್ಲಾ ವಿಚಾರಗಳನ್ನು ಒಂದೇ ಏಜ್ ನಲ್ಲಿ ಅವರು ನೋಡ್ಲಿಕ್ಕೆ ಅದನ್ನ ಪ್ರಯತ್ನ ಪಡ್ತಾ ಇದ್ದಾರೆ. ಅದರಿಂದ ಅವ್ರ ಮೇಲೆ ಬ್ರೈನ್ಗೆ ಖಂಡಿತವಾಗಿ ಅದು ಪರಿಣಾಮವನ್ನ ಬೀಳ್ತಾ ಇದೆ. ಅವರು ಓದುವ ವಿಚಾರವನ್ನ ಬಿಟ್ಟು ಬೇರೆ ಎಲ್ಲಾ ವಿಚಾರಗಳ ಕಡೆ ಗಮನ ಹರಿಸ್ತಾ ಇದೆ. ಇವಾಗ ಕ್ಲಾಸಲ್ಲಿ ಕುತ್ಕೊಂಡು ಪಾಠ ಕೇಳಕ್ಕಿಂತನೂ ಏನೋ ಒಂದು ರೀಲ್ಸ್ ನೋಡಿರೋದು, ಇನ್ನೇನೋ ಮೊಬೈಲ್ ಅಲ್ಲಿ ಅವರು ಗಮನಿಸಿರೋದು. ಸೊ ಅವರ ವಯಸ್ಸಿಗೆ ಮೀರಿದ ಒಂದು ನಾಲೆಜ್ ಏನಿದೆಯಲ್ಲ, ಎಸ್ಪೆಷಲಿ ಫಾರ್ ಅನ್ಮಾನಿಟರ್ಡ್ ಥಿಂಗ್ಸ್, ಯಾರು ಅದನ್ನ ಮಾನಿಟರ್ ಮಾಡಿ ಹಾಕಿರಲ್ಲ. ಮೊಬೈಲ್ ನೀವು ನೋಡಿದ್ರೆ ಎಲ್ಲಾ ವಿಚಾರಗಳು ಬರ್ತಾ ಇರ್ತಾವಲ್ಲ. ನೀವು ಲಾಸ್ಟ್ ಟೈಮ್ ನಿಮ್ದು ಸೆಮಿನಾರ್ ನಾನು ಅಬ್ಸರ್ವ್ ಮಾಡಿದೆ ಮೇಡಮ್. ಅದ್ರ ನೀವು ಹೇಳಿದ್ರಿ, ನೀವೇನು ಅಂತ ತಿಳ್ಕೊಬೇಕು ಅಂದ್ರೆ ನೀವು ಒಂದು 2 ನಿಮಿಷ ನನ್ಗೆ ಮೊಬೈಲ್ ಕೊಟ್ಬಿಟ್ರೆ ಸಾಕು, ನೀವೇನು ಅಂತ ನಾನು ತಿಳ್ಕೊಂತೀನಿ ಅಂತ. ಮಕ್ಕಳು ಕೂಡ ನೀವ್ ಯಾರು ಅಂದ್ರೆ ನಿಮ್ ಫ್ರೆಂಡ್ಸ್ ನ ತೋರಿಸಿ ಅಂತ ಇದ್ರು. ಈಗೆಲ್ಲ ಫ್ರೆಂಡ್ಸ್ ನ ಯಾರು ತೋಡೋದ್ ಬೇಡ, ಜಸ್ಟ್ ನೀವು ಆ ಮಗುದು ಮೊಬೈಲ್ ತೆಗೆದ್ರೆ ಸಾಕು, ಆ ಹಿಸ್ಟ್ರಿನಲ್ಲಿ ಏನಿದೆ ಆ ಎಲ್ಲಾ ವಿಚಾರಗಳು ಆ ವ್ಯಕ್ತಿ ಏನಂತ ಹೇಳ್ಬಿಡುತ್ತೆ. ಸೊ ಹಾಗಾಗಿ ಎಕ್ಸಾಕ್ಟ್ಲಿ ಹಂಗೆ ಹೇಳಿದ್ದು ಕೂಡ ಹೌದು. ಸೊ ಹಾಗಾಗಿ ಮಕ್ಕಳು ಏನ್ ಮಾಡ್ತಾ ಇದ್ದಾರೆ, ಏನ್ ಮಾಡಬಾರ್ದು ಅನ್ನೋ ವಿಚಾರಗಳ ಬಗ್ಗೆ ತಂದೆ ತಾಯಿಗಳು ಗಮನ ಕೊಡಬೇಕು. ಕ್ಲಾಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಟೀಚರ್ಸ್ ಗಳು ಕೂಡ ಅದನ್ನ ಸ್ವಲ್ಪ ಹೇಳಿ ಈ ವಿಚಾರಗಳ ಬಗ್ಗೆ ಮಾಡಬೇಕು. ಇಲ್ಲ ಟೀಚರ್ಸ್ ಪೇರೆಂಟ್ಸ್ ತುಂಬಾ ಬಿಸಿ ಇದಾರೆ ಅಂದ್ರೆ ನಮ್ಮಂತವ್ರು ಈ ತರ ಫೌಂಡೇಶನ್ ಇಂದ ಒಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡ್ಬಂದು ಸ್ಕೂಲ್ ಮತ್ತೆ ಕಾಲೇಜುಗಳನ್ನ ರೀಚ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ನಮ್ಮ ಉದ್ದೇಶ ಇಷ್ಟೇ, ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳಿದೆ. ಆ ಸಮಸ್ಯೆಗಳಿಂದ ನೀವು ಹೊರಗಡೆ ಬರಬೇಕು. ಹೊರಗಡೆ ಬರ್ಬೇಕಂದ್ರೆ ಒಂದು ಅತ್ಯದ್ಭುತವಾದ ಒಂದು ವಿಷಯ ನಮಗೆ ಕಣ್ಮುಂದೆ ಕಾಣಿಸ್ತಾ ಇದೆ. ಅದೇನಪ್ಪಾ ಅಂದ್ರೆ ಡಿಜಿಟಲ್ ಡಿಟಾಕ್ಸ್. ಸೊ ಡಿಜಿಟಲ್ ಡಿಟಾಕ್ಸ್ ಅಲ್ಲಿ ಈಗ ಬಾಡಿನ ನಾವು ಡಿಟಾಕ್ಸ್ ಮಾಡ್ಕೋತೀವೋ ಹಾಗೆ ಡಿಜಿಟಲ್ ಡಿವೈಸಸ್ ಗಳಿಂದ, ಅದು ಸ್ಮಾರ್ಟ್ ಫೋನ್ ಆಗಿರ್ಲಿ, ನಿಮ್ಮ ಕಂಪ್ಯೂಟರ್ಸ್ ಆಗಿರ್ಲಿ, ಅಥವಾ ಟೆಕ್ನಾಲಜಿ ಬೇಸ್ ಯಾವ್ದಾದ್ರು ಆಗಿರ್ಲಿ, ಎಲ್ಲ ಡಿವೈಸಸ್ ಗಳೇನಿದೆ ಅದರಿಂದ ವಾಲಂಟರಿ ಆಗಿ ನೀವು ಹೊರಗಡೆ ಬರೋದು, ಯಾರೋ ಫೋರ್ಸ್ ಮಾಡೋದಲ್ಲ. ನೀವೇ ವಾಲಂಟಿಯರ್ ಆಗಿ ನಾನು ಕೆಲವು ದಿನಗಳ ಕಾಲ ಈ ಮೊಬೈಲ್ ಫೋನ್ ಅನ್ನಾಗ್ಲಿ ಅಥವಾ ಯಾವುದೇ ಡಿಜಿಟಲ್ ಡಿವೈಸ್ ಅನ್ನಾಗ್ಲಿ ಬಳಕೆ ಮಾಡೋದಿಲ್ಲ. ಏನಾದ್ರು ಒಂದು ಟಿಪ್ಸ್ ಕೊಡಿ ಮೇಡಮ್, ಹೆಂಗಂತನಾ? ಸೊ ಹೆಂಗಂದ್ರೆ ತುಂಬಾ ಸಿಂಪಲ್. ಇವಾಗ ನಿಮ್ ಮದ್ವೆ ಆಗಿದೆಯಲ್ಲ ಸರ್, ನಿಮಗೆ ನಿಮ್ ಹೆಂಡತಿನ ಕರ್ಕೊಂಡು ಮಗುನಿದೆ, ಇನ್ ಬ್ಯೂಟಿಫುಲ್ ಫ್ಯಾಮಿಲಿನ ಕ್ರಿಯೇಟ್ ಆಗ್ಬಿಟ್ಟಿದೆಲ್ಲ ಚೆನ್ನಾಗಿ. ಸೊ ಈ ಫ್ಯಾಮಿಲಿನ ಕರ್ಕೊಂಡು ಲಾಂಗ್ ಡ್ರೈವ್ ಹೋಗ್ಬಿಡಿ ಸರ್. ನಿಮ್ ಕೈನಲ್ಲಿ ಯಾವ ಮೊಬೈಲ್ ಇರಬಾರ್ದು, ಯಾವ ಡಿಜಿಟಲ್ ಇದು ಇರಬಾರ್ದು, ಎಕ್ಸೆಪ್ಟ್ ನಿಮ್ಮ ಲಾಂಗ್ ಡ್ರೈವ್ ಒಂದು ಕಾರು ರೆಡಿ ಇದ್ರೆ ನೀವು ಆರಾಮಾಗಿ ಬೆಳಗ್ಗೆಯಿಂದ ರಾತ್ರಿ ತನಕನೋ ಅಥವಾ ಇನ್ನೊಂದು 2 ದಿವಸನೋ ಮೊಬೈಲ್ನ ಮನೇಲಿ ಇಟ್ಬಿಡಿ. ಮೊಬೈಲ್ನ ಒಂದು ರೆವಲ್ಯೂಷನ್ ಶುರು ಆದಾಗ ಏನ್ ಸರ್ ಮೇನ್ ಉದ್ದೇಶ ಇದ್ದಿದ್ದು? ಕಮ್ಯುನಿಕೇಶನ್ ತಾನೆ. ಇವಾಗ ಕಮ್ಯುನಿಕೇಶನ್ ಮಾಡೋ ತುಂಬಾ ಎಮರ್ಜೆನ್ಸಿ ಅಂತ ನಿಮ್ಗೆ ಏನಾದ್ರು ಇದ್ರೆ, ಬಿಕಾಸ್ ನೀವು ಕೆಲಸ ಮಾಡೋದ್ರಿಂದ, ಅಥವಾ ನೀವು ಕೆಲಸ ಮಾಡೋ ಸಂಸ್ಥೆಗೆ ಇನ್ನೊಂದ್ 2 ದಿನ
ನಾನ್ ಕಾಂಟ್ಯಾಕ್ಟ್ ಅಲ್ಲಿ ಇರಲ್ಲ ಹಿಂಗ್ ಹೋಗಿ ಬರ್ತೀವಿ ಅಂತ ನೀವು ಖಂಡಿತ ಅದನ್ನ ಇಟ್ಬಿಟ್ಟು ಕೀಪ್ಯಾಡ್ ಸೆಟ್ ಯೂಸ್ ಮಾಡ್ಬಿಟ್ರೆ ಮೇಡಮ್. ಯಾವ್ದು ಬೇಡ ಸರ್, ಕೀಪ್ಯಾಡ್ ಸೆಟ್ ಬೇಸಿಕ್ ಅದನ್ನ ನೀವು ಕಮ್ಯುನಿಕೇಶನ್ಗೆ ಖಂಡಿತ ಅದನ್ನ ಬಳಸ್ಕೋಬಹುದು. ಬಿಕಾಸ್ ನಮ್ ಕೇಳಿಸ್ಕೊಳಕ್ ಮಾತ್ರ ನಮ್ಗೆ ಬೇಕಾಗಿರೋದಲ್ವಾ ಸರ್, ಏನ್ ಎಮರ್ಜೆನ್ಸಿ ಅಂತ ಖಂಡಿತ ನಾವಿನ್ ಮನೇಲಿ ಡಿಸ್ಕಸ್ ಮಾಡುವಾಗ ಅದನ್ನೇ ಹೇಳ್ತಾ ಇದ್ರು. ಇನ್ ಮುಂದೆ ಸ್ವಲ್ಪ ದಿನ ಈ ಮೊಬೈಲ್ ಗಳನ್ನ ಬಳಕೆ ಮಾಡಿ ಆಮೇಲೆ ಐ ಟ್ರಾನ್ಸ್ಫರ್ ಮೈ ಸೆಲ್ಫ್ ಟು ಮೊದಲು ನೋಕಿಯಾ ಸೆಟ್ ಬರ್ತಾ ಇತ್ತು. 1100 ಹೌದು, ಆ ತರದ ಸೆಟ್ ಗಳನ್ನ ಇಟ್ಕೊಂಡ್ಬಿಟ್ರೆ ಯಾವ ರೀಲ್ಸು ಇಲ್ಲ, ಯಾವ ಸೋಷಿಯಲ್ ಮೀಡಿಯಾನ ಇಲ್ಲ, ಯಾವ ಹೆಚ್ಚಿನ ವಿಚಾರಗಳು ಇಲ್ಲ. ಸೊ ನೀವು ಆರಾಮಾಗಿ ಆ ಫೋನ್ ರಿಂಗ್ ಆದ್ರೆ ತೆಗೆದಿ ಅಗತ್ಯದ ವಿಚಾರಗಳನ್ನ ಫೋನ್ ಮಾಡಿ ಮಾತಾಡಿ ಖಂಡಿತ ಇಡ್ಬೋದು ಸರ್. ಲಾಂಗ್ ಡ್ರೈವ್ ಇಸ್ ಅ ಬೆಸ್ಟ್ ಮೆಡಿಸಿನ್. ನಿಮ್ಗೆ ಇರೋ ಒಳ್ಳೊಳ್ಳೆ ಹ್ಯಾಬಿಟ್ಸ್ ಗಳನ್ನ ಇದ್ರೆ ಅದನ್ನ ಪಾಲಿಶ್ ಮಾಡ್ಬಿಡಿ. ಹಳೆದೆಲ್ಲ ಹ್ಯಾಬಿಟ್ಸ್ ಗಳನ್ನ ನೀವು ಗಂಟ್ಮುಟೆ ಕಟ್ಟಿ ಇಟ್ಬಿಟ್ಟಿದ್ರೆ ಸೊ ಆ ಎಲ್ಲ ಹಾಬಿಗಳನ್ನ ಮುಂದೆ ತಂದು ಸೊ ಅದನ್ನ ಆದಷ್ಟು ಅದೇನದು ಚಿಕ್ಕ ಮಕ್ಳು ಈಗಲೂ ಮಾಡ್ತಾರೆ, ಸ್ಟಾಂಪ್ ಕಲೆಕ್ಷನ್, ಇನ್ನೇನೋ ರೇರ್ ಕಲೆಕ್ಷನ್ಸ್ ಮಾಡಿ ಅದನ್ನ ಮಾಡೋದು, ಪೇಂಟಿಂಗ್ ಮಾಡೋದು, ಎಷ್ಟೊಳ್ಳೆ ಒಳ್ಳೆ ಪೇಂಟಿಂಗ್ಸ್ ಗಳು ಆರ್ಟಿಸ್ಟ್ ಗಳಿಗೆ. ಸಿ ಈ ಮಕ್ಕಳನ್ನ ಆದಷ್ಟು ಯು ಕ್ಯಾನ್ ಮೇಕ್ ದೆಮ್ ಟು ಪುಟ್ ಇನ್ ಟು ಡಿಫ್ರೆಂಟ್ ಆಕ್ಟಿವಿಟೀಸ್. ಶಾಲೆನಲ್ಲಿ ಕಲ್ತು ಬರ್ತಾರೆ ಒಂದು, ಅದಾದ ನಂತರ ಈ ಮಕ್ಳು ಸ್ಪೋರ್ಟ್ಸ್ ಅಲ್ಲೇ ತುಂಬಾ ಇಂಟ್ರೆಸ್ಟ್ ಇದ್ರೆ ಸ್ಪೋರ್ಟ್ಸ್ ಕಡೆ ಹಾಕ್ಬಿಡಿ. ಅವ್ರಿಗೆ ಏನೇನೋ ಮ್ಯಾಥ್ಸ್ ಅಲ್ಲಿ ತುಂಬಾ ಅಬ್ಯಾಕಸ್ ಈ ತರದ ಏನೇನೋ ಟ್ರೈನಿಂಗ್ ಗಳಿರೋ ಅದಕ್ಕೆ ಹಾಕ್ಬಿಡಿ. ಆರ್ಟಲ್ಲಿ ಅವ್ರಿಗೆ ತುಂಬಾ ಇಷ್ಟ ಇದೆ, ಡಾನ್ಸು, ಸಿಂಗಿಂಗು, ಮ್ಯೂಸಿಕ್, ತುಂಬಾ ಆಪ್ಷನ್ಸ್ ಗಳಿದೆ ಸರ್. ನಾವು ಕೇಳಿಸ್ಕೊಳಕ್ಕೆ ರೆಡಿ ಇಲ್ಲ. ಸೊ ಇನ್ನೊಂದು ಪೇರೆಂಟ್ಸ್ ಗಳಿಗೆ ಅದು ತುಂಬಾ ಬರ್ಡನ್ ಆಗ್ಬಿಡುತ್ತೆ ಏನೋ. ಸೊ ಮತ್ತೆ ಅಲ್ಲಿಗೆ ಡ್ರಾಪ್ ಮಾಡ್ಬೇಕು, ಇಲ್ಲಿಗೆ ಡ್ರಾಪ್ ಮಾಡ್ಬೇಕು, ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ಬಟ್ ಅದ್ರಲ್ಲೂ ಕೆಲವು ಪೇರೆಂಟ್ಸ್ ಗಳಿದ್ದಾರೆ. ಸೊ ದೋಸ್ ಹೂ ರಿಯಲಿ ವಾಂಟ್ ದೇರ್ ಚಿಲ್ಡ್ರನ್ ಟು ಡೂ ವೆಲ್ ಅನ್ನೋರು ಖಂಡಿತವಾಗಿ ಕರ್ಕೊಂಡು ಹೋಗ್ತಾರೆ. ಮ್ಯೂಸಿಕ್ ಕ್ಲಾಸ್ ಆದ್ಮೇಲೆ ಇನ್ನೊಂದು ಡಾನ್ಸ್ ಕರ್ಕೊಂಡು ಹೋದ್ರೆ ಡಾನ್ಸ್ ಆದ್ಮೇಲೆ ಕರಾಟೆ ಕ್ಲಾಸ್ ಆದ್ಮೇಲೆ ಇನ್ನೊಂದು ಸ್ವಿಮ್ಮಿಂಗು, ಮತ್ತೊಂದು ಕ್ರಿಕೆಟ್ ಎಲ್ಲಾನು ಅಷ್ಟೇ. ಸೊ ನನ್ನ ಮಗನ್ ಕೂಡ ಈಗ ಈಸ್ ಇನ್ 9th ಸ್ಟ್ಯಾಂಡರ್ಡ್ ಸಮೃದ್ಧ್, ಅವನು ಕೂಡ ನಾವು ಕ್ರಿಕೆಟ್ ಅಕಾಡೆಮಿಗೆ ರೀಸೆಂಟ್ ಆಗಿ ಜಾಯಿನ್ ಮಾಡಿದೀವಿ. ಸೊ ಲೆಟ್ ಹಿಮ್ ಅಟ್ಲೀಸ್ಟ್ ಅದೊಂದು 3 hours ಅಲ್ಲಿ ಹೋಗಿ ಬಂದ್ರೆ ಮೈಂಡು ಫ್ರೆಶ್ ಆಗುತ್ತೆ, ಫಿಸಿಕಲಿ ಕೂಡ ಒಂದು ಟ್ರೈನ್ ಆಗುತ್ತೆ. ಒಂದು ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಓದೋದ್ರ ಜೊತೆಗೆ ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ತರ ನೀವು ಖಂಡಿತ ಅದನ್ನೆಲ್ಲ ಎಲ್ಲ ಹಾಬಿಗಳನ್ನ ನೀವು ಪುನಶ್ಚೇತನಗೊಳಿಸ್ಬೇಕು. ಅದಕ್ಕಿಂತ ಬಹಳ ಮುಖ್ಯವಾಗಿ ಸ್ಟಾರ್ಟ್ ಎಂಜಾಯಿಂಗ್ ಯುವರ್ ನೇಚರ್. ಪ್ರಕೃತಿನೇ ಎಲ್ಲ. ಸೊ ನಾವು ಪ್ರಕೃತಿನ ಮರ್ತಿವತ್ತು ಈ ಒಂದು ವಿಕೃತಿನ ಕೈನಲ್ಲಿ ಇಟ್ಕೊಂಡು ಓಡಾಡ್ತಾ ಇದೀವಿ. ಸೆಲ್ ಫೋನ್ ಈಸ್ ಡೆಫಿನೆಟ್ಲಿ ಕ್ರಿಯೇಟಿಂಗ್ ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್. ಇದನ್ನ ನೀವು ಹೊರಗಡೆ ಬರ್ಬೇಕಂದ್ರೆ ಪರಿಸರದ ಜೊತೆ ನಿಮ್ಮನ್ನ ನೀವು ಜೋಡಿಸ್ಕೊಳ್ಳಿ, ನಿಮ್ಮ ಎಲ್ಲ ಹಾಬಿಗಳನ್ನ ಹೊರಗಡೆ ತನ್ನಿ, ಪುಸ್ತಕಗಳನ್ನ ಓದಿ. ಸೊ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಪುಸ್ತಕಗಳನ್ನ ಓದೋದೇ ಇವತ್ತು ಕಳ್ಕೊಂಡು ಓದಂಗ ಆಗ್ಬಿಟ್ಟಿದೆ. ಸೊ ಪುಸ್ತಕದ ಅಭ್ಯಾಸನೇ ನಾವು ಮರ್ತು ಬಿಟ್ಟಿದೀವಿ. ಸೊ ನಮ್ಮ ಮನೆಗೆ ಬಂದ್ರೆ ನಿಮ್ಗೆ 15,000ಕ್ಕಿಂತಲೂ ಹೆಚ್ಚು ಪುಸ್ತಕಗಳು ಸಿಗುತ್ತೆ. ಸೊ ಪುಸ್ತಕಗಳನ್ನ ಇಟ್ಕೊಳ್ಳಿ, ಪುಸ್ತಕಗಳನ್ನ ಓದಿಕ್ ಶುರು ಮಾಡಿ. ಎಷ್ಟೋ ವಿಚಾರಗಳಲ್ಲಿ ದೊರಕ್ತಾ ಹೋಗುತ್ತೆ, ನಿಮ್ಗೆ ಜ್ಞಾನಾರ್ಜನೆ ಆಗುತ್ತೆ. ಸೊ ಮೊಬೈಲ್ ಕಡೆ ನೋಡ್ಬೇಕಂತ ಕೂಡ ಅನ್ಸುದಿಲ್ಲ. ಇಲ್ಲ ಮೇಡಮ್ ಇದೆಲ್ಲ ಆಗದೇ ಇಲ್ಲ ಅಂದ್ರೂ ಒಂದ್ ಸ್ಕ್ರೀನ್ ಟೈಮ್ ಅಂತ ಲಿಮಿಟ್ ಮಾಡಿ. ಮನೇಲಿ ಒಂದು ಫ್ರೀ ಝೋನ್, ಮೊಬೈಲ್ ಫ್ರೀ ಝೋನ್ ಏರಿಯಾ, ಆ ಏರಿಯಾದಲ್ಲಿ ಮೊಬೈಲೇ ತರಬಾರ್ದು. ಈ ಏರಿಯಾ ಊಟ ಮಾಡೋ ಡೈನಿಂಗ್ ಟೇಬಲ್ ಆ ಜಾಗನೋ ಇನ್ನೆಲ್ಲೋ ಒಂದ್ ಕಡೆ ಲಿವಿಂಗ್ ಏರಿಯಾದಲ್ಲಿ ಮೊಬೈಲ್ ನ ಒಂದು ಏನು ಎಂಟ್ರಿನೇ ಇಲ್ಲ. ಮೊಬೈಲ್ ನ ದೂರ ಎಕ್ಸಾಂಪಲ್ ಬೇಡ, ನಂದೇ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಬೇರೆಯವ್ರು ಬ್ಲೇಮ್ ಮಾಡೋದು ಬೇಡ, ನನ್ನ ಮೇಲೆ ನಾನು ಬ್ಲೇಮ್ ಮಾಡ್ಕೊಂತೀನಿ. ಮುಂಚೆ ಎಲ್ಲ ಹೇಗೆ ಅಂತಂದ್ರೆ ಮೊಬೈಲ್ ಫೋನ್ಗಳೇನು ಅಷ್ಟಾಗಿ ಇರ್ತಿರ್ಲಿಲ್ಲ. ಇಲ್ಲ ನಮ್ಮ ತಂದೆ ತಾವೊಂದು ಫೋನ್ ಇತ್ತು, ನಮ್ಮ ತಂದೆ ಇಲ್ಲಿ ಕೂತ್ಕೊಂಡವರು, ನಾವು ನಮ್ಮ ಅಣ್ಣ ಪಕ್ಕದವರು, ನಮ್ಮ ತಾಯಿ ಆಪೋಸಿಟ್ ಕೂತ್ಕೊಂಡು ಎಲ್ರಿಗೂ ಊಟ ಬಡಿಸೋರು, ನೆಮ್ಮದಿಯಾಗಿ ಊಟ ಮಾಡ್ತಾ ಮಾತಾಡ್ತಾ ಸೀರಿಯಲ್ ನೋಡ್ಕೊಂಡು ಮಾಡ್ತಾ ಇದ್ವು. ಇವಾಗಿಲ್ಲ, ಈಗ ನಾನು ರೂಮಲ್ಲಿ ಮೊಬೈಲ್ ಇಟ್ಕೊಂಡು ರೀಲ್ಸ್ ನೋಡ್ಕೊಂಡು ಅಥವಾ ಯಾವುದೋ ನ್ಯೂಸ್ ನೋಡ್ಕೊಂಡು ನಾನು ಊಟ ಮಾಡ್ತೀನಿ. ನನ್ನ ವೈಫು ಅವಳು ಮೊಬೈಲ್ ಇಟ್ಕೊಂಡು ಅಡುಗೆ ಮನೆ ಊಟ ಮಾಡ್ಕೊಂಡ್ಬಿಡ್ತಾಳೆ, ನಮ್ಮ ತಂದೆ ಒಂದ್ ಕಡೆ. ಈ ತರ ಆಗೋಗ್ಬಿಟ್ಟಿದೆ. ಸೊ ಹೀಗಾಗಿ ಆ ಸಂಬಂಧಗಳು ಕೂಡ ಬರೀ ನಮ್ಮ ಡಿಟಾಕ್ಸ್ ಒಂದೇ ಅಲ್ಲ, ನಮ್ಮ ಸಂಬಂಧಗಳು ಕೂಡ ಎಲ್ಲ ಒಂದ್ ಕಡೆ ಹಾಳಾಗ್ತಾ ಇದೆ. ಕರೆಕ್ಟ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಅದನ್ನೇ ನಾವು ಇವತ್ತು ಇಂಗ್ಲಿಷ್ ಅಲ್ಲಿ ಒಂದು ಪದ ಇದಕ್ಕೆ ಫಬ್ಬಿಂಗ್ ಅಂತ ಕರಿತೀವಿ. PHUBBING ಫಬ್ಬಿಂಗ್ ಅಂದ್ರೆ ಮೊಬೈಲ್ ನಿಮ್ ಕೈನಲ್ಲಿ ಇದ್ರೆ ಪಕ್ಕದಲ್ಲಿ ಯಾವ ಕಂಪ್ಯಾನಿಯನ್ ಇದಾರೆ ಅಂತ ಕೂಡ ನಿಮ್ಗೆ ಗೊತ್ತಾಗಲ್ಲ, ಅಗತ್ಯನೂ ಇಲ್ಲ ಅನ್ನೋ ಲೆವೆಲ್ ಅಲ್ಲಿ ನೀವು ಮೊಬೈಲ್ ಒಳಗಡೆ ಹೋಗ್ಬಿಟ್ಟಿರ್ತೀರ. ಅಕ್ಕ ತಂಗಿನೂ ಬೇಡ, ಅಣ್ಣ ತಂಗಿನೂ ಅಣ್ಣ ತಮ್ಮನೂ ಬೇಡ, ಮಕ್ಕಳೇ ಬೇಡ, ಯಾವ ಹೆಂಡತಿನೂ ಬೇಡ, ಇನ್ಯಾರೋನು ನಮ್ಗೆ ಸಾಮಾಜಿಕವಾಗಿ ಯಾವ ಕನೆಕ್ಷನ್ ನಮಗ್ ಬೇಡ. ವಿ ಜಸ್ಟ್ ವಾಂಟ್ ಟು ಬಿ ವಿತ್ ದ ಫೋನ್. ಫೋನ್ ಕಮ್ಯುನಿಕೇಶನ್ಗೆ ಶುರುವಾಗಿದ್ದು ಇವತ್ತು ಎಲ್ಲಾ ತರದ ಒಂದು ಸಮಸ್ಯೆಗಳನ್ನ ಸುಧಾ ಮಾನವ ಸಮಾಜಕ್ಕೆ ತದ್ದೋಡ್ತಾ ಇದೆ. ನೀವು ಹೇಳ್ದಾಗೆ ಸಾರಿ ನಿಮ್ಮ ಎಕ್ಸಾಂಪಲ್ ಹೇಳಕ್ಕೂ ಕೂಡ ಧೈರ್ಯ ಬೇಕು. ನೀವು ಎಷ್ಟು ಚೆನ್ನಾಗಿ ಹೇಳ್ತಿದ್ರಿ. ಈ ಪರಿಸ್ಥಿತಿ ಬಂದಿದೆ ಅಂದ್ರೆ ಈ ಪರಿಸ್ಥಿತಿಯಿಂದ ಹೊರಗಡೆ ಬರ್ಬೇಕಂದ್ರೆ ನಾವು ಮಾಡೋಂತ ಕೆಲವು ಕಾರ್ಯಕ್ರಮಗಳನ್ನ ನೀವು ಖಂಡಿತ ನೋಡ್ಬೇಕು. ನೋಡೋದ್ರ ಜೊತೆಗೆ ಮತ್ತಷ್ಟು ಜನಕ್ಕೆ ಹೇಳ್ಬೇಕು. ಸೊ ಈ ಸಮಸ್ಯೆ ಇಷ್ಟೆಲ್ಲ ಇದೆ, ಈ ಸಮಸ್ಯೆಯಿಂದ ಹೊರಗಡೆ ಬರ್ಲೇಬೇಕಂದ್ರೆ ಖಂಡಿತವಾಗಿ ನೀವು ಅದಕ್ಕೆ ಸಪೋರ್ಟ್ ಅನ್ನು ಮಾಡ್ಲೇಬೇಕು. ಸೊ ಈ ಸಾಮಾಜಿಕ ಕಳಕಳಿ ಇನ್ನೂ ಮುಂದುವರಿಯುತ್ತೆ. ಬಿಕಾಸ್ ಮೊಬೈಲ್ ಫೋನ್ ಅಂತೂ ಎಂಡ್ ಆಗಲ್ಲ, ಎಲ್ಲರಿಗೂ ಮೊಬೈಲ್ ಫೋನ್ ಬೇಕೇ ಬೇಕು. ಮೊಬೈಲ್ ಫೋನ್ ಬಳಕೆ ಮಾಡೇ ಮಾಡ್ತಾರೆ. ಸೊ ಆ ಬಳಕೆಯನ್ನ ಸ್ವಲ್ಪ ಮಟ್ಟಿಗೆ
ಕಡಿಮೆ ಮಾಡಿಕೊಂಡು ಯಾವ ವಿಚಾರಗಳನ್ನ ಅದ್ರಲ್ಲಿ ನೋಡಬೇಕು, ಯಾವ ವಿಚಾರಗಳನ್ನ ಅದ್ರಲ್ಲಿ ನೋಡಬಾರ್ದು ಅನ್ನೋದಷ್ಟೇ ಮಕ್ಕಳಿಗೆ ನಮಗೆ ಹೇಳ್ಕೊಡೋ ಉದ್ದೇಶ. ಅಕಾಡೆಮಿಕ್ ಪರ್ಪಸ್ಸಿಗಾದ್ರೆ ಸ್ವಲ್ಪ ಒಂದು ಟೈಮ್ ಲಿಮಿಟ್ ಮಾಡ್ಕೊಂಡು ನೋಡ್ಕೊಳ್ಳಿ, ಬೇರೆ ಉದ್ದೇಶಗಳಿಗೆ ಅದನ್ನ ಆದಷ್ಟು ಬಳಸೋದು ಬೇಡ. ಇದನ್ನ ಹೇಳಿದ ತಕ್ಷಣ ಆಗ್ಬಿಡುತ್ತಾ ಮೇಡಮ್ ಅಂದ್ರೆ ಖಂಡಿತ ಅದಾಗಲ್ಲ. ಮನುಷ್ಯ ಅಥವಾ ಮಕ್ಕಳನ್ನ ಬದಲಾವಣೆ ಮಾಡೋದು ಈಗಿನ ಪರಿಸ್ಥಿತಿಲಿ ಅಷ್ಟು ಸುಲಭ ಅಲ್ಲ. ಸೊ ಅವನ್ನ ಕುತ್ಕೊಂಡು ಅವರಿಗೆ ಕೌನ್ಸಿಲಿಂಗ್ ಅಥವಾ ಡೈರೆಕ್ಷನ್ಸ್ ಅನ್ನ ಕೊಟ್ರೆ ಮಾತ್ರ ಇದು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಮಕ್ಕಳು, ಪೇರೆಂಟ್ಸು, ಟೀಚರ್ಸು ಎಲ್ಲರೂ ಜೊತೆಗೂಡಿದ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡ್ಬೋದು. ಮೇಡಮ್, ಈಗ ಸ್ಕೂಲು ಕಾಲೇಜ್ ಮಕ್ಕಳು ಆ ಪೇರೆಂಟ್ಸ್ಗಳದ್ದು ಹೇಳಿದ್ರಿ, ನೀವು ಒಂದು ಸ್ಪೆಷಲ್ ಅಡ್ವೈಸ್ ಕೊಡಲೇಬೇಕು ಸಣ್ಣ ಮಕ್ಳಿರೋ ಅಂಥವ್ರು. ಇದರಲ್ಲೂ ನನ್ನ ಎಕ್ಸಾಂಪಲ್ಲೇ ತಗೊಂತೀನಿ. ನನ್ನ ಮಗು ಈಗ 2.5 ವರ್ಷ, ಅವ್ನಿಗೆ ಆಲ್ರೆಡಿ 1.25 ವರ್ಷ ಟೈಮಲ್ಲೇ. ಅಂದರೆ ನಾವು ಅದನ್ನು ತೀರಾ ಬ್ಲೇಮ್ ಮಾಡೋಕ್ಕೂ ಆಗಲ್ಲ ವೈಫ್ನ, ಯಾಕೆಂದ್ರೆ ಅವರು 24 ಗಂಟೆ ನೋಡ್ತಿರ್ತಾರೆ. ಅವ್ರಿಗೂ ಒಂಥರ ಎಷ್ಟೇ ಮಕ್ಕಳಾದರೂ ಮಕ್ಳು ಮಾಡೋ ತೀಟೆಗೆ ಒಂದು ಇರಿಟೇಟ್ ಅಂತ ಆಗ್ಬಿಡುತ್ತೆ. ಅವ್ರಿಗೂ ಒಂದು ಟೈಮ್ ಫ್ರೀ ಬೇಕು ಅಂದಾಗ ಮೊಬೈಲ್ ಒಂದು ಅರ್ಧ ಗಂಟೆ ನೋಡ್ಬಿಡ್ಲಿ ಮೊಬೈಲು ಮಗು, ನಾವು ರಿಲ್ಯಾಕ್ಸ್ ಮಾಡೋಣ. ಅಥವಾ ಊಟ ಮಾಡ್ತಾ ಇಲ್ಲ, ಮುಂಚೆ ಎಲ್ಲ ಊಟ ಅಂತಂದ್ರೆ ಅಟ್ಲೀಸ್ಟ್ ಏನೋ ಆಚೆ ಕರ್ಕೊಂಡೋಗೋ ಏನೋ ಮಾಡಿಸೋರು ಅಜ್ಜಿ ತಾತನ ಜೊತೆಲಿ. ಇವಾಗ ಇಲ್ಲ. ಸೊ ಮಕ್ಳು ಒಟ್ನಲ್ಲಿ ಊಟ ತಿನ್ಬೇಕು, ಮೊಬೈಲ್ ಕೊಟ್ಬಿಟ್ಟು ಅವ್ರಿಗೆ ಒಂದು ಊಟ ಹಾಕೊಟ್ಬಿಟ್ರೆ ಅದೇ ತಿನ್ಕೊಂತಿರ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಇಂಥ ಯಾಕಂದ್ರೆ ಒಂದು 3 ವರ್ಷದ ಒಳಗಡೆ ಮಕ್ಳುಗಳಿಗೆ ಆ ಪೇರೆಂಟ್ಸ್ಗಳಿಗೆ ಏನ್ ಹೇಳ್ತೀರಿ ಮೇಡಮ್? ಅದ್ರಲ್ಲಿ ಮಕ್ಳು ತಪ್ಪಂತ ನಾವ್ ಹೇಳಕ್ಕಾಗಲ್ಲ, ಯಾಕಂದ್ರೆ ಮಕ್ಳು ಅಡಿಕ್ಟ್ ಆಗಿರಲ್ಲ. ಈಗ ನನ್ನ ಮಗನ್ಗೆ ಮೊಬೈಲ್ ಕೊಟ್ಟಾಗೂ ಊಟ ಮಾಡಿರೋದು ನೋಡಿದೀನಿ, ಮೊಬೈಲ್ ಇಲ್ದೇನು ನಾನು ಹೊರಗಡೆ ಕರ್ಕೊಂಡು ಆಟ ಆಡ್ಸ್ಕೊಂಡು ತಿಂದಾಗೂ ಊಟ ಮಾಡೋದು ನೋಡಿದೀನಿ. ಅಲ್ಲಿಗೆ ಮಕ್ಳು ಸಮಸ್ಯೆ ಅಲ್ಲ, ಅದ್ರೊಳಗಡೆ ನಮ್ ಸಮಸ್ಯೆ ಅಂತ. ಅವ್ರಿಗೆ ಏನ್ ಹೇಳ್ತೀರಿ? ಅಲ್ಲ, ನೀವೇ ಉತ್ತರ ಕೊಟ್ಬಿಟ್ಟಿದ್ದಾರೆ. ಪ್ರಶ್ನೆ ನಿಮ್ಮಲ್ಲೇ ಇದೆ, ಉತ್ತರ ನಿಮ್ಮಲ್ಲೇ ಇದೆ ಆಕ್ಚುಲಿ ಶಿವಪ್ರಸಾದ್ ಸರ್. ಏನಂದ್ರೆ ಈಗ ಒಂದ್ ಪೇರೆಂಟ್ಸ್ ಅಂತ ಆಕಿಂತ ಮುಂಚೆ ನಮ್ಮ ಹೊಣೆಗಾರಿಕೆಗಳು ಬೇರೆ ಬೇರೆ ಇರ್ತವೆ. ಬಟ್ ಒಂದು ಪೇರೆಂಟ್ಸ್ ಅಂತ ಆದ ತಕ್ಷಣನೇ, ಪೋಷಕರು ಅಂತ ನೀವು ಆದ ತಕ್ಷಣನೇ ನೀವೇ ನಿಮ್ಮ ಮಕ್ಕಳ ಶಿಲ್ಪಿಗಳು. ನೀವೇ ಅವ್ರು ಹೇಗಿರ್ಬೇಕು ಅನ್ನೋದನ್ನ ನೀವು ಸೃಷ್ಟಿ ಮಾಡ್ಕೋಬೇಕು. ಅವ್ರು ಹೀಗೆ ಇರ್ಬೇಕು ಅಂತ ಅನ್ಕೋಬೇಕು, ಅವ್ರು ಹಾಗೆ ಇರೋ ತರ ನೋಡ್ಕೋಬೇಕು. ಸೊ ಇದು ಬಂದು ತುಂಬಾನೇ ದೊಡ್ಡ ಜವಾಬ್ದಾರಿ. ಸೊ ಈಗಿನ ಟ್ರೆಂಡ್ ನಲ್ಲಿ ಏನಾಗಿದೆ, ನೀವು ಹೇಳ್ದ ಹಾಗೆ ಎಕ್ಸಾಕ್ಟ್ಲಿ ಮಕ್ಕಳಿಗೆ ಒಂದು ನೋಡ್ಕೊಳ್ಳೋದೇ ಒಂದು ದೊಡ್ಡ ಸಾಹಸ ತರ ಹೆಣ್ಮಕ್ಳಲ್ಲೂ ಬಂದ್ಬಿಟ್ಟಿದೆ, ಗಂಡ್ ಮಕ್ಳಲ್ಲೂ ಬಂದ್ಬಿಟ್ಟಿದೆ. ಅವ್ರು ಸೋ ಕಾಲ್ಡ್ ಪೇರೆಂಟ್ಸ್ ಅಂತ ಕರ್ಸ್ಕೊಡ್ತಾರಷ್ಟೇ. ಬಟ್ ಪೇರೆಂಟ್ಸ್ಗೆ ಇರಬೇಕಾದಂತಹ ಬೇಸಿಕ್ ಫಂಡಮೆಂಟಲ್ ಜವಾಬ್ದಾರಿಗಳು ಕೂಡ ಪೇರೆಂಟ್ಸ್ಗಳಿಗೆ ಇವತ್ತು ಇಲ್ಲ ಕೆಲವರಲ್ಲಿ. ಎಲ್ಲರನ್ನೂ ಜನರಲೈಸ್ ಮಾಡಿ ನಾವು ಹೇಳಿಕ್ಕಾಗಲ್ಲ. ಅತ್ಯದ್ಭುತವಾದ ಪೇರೆಂಟ್ಸ್ಗಳು ನಮ್ಮ ಮುಂದೆ ಇದ್ದಾರೆ. ಬಟ್ ಕೆಲವು ಪೇರೆಂಟ್ಸ್ಗಳು ಈ ಮೊಬೈಲ್ ಅಡಿಕ್ಷನ್ಸ್ಗಳಿಗೆ ಸಹಾಯ ಮಾಡ್ತಾರೋ ಪೇರೆಂಟ್ಸ್ಗಳೇನಿದ್ದಾರೆ ಅವ್ರಿಗೆ ನಾ ಹೇಳೋದಿಷ್ಟೇ, 3 ವರ್ಷದ ಮಗುಗೆ ಅಥವಾ 1 ವರ್ಷದ ಮಗುಗೆ ನೀವು 2 ವರ್ಷದ ಮಗುಗೆ ಮೊಬೈಲ್ ಕೊಡೋದಾದ್ರೆ ಆ ಮಗು ಇನ್ನೂ ಬಹಳ ಉತ್ತಮವಾದ ಜೀವನ ಶೈಲಿಯನ್ನ ನೋಡ್ಬೇಕಾಗಿದೆ. ಆ ಮಗು ಏನು ನೋಡ್ತಾ ಇದೆಯೋ ಅದು ಅದನ್ನೇ ಕಲಿತಾ ಹೋಗುತ್ತೆ. ಕಂಟಿನ್ಯೂಸ್ ಆಗಿ ಯಾವುದೇ ವಿಚಾರವನ್ನ ನೀವು ಮೊಬೈಲ್ ಅಲ್ಲಿ ನೋಡ್ತಾ ಇದ್ರೆ ಅದು ಆ ಮಗುವಿನ ಬ್ರೈನ್ ಅಲ್ಲಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಈಗ ರೀಸೆಂಟ್ ಆಗಿ ಯಾವುದೋ ಒಂದು ಆರ್ಟಿಕಲ್ ಅಲ್ಲಿ ಓದಿದ್ ನಾನು, ಅದು ಎಷ್ಟು ಡೊಪಮೆನ್ ಪಾರ್ಟ್ನ ಹಿಟ್ ಮಾಡುತ್ತಂದ್ರೆ, ಸ್ಕ್ರಾಲ್ ಮಾಡೋದ್ರಿಂದ ಈ ಆಲ್ಕೋಹಾಲಿಕ್ಗಳು ಅಥವಾ ಡ್ರಗ್ಸ್ಗಳನ್ನ ಏನ್ ತಗೋತಾರಲ್ಲ ಅವರಲ್ಲಿ ಆ ಇಂಟಾಕ್ಸಿಕೇಶನ್ ಲೆವೆಲ್ ಏನಿರುತ್ತಲ್ಲ, ಅಷ್ಟು ಮಟ್ಟಿನ ಒಂದು ಇಂಟಾಕ್ಸಿಕೇಶನ್ ಲೆವೆಲ್ ನೀವು ಫೋನ್ ನ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಸ್ಕ್ರಾಲ್ ಮಾಡೋದ್ರಿಂದ ಆಗ್ತಾ ಇದೆ. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ ಎಷ್ಟು ಅದು ಬ್ಯಾಡ್ ಆಗಿ ಮಕ್ಕಳ ಮೇಲೆ, ಬ್ರೈನ್ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ. ನಮ್ದು ಬಂದು ಡೆವಲಪ್ಡ್ ಬ್ರೈನ್ ಅಂತ ಕರ್ಕೊಳ್ಳೋದಾದ್ರೆ, ಮಕ್ಕಳದು ಇಟ್ಸ್ ಆನ್ ಡೆವಲಪಿಂಗ್ ಸ್ಟೇಜ್. ಮಕ್ಕಳಲ್ಲಿ ಬ್ರೈನ್ ನ ಬೆಳವಣಿಗೆ ಆಗ್ತಾ ಇರುತ್ತೆ. ನೀವು ಬೆಳವಣಿಗೆಗೆ ಆಸ್ಪದ ಕೊಡದೆ ಕಂಟಿನ್ಯೂಸ್ ಆಗಿ ಫೋನ್ ನ ಕೊಟ್ಬಿಟ್ರೆ ಏನಾಗ್ಬಿಡುತ್ತೆ, ಅದು ಅಲ್ಲೇ ಇರುತ್ತೆ. ಅದು ಈ ಮಕ್ಕಳು ನೀವು ಬೇಕಾದ್ರೆ ನೋಡಿ, ಹೆಚ್ಚಾಗಿ ಮೊಬೈಲ್ ನ ಬಳಕೆ ಮಾಡೋ ಮಕ್ಕಳು ಹೈಪರ್ ಆಕ್ಟಿವ್ ಇರ್ತಾರೆ. ಅವ್ರಿಗೆ ಒಂದ್ ಕಡೆ ಕುತ್ಕೊಂಡು ಅವ್ರು ಕಲೀಲಿಕ್ಕೆ ಇಷ್ಟಪಡಲ್ಲ, ಒಂದ್ ಕಡೆ ಯಾರಾದ್ರು ಹೇಳ್ತಾ ಅದನ್ನ ಕೇಳಿಸ್ಕೊಳಕ್ ಇಷ್ಟಪಡಲ್ಲ. ಅವರ ಲಿಸನಿಂಗ್ ಪವರ್ ಕಡಿಮೆ ಆಗ್ಬಿಟ್ಟಿರುತ್ತೆ. ದೇ ಓನ್ಲಿ ವಾಂಟ್ ಟು ಲುಕ್ ಇನ್ ಟು ಫೋನ್. ಆಮೇಲೆ ಐ ಕಾಂಟ್ಯಾಕ್ಟ್ಸ್ ಮಾಡಲ್ಲ. ಮಾತಾಡ್ಬೇಕಾದ್ರೆ ನಿಮ್ ಜೊತೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಕ್ ಅವ್ರು ಇಷ್ಟಪಡಲ್ಲ. ದೇ ವಾಂಟ್ ಟು ಓನ್ಲಿ ಲುಕ್ ಇನ್ ಟು ಫೋನ್. ಬಿಕಾಸ್ ನೋಡಿ 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 ಅಭ್ಯಾಸ ಆಗ್ಬಿಡುತ್ತೆ. ಚಿಕ್ಕ ಮಕ್ಕಳಲ್ಲೂ ಕೂಡ ಈಗ ಟೆಕ್ಸ್ಟ್ ನೆಕ್ ಅಂತ ಶುರು ಆಗ್ಬಿಟ್ಟಿದೆ. ಅಂದ್ರೆ ಈ ಪಾರ್ಟಿಗೆ ಸಂಬಂಧಪಟ್ಟಿದ್ದು ಹಿಂಗೆ ತಲೆ ಬಗ್ಸಿರ್ತಾರಲ್ಲ, ಓದಿ ಓದಿ ತಲೆ ಬಗ್ಸಿರೋದಲ್ಲ, ಮೊಬೈಲ್ ನೋಡಿ ನೋಡಿ ತಲೆ ಬಗ್ಸಿರೋದು. ಒಂದು ಆತರ ಮೇಡಮ್. ಈಗ ನನ್ ಮಗನ್ ತಗೊಂಡ್ರೆ 2 ವರ್ಷ, ಅವನೇನಂದ್ರೆ ಹಾಸಿಗೆ ಮೇಲೆ ಮಲಿಕೊಂಡು ಹಿಂಗೆ ಈ ರೀತಿಯಾಗಿ ತಲೆನ ಎತ್ತಿ ಈ ತರ ನೋಡ್ತಾರೆ. ನೋಡಿ, ಇದೊಂದು ಹೊಸ ವಿಚಾರ ತಿಳ್ಕೊಂಡಾಗಾಯ್ತು ನನಗೆ ಇವತ್ತು. ಬರೀ ತಲೆ ಬೇರೆ ಬಗ್ಸಲ್ಲ, ತಲೆ ಬೇರೆ ಎತ್ಬಿಟ್ಟು ನೋಡ್ತಾ ಇದ್ದಾರೆ. ನೋಡಿ, ಆ ಪೊಸಿಷನ್, ಪೋಸ್ಚರ್ ಏನಿದೆ ಅದನ್ನು ಕೂಡ ನಾವು ಸೆಮಿನಾರ್ ಗಳಲ್ಲಿ ಹೇಳ್ತಾ ಇದೀವಿ. ಪೋಸ್ಚರ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಈಗ ಕುತ್ಕೊಂಡು ಕಂಟಿನ್ಯೂಸ್ ಆಗಿ ಒಂದೇ ಕಡೆ ಕುತ್ಕೊಂಡಿರೋದ್ರಿಂದಲೂ, ತಲೆ ಬಗ್ಸಿ ನೋಡ್ತಾ ಇರೋದ್ರಿಂದ, ಈಗ ನಿಮ್ಮಾಗ ಹೇಳಿದ ಒಂದು ಹೊಸ ಪೊಸಿಷನ್, ಮಲ್ಕೊಂಡು ಮೊಬೈಲ್ ನ ಈ ತರ ತಲೆ ಎತ್ಕೊಂಡು ಈ ತರ ನೋಡೋದ್ರಿಂದಲೂ, ಯಾವುದೇ ತರ ನೀವು ಮೊಬೈಲ್ ಅನ್ನ ನೋಡಿ, ಚಿಕ್ಕ ಮಗುವಿಗೆ 100% ಅದು ಎಫೆಕ್ಟ್ ಮಾಡೇ ಮಾಡುತ್ತೆ. ಸೊ ಅದು ಮಾಡಬಾರ್ದಂದ್ರೆ ಪೇರೆಂಟ್ಸ್ ಸ್ವಲ್ಪ ಚಾಲೆಂಜಿಂಗ್ ಆಗಿ ಅವರ ಟೈಮ್ ಅನ್ನ ಅವರು ಮಗುಗೆ ಕೊಡ್ಲೇಬೇಕು. ಅಲ್ಲಿ ಬೇರೆ ದಾರಿನೇ ಇಲ್ಲ. ನೀವು ಹೇಳ್ದಂಗೆ ಸ್ವಲ್ಪ ಬಿಸಿ ಇರ್ತಾರೆ, ಏನೋ ಕಿರಿಕಿರಿ ಆಗುತ್ತೆ, ಮೊಬೈಲ್ ಕೊಟ್ಬಿಡೋಣ ಅಂತ ಖಂಡಿತ ಅನ್ಸುತ್ತೆ ಆ ಟೈಮಲ್ಲಿ ಅನ್ಸ್ಬೋದು. ಬಟ್ ಆದಷ್ಟು ನೀವು ಅದನ್ನ ಅವಾಯ್ಡ್ ಮಾಡಿದ್ರೆ ಮಾತ್ರ ಮಗು ಊಟವನ್ನ ಎಂಜಾಯ್ ಮಾಡಕ್ ಶುರು ಮಾಡುತ್ತೆ.
ಮಗು ನಿಮ್ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡುತ್ತೆ, ಹ್ಮ್ ಮಗು ಹೊರಗಡೆ ಆಟ ಆಡ್ಲಿಕ್ಕೆ ಇಷ್ಟಪಡುತ್ತೆ. ಹ್ಮ್ ಸೊ ಒಂದ್ ಟೈಮ್ ಇವಾಗ ನೋಡಿ, ಮೊಬೈಲ್ ಅನ್ನ ಕೊಡ್ಲೇಬೇಡಿ ಅಂದ್ಬಿಟ್ರೆ ತುಂಬಾ ಪೇರೆಂಟ್ಸ್ಗೆ ತುಂಬಾ ನೋವಾಗ್ಬಿಡ್ಬೋದೇನೋ. ಹೌದು. ಬಟ್ ಅಟ್ಲೀಸ್ಟ್ ಆ ಸ್ಕ್ರೀನ್ ಟೈಮ್ ನ ಲಿಮಿಟ್ ಮಾಡಿ. ಹ್ಮ್ ಇವಾಗ ಒಂದ್ ಅರ್ಧ ಗಂಟೆ, ಹ್ಮ್ 4:15 5 ಗಂಟೆ ತನಕ ನೀನ್ ನೋಡ್ಬೋದಪ್ಪ, ಇಷ್ಟೇ ದಿನದಲ್ಲಿ, ಹೌದು. ಅದೊಂದೇ ಟೈಮಲ್ಲಿ ನಿನ್ ಕೈಲಿ ಮೊಬೈಲ್ ಇರುತ್ತೆ ಹ್ಮ್ ಅಂತ ಹೇಳ್ಬಿಟ್ಟು ಮಗುನ ಕನ್ವಿನ್ಸ್ ಮಾಡಿ ಆ ಟೈಮಲ್ಲಿ ಮೊಬೈಲ್ ಕೊಟ್ಬಿಟ್ಟು ಪೀಸ್ಫುಲ್ ಆಗಿ ಅವನ ಹತ್ರ ಹೊರಗಡೆ ತಗೊಂಡ್ಬಿಡ್ಬೇಕು. ಹ್ಮ್ ಆಯ್ತು, ನಿನ್ ಟೈಮಿಂಗ್ ಆಯ್ತು, ಇನ್ನು ಆಟದ ಟೈಮು, ಊಟ ಟೈಮು, ಹೋಮ್ವರ್ಕು, ಆಕ್ಟಿವಿಟೀಸು. ಆಕ್ಚುಲಿ ನಮ್ಗೆ ಏನಾಗ್ಬಿಟ್ಟಿದೆ ಅಂದ್ರೆ ತುಂಬಾ ವಿಚಾರಗಳಿದೆ ಕಲೀಲಿಕ್ಕೆ, ಹ್ಮ್ ನಮ್ಗೆ ಅದೆಲ್ಲ ಕಲ್ಸಕ್ ಇಷ್ಟ ಇಲ್ಲ. ನಮ್ಗೆ ಬರೀ ಮೊಬೈಲ್ ಕೊಟ್ಬಿಟ್ರೆ ನಾವು ಫ್ರೀ ಆಗ್ಬಿಡ್ತೀವಲ್ಲ. ಹೌದು. ಸೊ ಹಾಗಾಗಿ ನಾವು ಮೊಬೈಲ್ನ ಹ್ಮ್ ಕೊಡೋ ಅಭ್ಯಾಸ ಮಾಡ್ಬಿಟ್ಟಿದೀವಿ. ಹ್ಮ್. ಮೊಬೈಲ್ನ ಬಿಟ್ಟು ಆ ಚಿಕ್ಕ ಮಗುವಿಗೆ ಕೂಡ ಅದು ಎಷ್ಟು ಕ್ಯೂರಿಯಸ್ ಇರುತ್ತಲ್ವಾ, ನಿಮ್ಮ ಮಗ ನೀವು ನೋಡಿರ್ಬೋದು, ಹೌದು. ಎಲ್ಲವನ್ನು ಪ್ರಶ್ನೆ ಮಾಡುತ್ತೆ. ಅದ್ಯಾಕೆ, ಹೌದು. ಇದ್ಯಾಕೆ, ಇದು ಹೇಗೆ, ಅದು ಹಾಗೆ ಅಂತ ಹ್ಮ್, ಕೇಳುತ್ತೆ. ಹ್ಮ್. ಒಂದ್ ನ್ಯಾಚುರಲ್ ವಾಕ್ಗೆ ಕರ್ಕೊಂಡು ಹೋಗ್ಬಿಡಿ, ಸಿಂಪಲ್ ಆಗಿ. ತುಂಬಾ ಹಠ ಮಾಡ್ತಾ ಇದ್ದಾನಾ, ಹ್ಮ್ ನಡೆಯೋ ಸ್ವಲ್ಪ ವಾಕ್ ಹೋಗ್ಬಿಟ್ಟು ಬರೋಣ ಅಂತ ಅಮ್ಮನು ಕರ್ಕೊಂಡು, ಹ್ಮ್. ಮೇಡಮ್ಗೂ ಮೈಂಡ್ ಫ್ರೆಶ್ ಆಗ್ಬಿಡುತ್ತೆ. ಹೌದು. ನಿಮ್ಗೆ ಗೊತ್ತಿರಬೇಕು, ಅರ್ಧ ಗಂಟೆಯಿಂದ ಹೆಚ್ಚು ವಾಕ್ ಮಾಡಿದ ತಕ್ಷಣನೇ ಹ್ಮ್. ಒಂದು ಎನರ್ಜಿ ರಿಲೀಸ್ ಆಗುತ್ತೆ ಬಾಡಿನಲ್ಲಿ. ಓಕೆ. ಸೊ ಆ ಎನರ್ಜಿಗಳು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಲ್ವಾ. ಇಡೀ Correct. ಪ್ರಪಂಚ ನಡೆಯೋದೇ ಎನರ್ಜಿ ಮೂಲಕ. ಹ್ಮ್ ಆ ಎನರ್ಜಿ ಖಂಡಿತ ಬೂಸ್ಟ್ ಆಗ್ಬೇಕಂದ್ರೆ ಹ್ಮ್ ವಿ ಕ್ಯಾನ್ ಡೂ ಸಮ್ ಗುಡ್ ಥಿಂಗ್ಸ್ ಅಲ್ವಾ. ಮಗುಗೂ ರಿಲ್ಯಾಕ್ಸ್ ಆಯ್ತು, ಹ್ಮ್. ನಮ್ಗೊಂದು ಒಳ್ಳೆ ವಾಕಿಂಗ್ ಆಯ್ತು, ಯಾವ್ದು ಸಕ್ಕರೆ ಕಾಯಿಲೆ ಬೇಡ, ಇನ್ನೊಂದು BP ಬೇಡ. ಬೇಡ, ಒಬೆಸಿಟಿ ಬೇಡ ಅಂದ್ರೆ ಹ್ಮ್. ಒಳ್ಳೆ ವಾಕ್ ಖಂಡಿತ ಮಾಡ್ಬೋದು. ವಾಕಿಂಗ್ ಏನು ತೊಂದರೆ ಇಲ್ಲ ಅನ್ಸುತ್ತೆ ಮನೆ ಹತ್ರ. ಖಂಡಿತ ಮೇಡಮ್. ಸೊ ಖಂಡಿತ ಒಂದ್ ಸಣ್ಣ ಪಾರ್ಕ್ ಹೋಗ್ಬಿಟ್ಟು ಒಂದು ದೊಡ್ಡ ಕೆರೆನೇ ಇದೆ ಮೇಡಮ್. ಮತ್ತೆ ಒಳ್ಳೆ ಗಾಳಿ ಬರುತ್ತೆ, ಒಳ್ಳೆ ನೀರು. ಹೌದು. ಕೆರೆ ಪಕ್ಕ ವಾಕ್ ಮಾಡಿದ್ರೆ ಅದೊಂದು ಏನು ಮಾಯ್ಶ್ಚರ್ ಇರೋ ಗಾಳಿ, ಅದು ಹೌದು. ಇಟ್ಸ್ ಅ ವೆರಿ ಗುಡ್ ಏರ್. ಸೊ ಅದನ್ನ ಎಂಜಾಯ್ ಮಾಡ್ಬೋದು. ಅಲ್ಟಿಮೇಟ್ಲಿ ಎಲ್ಲಾ ಪರಿಹಾರಗಳು ನಮ್ಮ ಹತ್ರನೇ ಇದೆ, ಹ್ಮ್ ಬಟ್ ನಾವು ಅದನ್ನ ಕೇಳಿಸ್ಕೊಳಕ್ಕೆ ಅಥವಾ ಅದನ್ನ ಕಲ್ತ್ಕೊಳಕ್ ಇಷ್ಟಪಡಲ್ಲ. ಹ್ಮ್ ನಮ್ಮ ಹ್ಯೂಮನ್ ರೈಟ್ ನಾವು ಈಗಿನ ಕೆಲವು ಜನರೇಷನ್ ಅಥವಾ ನಮ್ಮ ಹ್ಯೂಮನ್ ಬಾಡಿ, ನನ್ನೂ ಸೇರಿ ನಿಮ್ಮೂ ಸೇರಿ ನಾನು ಹೇಳ್ತಾ ಇರೋದು, ಖಂಡಿತ. ಬೇರೆಯವ್ರಿಗೆ ಯಾಕೆ ಮಾತಾಡೋಣ. ಹ್ಮ್. ಸೊ ನಮ್ಮ ಸೇರಿ ನಾವ್ಗೆ ಎಲ್ಲಾ ವಿಚಾರಗಳು ಗೊತ್ತು, ಅದು ಸ್ವಲ್ಪ ತಪ್ಪು ಅಂತಾನು ಗೊತ್ತು. ಹ್ಮ್. ಬಟ್ ಅಂದ್ರೂನುವೆ ಹ್ಮ್. ಪರವಾಗಿಲ್ಲ ಬಿಡು ಅಂತ ಒಂದ್ ಸ್ವಲ್ಪ ಕೇರ್ಲೆಸ್ ಹೌದು. ಆಟಿಟ್ಯೂಡ್ ಎಲ್ಲ ಒಂದ್ ಕಡೆ. ಹೌದು. ಪರವಾಗಿಲ್ಲ ಬಿಡು, ಮಾಡಿದ್ರೆ ಆಯ್ತು ಬಿಡು, ಹೋದ್ರೆ ಆಯ್ತು ಬಿಡು, ಆ ತರದೊಂದು ವಿಚಾರಗಳು ಹ್ಮ್. ತಲೆಯಿಂದ ಹೋಗ್ಬಿಟ್ರೆ, ಹ್ಮ್. ಪೇರೆಂಟ್ಸು ಇವತ್ತೇನು ಮಕ್ಕಳಿಗೆ ಎಜುಕೇಶನ್ ಕೊಡ್ತಾರೆ, ಹ್ಮ್. ಅವ್ರೇನ್ ಹೇಳ್ಕೊಡ್ತಾರೆ, ಹ್ಮ್. ಅದು ಆ ಮಗುವಿನ ಮುಂದಿನ ಜೀವನ. ಸೊ ಆ ಜೀವನ ತುಂಬಾ ಬ್ಯೂಟಿಫುಲ್ ಆಗಿರ್ಬೇಕು, ಹ್ಮ್. ಎಕ್ಸಲೆಂಟ್ ಆಗಿರ್ಬೇಕಂದ್ರೆ ಹ್ಮ್. ಖಂಡಿತವಾಗಿ ನಮ್ಮ ಪಾತ್ರ ಬಹಳ ಬಹಳ ಮುಖ್ಯ. ಟೀಚರ್ಸ್ ಹೇಳ್ತಾರೆ, ಹೊರಗಿನವ್ರು ಹೇಳ್ತಾರೆ ಅನ್ನೋದಕ್ಕಿಂತಲೂ ಹ್ಮ್. ನಾವು ಪೇರೆಂಟ್ಸ್ ಆಗಿ ಈ ಜವಾಬ್ದಾರಿನ ತಗೊಳ್ಕೊಳ್ಳೇಬೇಕು. ಅದಕ್ಕೆ ನಾನು ಹೇಳೋದು, ಹ್ಮ್. ಪೇರೆಂಟ್ಸ್ ಆರ್ ದಿ ರಿಯಲ್ ಸ್ಕಲ್ಪ್ಚರ್ ಆಫ್ ದಿ ಚಿಲ್ಡ್ರನ್. ಶಿಲ್ಪಿಗಳನ್ನಾಗಿ ನೀವು ಮಾಡಬೇಕಂದ್ರೆ ಹ್ಮ್. ಅದರ ಮೇನ್ ಬ್ಯಾಕ್ ಬೋನ್ ಬಂದು ಪೇರೆಂಟ್ಸ್. ನಂತರದಲ್ಲಿ ಎಲ್ಲರೂ ಬರ್ತಾರೆ, ಹ್ಮ್. ಗುರುಗಳು ಬರ್ತಾರೆ, ಹ್ಮ್. ಸಮಾಜ ಬರುತ್ತೆ, ಅದೆಲ್ಲ ಬರುತ್ತೆ. ಹ್ಮ್. ಬಟ್ ಪೇರೆಂಟ್ಸ್ ಸ್ವಲ್ಪ ಸರಿಯಾದ ದಾರಿನಲ್ಲಿ ಅವ್ರು ಕರ್ಕೊಂಡು ಹೋಗ್ಬಿಟ್ರೆ ಹ್ಮ್. ಮಕ್ಕಳು ವಿಲ್ ಡೂ ಅ ಮ್ಯಾಜಿಕ್ ಇನ್ ದೇರ್ ವರ್ಲ್ಡ್. ಅಲ್ಟಿಮೇಟ್ಲಿ ಎಲ್ಲ ಪೇರೆಂಟ್ಸ್ ಉದ್ದೇಶ ಏನ್ ಹೇಳಿ? ಮಕ್ಕಳು ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು. ಎಕ್ಸಾಕ್ಟ್ಲಿ. ನೀವು ಆರೋಗ್ಯನೇ ಕೊಡ್ತಾ ಇಲ್ಲ ಮಗುಗೆ, ಫೋನ್ ಕೊಟ್ಬಿಟ್ರೆ. ಕರೆಕ್ಟ್. ಸೊ ಆದಷ್ಟು ಆ ಫೋನ್ನ ಬಳಕೆಯನ್ನ ಕಡಿಮೆ ಮಾಡಿ ಬೇರೆ ಆಕ್ಟಿವಿಟೀಸ್ಗಳಲ್ಲಿ ಮಗುನ ಇನ್ವಾಲ್ವ್ ಮಾಡ್ಕೊಡಿ. ಓಕೆ ಮೇಡಮ್, ನಂದೊಂದು ಪರ್ಸ್ನಲ್ ರಿಕ್ವೆಸ್ಟ್ ಮೇಡಮ್. ನೀವು ಸೆಮಿನಾರ್ಗಳನ್ನ ನೋಡಿದ್ದೀನಿ, ಕಾಲೇಜ್ ಸ್ಟೂಡೆಂಟು, ಸ್ಕೂಲ್ ಸ್ಟೂಡೆಂಟ್ಸ್ಗಳಿಗೆ ಮಾಡ್ತಿದ್ರಿ. ಇನ್ಮೇಲೆ ನೆಕ್ಸ್ಟ್ ಸಾಧ್ಯವಾದರೆ ಒಂದು ಹಿಂದೆ ದಿವಸನೇ ಆ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳಿ ಅವ್ರ ಪೇರೆಂಟ್ಸ್ನು ಕರ್ಕೊಂಡು ಬನ್ನಿ, ಇಲ್ಲ, ಪೇರೆಂಟ್ಸ್ನು ಕರ್ಕೊಂಬನ್ನಿ ಅಂತೇಳಿ ಅವರು ಮಕ್ಕಳು, ಮಗು ಮತ್ತೆ ಪೇರೆಂಟ್ಸ್ ಜೊತೆಲಿ ಕೂತ್ಕೊಂಡು, ಅಥವಾ ಇಲ್ಲ ಆಗ್ಲಿಲ್ಲ ಅಂತಾನೆ ಪೇರೆಂಟ್ಸ್ಗಳಿಗೆ ಒಂದು ಸ್ಪೆಷಲ್ ತರ ಕಂಡಕ್ಟ್ ಮಾಡಿದ್ರೆ ನನಗೆ ಸ್ವಲ್ಪ ನೀವು ಹೇಳಿದ್ದು ಪಾಯಿಂಟ್ ಚೆನ್ನಾಗಿದೆ. ಅಂಡ್ ಈ ಪಾಯಿಂಟ್ ಆಲ್ರೆಡಿ ನಾವು ಇಂಪ್ಲಿಮೆಂಟ್ ಮಾಡಿದೀವಿ ಕಾಲೇಜಲ್ಲಿ. ಸೊ ಪೇರೆಂಟ್ ಓರಿಯಂಟೇಷನ್ ಅಂತಾನೆ ಮಾಡ್ಬಿಟ್ಟಿದೀವಿ. ಇವಾಗ ಮಗು ಫಸ್ಟ್ PUC ಗೆ ಹೋಗ್ಬೇಕಾದ್ರೆ ಹೇಗೆ ಓರಿಯಂಟೇಷನ್ ಫಾರ್ ದ ಕಾಲೇಜ್ ಅಂತ ನಾವು ಮಾಡ್ತೀವಲ್ಲ, ಅದೇ ತರ ಆಲ್ರೆಡಿ ನಾವು ಮಕ್ಳಿಗೂ ಪೇರೆಂಟ್ಸ್ಗೂ ಕೂಡ ಶುರು ಮಾಡಿದೀವಿ. ಬಿಕಾಸ್ ನಾವು ಹೇಳೋ ಎಲ್ಲಾ ಮಾತುಗಳನ್ನ ಮಕ್ಳು ಕೇಳಿ ಪೇರೆಂಟ್ಸ್ ಹೇಳ್ತಾರೆ ಅನ್ನೋ ಗ್ಯಾರಂಟಿ ನಮ್ಗೆ ಇಲ್ವಲ್ಲ. ಹೌದು. ಆಮೇಲೆ ಪೇರೆಂಟ್ಸ್ ಬದಲಾಗಬೇಕಲ್ಲ ಮೇಡಮ್. ಪೇರೆಂಟ್ಸ್ ಮೊಬೈಲ್ ಕೊಡ್ಸೋದವ್ರೆ, ಅವರು ತಿಂಗಳು ಡೈಲಿ 1 GB 2 GB ಹಾಕೊಂಡಿದ್ರೆ ಮಗುನ್ 3 GB ಹಾಕ್ಸ್ತಾರೆ. ಅದೆಲ್ಲ ಮಾಡೋ ಪೇರೆಂಟ್ಸ್ ತಪ್ಪು ಕೂಡ ಇದೆ. ನನ್ನ ಸೇರ್ಸ್ಕೊಂಡು ಹೇಳ್ತಾ ಇದ್ದೀನಿ. ಇವಾಗ ನೋಡಿ, ಆಮೇಲೆ 2G ಕಾಲದಿಂದ ನಾವೀಗ 5G ಬಂದ್ಬಿಟ್ಟಿದೀವಿ. ಹೌದು. 5Gಗಳು ಹೆಚ್ಚಾದಷ್ಟು ಏನಾಗ್ತಾ ಇದೆ, ಆ ರೇಡಿಯೇಷನ್ಸ್ಗಳು ಜಾಸ್ತಿ ಆಗ್ತಾ ಇದೆ. ತುಂಬಾ ಪೇರೆಂಟ್ಸ್ಗೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ತುಂಬಾ ಕಂಪನಿಗಳು, ಹೆಸರಿಡೋದ್ ಬೇಡ, ತುಂಬಾ ಕಂಪನಿಗಳು ಬಹಳಷ್ಟು ಕಡಿಮೆ ಇಂಟರ್ನೆಟ್ ಕೊಟ್ಬಿಟ್ಟಿರೋದ್ರಿಂದ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಅರ್ಬನ್ ನಗರ ಪ್ರದೇಶಗಳಕ್ಕಿಂತಲೂ ಹಳ್ಳಿಗಾಡಿನಲ್ಲಿ ಇಂಟರ್ನೆಟ್ ಯೂಸರ್ಸ್ಗಳು ಜಾಸ್ತಿ. ಇದನ್ನ ಕೇಳಿದ್ರೆ ಯಾರೂ ನಂಬಲ್ಲ, ಬಟ್ ನಂಬೋ ಪರಿಸ್ಥಿತಿನಲ್ಲಿ ನಾವು ಇದೀವಿ. ಹಳ್ಳಿ ಕಡೆ ರೂರಲ್ ನಲ್ಲಿ, ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡದಲ್ಲೂ ಒಂದು ನಡೆದಿದೆ, ಒಂದು ಕಣ್ಣಿನ ಬಗ್ಗೆ ಪರೀಕ್ಷೆ ರೀಸೆಂಟ್ ಪೇಪರ್ ಬಂದಿರೋ ವಿಚಾರ ಇದು. ಸೊ ಇನ್ವೆಸ್ಟಿಗೇಷನ್ ಏನ್ ಮಾಡಿದ್ರು, ಪೇಪರ್ ಬಂದಂತ ವಿಚಾರ. ಸೊ ಈ ತರ. ಸೊ ಹಾಗಾಗಿ ಹಳ್ಳಿಗಾಡಿನಲ್ಲೇ ಇಂಟರ್ನೆಟ್ ಯೂಸರ್ಸ್ ಗಳು ಜಾಸ್ತಿ ಇದಾರೆ. ಹಳ್ಳಿ ಅಂದ ತಕ್ಷಣ ನಮ್ ಗಮನಕ್ಕೆ ಬಂತಾ ಇದ್ದು ಪ್ರಕೃತಿ ಅಲ್ವಾ. ಹೌದು. ಒಳ್ಳೆ ತೋಟ, ಗದ್ದೆ, ನೀರು,
ಆಮೇಲೆ ಇನ್ನೊಂದು ಜಿ ಅಂತ ಬಂದಾಗ ನಮ್ಗೆ ಬಾಲ್ಯದಲ್ಲೆಲ್ಲ ಪಾರ್ಲೆಜಿ ಕೈ ಹಿಡ್ಕೊಂಡು ತಿಂತಿದ್ರು. ಇವಾಗ 5G ಮೊಬೈಲ್ ಹಿಡ್ಕೊಂಡು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಪಾರ್ಲಿಜಿಗಳಿಲ್ಲ ಇವತ್ತು. ತಿನ್ನೋ ಬಿಸ್ಕೆಟ್ಸ್ ಕೂಡ ಆರೋಗ್ಯಕ್ಕೆ ಇವತ್ತು ಒಳ್ಳೇದಲ್ಲ ಅನ್ನೋ ಪ್ರಮೋಷನ್ ನಾವು ಶುರು ಮಾಡ್ಬಿಟ್ಟಿದೀವಿ. ಖಂಡಿತ. ಸೊ ಹಾಗಾಗಿ ಇನ್ನೇನ್ ತಿನ್ನೋದು ಏನ್ ಬಿಡೋದು ಮನೇಲಿರೋ ಒಂದು ಒಳ್ಳೆ ಆಹಾರಗಳ ಮಾಡ್ಕೊಂಡು ಮನೇಲಿ ತಿನ್ನೋ ಆಹಾರ ಕೂಡ ಎಷ್ಟು ಮಟ್ಟಿಗೆ ಸೇಫ್ ಅದು ನಮಗೆ ಗೊತ್ತಿಲ್ಲ. ಹೌದು. ಅದೆಲ್ಲ ಸೆಕೆಂಡರಿ ಡಿಸ್ಕಷನ್. ಬಟ್ ಹ್ಮ್. ಈ ರೂರಲ್ ಜಾಗದಲ್ಲೂ ಕೂಡ ಹೆಚ್ಚೆಚ್ಚು ಮೊಬೈಲ್ ನ ಬಳಕೆ ಆಗ್ತಾ ಇದೆ. ಸೊ ಅಲ್ಲಿರೋ ಜನನೇ ಕೂಡ ಪ್ರಕೃತಿಯನ್ನ ಎಂಜಾಯ್ ಮಾಡ್ತಾ ಇಲ್ಲ. ಹ್ಮ್. ಸೊ ಆ ಪ್ರಕೃತಿನ ಎಂಜಾಯ್ ಮಾಡ್ಬೇಕಂದ್ರೆ ಮೊಬೈಲ್ ಇಂದ ನೀವು ಹೊರಗಡೆ ಬರ್ಲೇಬೇಕು. ನನ್ಗೆ ಇವಾಗ್ಲೂ ಅರ್ಥ ಆಗದಿರೋ ವಿಚಾರ ಅಂದ್ರೆ ಆ ಮೊಬೈಲ್ ನ ಹೆಚ್ಚು ಬಳಕೆ ಮಾಡಿದ್ರೆ ಏನ್ ಸಿಗ್ತಾ ಇದೆ, ಹ್ಮ್. ಒಂದು ಎಂಟರ್ಟೈನ್ಮೆಂಟ್. ನಾನ್ ಗಮನಿಸಿರೋ ತರ, ನಾವು ರಿಸರ್ಚ್ ಮಾಡಿರೋ ತರ, ಮಕ್ಕಳಲ್ಲಿ ಹೇಳಿರೋ ಪ್ರಕಾರ ಹ್ಮ್. ಇನ್ಫಾರ್ಮೇಟಿವ್ ಅಕಾಡೆಮಿಕ್ಸ್ಗೆ ಮಾಡೋ ಒಂದು 10-20% ಮಕ್ಕಳು ಅದಕ್ಕೆ ಬಳಕೆ ಮಾಡಿದ್ರೆ, ಹೌದು. ಇನ್ನು 80% ಮಕ್ಕಳು ಅದನ್ನ ಬಳಸ್ತಾ ಇರೋದು ಎಂಟರ್ಟೈನ್ಮೆಂಟ್ ಕಾರಣಕ್ಕೆ ಮಾತ್ರ. ಹೌದು. ನಾನ್ ಹೇಳೋದು ಇಷ್ಟೇ, ಎಂಟರ್ಟೈನ್ಮೆಂಟ್ ಅನ್ನೋದು, ಮನೋರಂಜನೆ ಅನ್ನೋದು ಹ್ಮ್. ದಿನದ ಪೂರ್ತಿ ದಿನನೂ ಇರ್ಬೇಕಾ ಹ್ಮ್. ಹೌದು. ಶಿವಪ್ರಸಾದ್ ಸರ್? ಇಲ್ಲ ಮೇಡಮ್. ಅದು ಒಂದು ಜೀವನದ ಭಾಗ ತಾನೆ. ಈಗ Half an ಮೇಡಮ್ hour, ಅದು 1 ಈಗ hour. ಹಿಂಗಾಗ್ಬಿಟ್ಟಿದೆ. ನಾನು ಪಕ್ಕಾ ಗೌರ್ಮೆಂಟ್ ಸ್ಕೂಲು ಹಳ್ಳಿ ಹುಡುಗ ಅಂತ ಹೇಳ್ತಿದೀನಿ. ಮುಂಚೆ ಏನ್ ಮಾಡ್ತಿದ್ದೋ, ಕಬಡ್ಡಿ ನಾವ್ ಆಡ್ತಾ ಇದ್ದೋ, ಹಾ, ಮಂಡಿ ಎಲ್ಲ ಕಿತ್ತಾಕೊಂತಿದ್ದೋ. ಇವಾಗ ಮೊಬೈಲ್ ಪ್ರೋ ಕಬಡ್ಡಿ ನೋಡ್ತಾ ಇದೀವಿ. ನೋಡಿ. ಹೌದು. ಓಕೆನಾ? Correct. ಜೊತೆಗೆ WWE ಮೊಬೈಲ್ ಅಲ್ಲಿ ನೋಡ್ತಾ ಇದೀವಿ. ಅವಾಗ ಫ್ರೆಂಡ್ಸ್ ಗಳ ಜೊತೆ ಹೊಡೆದಾಡ್ತಾ ಇದ್ದೋ, ಕಿತ್ತಾಡ್ತಿದ್ದೋ, ಮನೆಗಳು ಬಂದು ಕಂಪ್ಲೇಂಟ್ ಹೇಳ್ತಾ ಇದ್ದೋ. ಇವಾಗ ಏನಾಗಿದೆ, ಮತ್ತೆ ಗೋಲಿ ಆಡ್ತಾ ಇದ್ದೋ, ಕರೆಕ್ಟ್. ಕೇರಂ ಬೋರ್ಡ್ ಆಡ್ತಾ ಇದ್ದೋ, ಹುಣಸೆ ಬೀಜದಲ್ಲಿ ಇವನ್ನೆಲ್ಲ ಚೌಕಾಬಾರ್ ಆಡ್ತಾರೆ. ಇವಾಗೆಲ್ಲ ಅದ್ರಲ್ಲೇ ಆಪ್ಗಳು ಬಂದ್ಬಿಟ್ಟಿದೆ, ಲೂಡೋ ಇವೆಲ್ಲಾನು ಬಂದು ಅವನ್ನೆಲ್ಲ ನಿಜ ಜೀವನದಲ್ಲಿ ಆಡೋ ಬದಲಿಗೆ ನಾವು ಮೊಬೈಲ್ ಅಲ್ಲಿ ಆಡ್ತಾ ಇದೀವಿ. ಕರೆಕ್ಟ್. ಇವಾಗೆಲ್ಲ ವಿಡಿಯೋ ಗೇಮ್ಸ್. ವಿಡಿಯೋ ಇವಾಗೆಲ್ಲ ಮನುಷ್ಯ ಜೊತೆಲಿ ಕುತ್ಕೊಂಡು ಆಟ ಆಡೋಂಥದ್ದು ಏನಿಲ್ಲ. ಇವಾಗ ಇಲ್ಲ. ಏನಿದ್ರು ವಿಡಿಯೋ ಗೇಮ್ಸ್. ಹ್ಮ್. ಅದ್ರಲ್ಲಿ ಏನ್ ಬರ್ತಾ ಇದೆ, ಒಬ್ನೇ ಕುತ್ಕೊಂಡು ಆಟ ಆಡೋದಲ್ವಾ. ಹ್ಮ್. ಈ ಒಬ್ನೇ ಕುತ್ಕೊಂಡು ಆಡೋದ್ರಿಂದ ಏನಾಗುತ್ತಂದ್ರೆ ಸಾಮಾಜಿಕ ಕನೆಕ್ಷನ್ಸೇ ಇರಲ್ಲ. ಹೌದು. ಆ ಮಗುಗೆ ಯಾರಾದ್ರು ಇಂಟ್ರೊಡ್ಯೂಸ್ ಮಾಡಿದಾಗ ಆ ಮಗುಗ್ ಮಾತಾಡೋ ಕೂಡ ಇಷ್ಟ ಆಗೋದಿಲ್ಲ. ಹೌದು. ಕೈಯಲ್ಲಿ ಮೊಬೈಲ್ ಇದೆಯಲ್ಲ, ನನ್ನ ಜೊತೆ ಒಂದು ಪಾರ್ಟ್ನರ್ ಇದೆ ಅನ್ನೋ ತರ ಅದನ್ನ ಟ್ರೀಟ್ ಮಾಡ್ತಾ ಇದ್ದಾವೆ ಮಕ್ಳು ಇವತ್ತು. ಸೊ ಅವ್ರಿಗೆ ಫ್ರೆಂಡ್ಸ್ ಬೇಕಾಗಿಲ್ಲ, ಫ್ರೆಂಡ್ ಸರ್ಕಲ್ ಬೇಕಾಗಿಲ್ಲ, ಸುತ್ತಮುತ್ತ ಇರೋ ಸಮಾಜದಲ್ಲಿ ಯಾರು ಬೇಕಾಗಿಲ್ಲ. ನೀವ್ ಹೇಳ್ದಂಗೆ ಒಳ್ಳೊಳ್ಳೆ ಆ ಎಲ್ಲಾ ಆಟಗಳು ಕೂಡ ಇವತ್ತು ಮರೆಯಾಗೇ ಹೋಗಿದೆ. ನಾನೆಲ್ಲೂ ನೋಡ್ಲೇ ಇಲ್ಲ ಇತ್ತೀಚೆಗೆ ನೀವು ಹೇಳ್ದಂಗೆ ಆ ತರ ಆಟ ಆಡೋದಲ್ವಾ. ಇಲ್ಲಿ ಮೇಡಮ್ ನೀವು ಹಳ್ಳಿ ಕಡೆ ಹೋದಾಗ ಗಮನಿಸಿ, ಮುಂಚೆ ಯಾರ ಟೈರ್ ಹೊಡ್ಸ್ಕೊಂಡು ಹೋಗೋದು, ಮತ್ತೆ ಕಬಡ್ಡಿ ಆಡ್ತಿದ್ರು, ಅಥವಾ ಏನೋ ಒಂದು ಆಟಗಳು ಆಡ್ತಾ ಇದ್ರು ಹಳ್ಳಿಗಳ ಕಡೆ. ಮರಕೋತಿನ ಯಾವ್ದು. ಇವತ್ತು ಹಳ್ಳಿಗಳ ಕಡೆ ಹೋದ್ರು ಕೂಡ ಮಕ್ಳುಗಳು ಮೊಬೈಲ್ ಇಟ್ಕೊಂಡು ಜಗ್ಲಿ ಮೇಲೆ ಕೂತಿರ್ತಾರೆ, ಇಲ್ಲ ಮನೆ ಒಳಗಡೆ ಆಟ ನಿಜ ಆಡ್ತಾರೆ. ನಿಜ ನಿಜ. ಇವತ್ತು ಯಾವ್ದೋ ಮೊನ್ನೆ ಒಂದು ರೆಸ್ಟೋರೆಂಟ್ ಅಲ್ಲಿ ನಾವು ನೋಡಿದ್ದು, ಒಂದು ಒಳ್ಳೆ ರೆಸ್ಟೋರೆಂಟ್. ಅಲ್ಲಿ ಒಂದು ಇಟ್ಟಿದ್ದಾರೆ, ಏನಂತಾರೆ ಅದಕ್ಕೆ, ಚೌಕಾಬಾರ ಅಥವಾ ಏನೋ ಅಳುಗುಳಿ ಮನೆನ ಆ ರೆಸ್ಟೋರೆಂಟ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಅಂದ್ರೆ ಮೊಬೈಲ್ ನ ಬಳಕೆ ಮಾಡಬೇಡಿ, ನೀವು ಆರ್ಡರ್ ಮಾಡಿ ನಿಮ್ಮ ಊಟ ಬರೋ ತನಕನೂ ಇದು ಆಟ ಆಡಿ. ಅದು ನನಗೆ ಒಂಥರ ಖುಷಿ ತಂತು. ಇದೆಲ್ಲ ಆಲ್ಟರ್ನೇಟಿವ್ ಅಲ್ವಾ. ಒಳ್ಳೆ ಆಲ್ಟರ್ನೇಟಿವ್ ಗಳು ಯಾರೇ ಮಾಡ್ಲಿ, ಅದನ್ನ ನಾವು ಖಂಡಿತ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಸೊ ಅಲ್ಲಿ ಈ ತರ ನಾವು ಮೊಬೈಲ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಅದು ನೋಡೋದು ಖುಷಿ ಆಯ್ತು. ಇನ್ ಕೆಲವು ಕಡೆ ಪುಸ್ತಕಗಳನ್ನ ಪ್ಲೇಸ್ ಮಾಡಿರ್ತಾರೆ, ಮ್ಯಾಗಝಿನ್ಸ್ ಗಳನ್ನ ಇಟ್ಟಿರ್ತಾರೆ, ಇನ್ನೇನೋ ಒಂದು ಇನ್ಫಾರ್ಮೇಶನ್ ಕೂಡ ಟ್ರೈ ಮಾಡ್ತಾರೆ. ಈ ಸಣ್ಣ ಸಣ್ಣ ಆಟಗಳನ್ನ ಕೆಲವರು ಇದನ್ನೇ ಸ್ಟಾರ್ಟ್ಅಪ್ ತರ ಮಾಡ್ಕೊಂಡಿದ್ದಾರೆ ಮೇಡಮ್. ಒಂದು ಕಡೆ ಒಂದಷ್ಟು ಜಾಗ ತಗೊಂಡು ಅಲ್ಲಿ ಹಳ್ಳಿ ಕಾನ್ಸೆಪ್ಟ್, ಎತ್ತಿನ ಗಾಡಿ, ಮೇಕೆ, ಕರು, ಅವನ್ನೆಲ್ಲ ನೀವು ಮಕ್ಕಳನ್ನ ಇವ್ರು ಕರ್ಕೊಂಡು ಹೋಗಿ ಅವನ್ನೆಲ್ಲ ಮುಟ್ಟಿಸಿ, ಟಚ್ ಮಾಡಿಸಿ, ಫೀಲ್ ಮಾಡಿಸಿ, ಇದೇ ಮೇಕೆ ಹಿಂಗಿರುತ್ತೆ, ಇದೇ ಆಟ ಹಿಂಗಿರುತ್ತೆ, ಈ ತರ ಅದು ಒಂದು ಸ್ಟಾರ್ಟ್ಅಪ್ ಆಗು ಕೂಡ ಕನ್ವರ್ಟ್ ಆಗಿದೆ. ನೋಡಿ ಇವಾಗ ಸ್ಪೇಸ್ಗೆಲ್ಲ ಹೋಗ್ಬೇಕಂದ್ರೆ ಮಕ್ಕಳಲ್ಲಿ ಏನೋ ಅದೊಂದು ದೊಡ್ಡ ವಿಚಿತ್ರ ಅಂತ ನಮ್ಗೆ ಅನ್ಸು, ಆತರ ಸೈನ್ಸ್ ಅಲ್ಲಿ ಇದ್ ಮಾಡ್ತಾ ಇದ್ವಿ. ಈಗ ನೋಡಿ ಹಸು ಮುಟ್ಟೋದು, ಕುರಿ ಮುಟ್ಟೋದು ಕೂಡ ಒಂದು ವಿಶೇಷ ಅನ್ನೋ ತರ ಮಕ್ಳಿಗೆ ಅನ್ಸ್ಬಿಟ್ಟಿದೆ. ಕೆಲವು ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಗಳಲ್ಲಿ, ನಮ್ಮ ಸಂಬುದೋದ ಶಾಲೆಯಲ್ಲೂ ಕೂಡ ಫಾರ್ಮ್ ವಿಸಿಟ್ ಅಂತ ಕರ್ಕೊಂಡು ಹೋಗ್ತಾರೆ. ಇವಾಗ ಫಾರ್ಮ್ ವಿಸಿಟ್ ಅಂದ್ರೆ ಮಕ್ಕಳಲ್ಲಿ ಹೋಗ್ಬಿಟ್ಟು ಹೆಂಗೆ ಬೆಳೆ ಎಲ್ಲ ಹೇಗ್ ಬೆಳಿತಾರೆ, ನೀರು ಹೇಗೆ ಅದ್ ಕಟ್ಟೋದು, ಮತ್ತೊಂದು ವಿಚಾರಗಳನ್ನ ನೋಡೋದು. ಸೊ ಈ ತರ ತುಂಬಾ ವಿಚಾರಗಳು ನಮ್ ಜೊತೆ ಇರೋದ್ರಿಂದ ನಾವ್ ಯಾಕೆ ಡಿಜಿಟಲ್ಗೆ ನಾವು ನಮ್ಮನ್ನ ಏನು ಒಂದು ಅಲ್ಲೇ ನಮ್ಮನ್ನ ಬೀಳ್ಸ್ಕೊಬಿಡ್ತಾ ಇದೀವಿ. ನಾವ್ ಅಲ್ಲೇ ಅದ್ರ ಜೊತೆನೆ ಅದ್ರ ಮೇಲೆ ಸುತ್ತುವರಿತಾ ಇದೀವಿ. ಸೊ ಅದು ಆದಷ್ಟು ನಾವು ಹೊರಗಡೆ ಬಂದ್ರೆ ನಮ್ಮ ಮನ್ಸು, ದೇಹ ಎರಡೂ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನೀವು ಮೊಬೈಲ್ನ ಅಡಿಕ್ಷನ್ ಇಂದ ಹೊರಗಡೆ ಬರ್ಲೇಬೇಕು. ಯಾಕಂದ್ರೆ ಬೇರೆ ತುಂಬಾ ಒಳ್ಳೆ ವಿಚಾರಗಳಿದೆಯಲ್ಲ. ಸೊ ಆ ವಿಚಾರಗಳನ್ನ ನೀವು ಎಂಜಾಯ್ ಮಾಡಲ್ಲ ಅಂದ್ಮೇಲೆ ಮೊಬೈಲ್ ಇಟ್ಕೊಂಡು ಏನ್ ಬಂತು. ಖಂಡಿತವಾಗ್ಲೂ ಮೇಡಮ್. ಮೇಡಮ್, ಈಗ ನೀವು ಹೇಳಿದ್ರಿ ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ಹೋಗಿದ್ದೀರಿ ಅಂತ ಹೇಳ್ಬಿಟ್ಟು, ಈಗ ಈ ಪಾಡ್ಕಾಸ್ಟ್, ಈ ಇಂಟರ್ವ್ಯೂ ನೋಡಿದ್ಮೇಲೆ ನಮ್ಮ ಶಾಲೆಗಳಿಗೂ ನಮ್ಮ ಮಕ್ಳಿಗೂ ಇದರ ಒಂದು ಅನಿವಾರ್ಯತೆ, ಅವಶ್ಯಕತೆ ಇದೆ. ನಾವು ನಿಮ್ಮನ್ನ ಕರೆಸಿ ನಿಮ್ಮ ಫೌಂಡೇಶನ್ ಇಂದ ಅಥವಾ ನಿಮ್ಮ ಒಂದು ಟೀಮ್ ಕಡೆಯಿಂದ ನಮಗೊಂದು ಮಕ್ಕಳಿಗೆ ಒಂದು ಜಾಗೃತಿ ಮೂಡಿಸುವಂತಹ ಒಂದು ಕಾರ್ಯಕ್ರಮ ಮಾಡಬಹುದು ಅನ್ನೋಂಥವ್ರಿಗೆ ಏನ್ ಹೇಳ್ತೀರಿ ಮೇಡಮ್? ಖಂಡಿತ ನಮ್ಮ ಟೀಮ್ ಅದು ಹಿಂದೆ ಕೆಲಸ ಮಾಡ್ತಾ ಇದೆ. ಸೊ ನಮ್ಮ ನಂಬರ್ಸ್ಗಳನ್ನ ಕೂಡ ಕೊಟ್ಟಿರ್ತೀವಿ. ಸೊ ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್. ಓಕೆ, ಅಂದ್ರೆ ಬರೀ ಬೆಂಗಳೂರು ಮಾತ್ರ, ಕರ್ನಾಟಕದಾದ್ಯಂತ ಎಲ್ಲಿ ಬೇಕಾದ್ರೂ ಈ ಕಾರ್ಯಕ್ರಮಗಳನ್ನ ಮಾಡ್ಕೊಳ್ಳಿಕ್ಕೆ ನಮ್ಮ ಟೀಮ್ ರೆಡಿ ಇದೆ. ಸೊ ಖಂಡಿತ ಮಾಡ್ತೀವಿ, ಡೆಫಿನೆಟ್ಲಿ. ಓಕೆ ಮೇಡಮ್, ತುಂಬಾ ಧನ್ಯವಾದ. ಒಳ್ಳೊಳ್ಳೆ ಒಂದು ಮೆಸೇಜ್ ಅನ್ನ ಈ ಕಾರ್ಯಕ್ರಮದ ಮೂಲಕ ಕೊಟ್ರಿ. ಜೊತೆಗೆ ಇನ್ನೂ ಸಾಕಷ್ಟು ಪರ್ಟಿಕ್ಯುಲರ್ ಇನ್ಸಿಡೆಂಟ್ಗಳು,
ಪರ್ಟಿಕ್ಯುಲರ್ ಇಶ್ಯೂಸ್ಗಳ ಬಗ್ಗೆ ನಾನು ನೆಕ್ಸ್ಟ್ ಕ್ವಶನ್ಸ್ಗಳನ್ನ ತೆಗೆದುಕೊಂಡು ಬರ್ತೀನಿ. ಯಾಕಂದರೆ ನಾವು ಪೇಪರ್ ಎಲ್ಲ ನೋಡ್ತಾ ಇರ್ತೀವಿ, ಮತ್ತು ಆಸ್ ಎ ಮೀಡಿಯಾಗೆ ನಮಗೂ ಕೂಡ ಒಂದಷ್ಟು ಕಾಲ್ ಮಾಡಿ ಸಜೆಷನ್ಸ್ಗಳನ್ನ ಕೇಳ್ತಾ ಇರ್ತಾರೆ. ಹೀಗಾಗಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡಿ ಮುಂದೆ ಪರ್ಟಿಕ್ಯುಲರ್ ಇಶ್ಯೂಸ್ಗಳ ಬಗ್ಗೆ, ಟಾಪಿಕ್ಗಳ ಬಗ್ಗೆ ಮಾತಾಡೋಣ ಅಂತ ಹೇಳ್ತೀನಿ. ಇಲ್ಲಿವರೆಗೂ ಸಾಕಷ್ಟು ಸಮಯ ಕೊಟ್ಟರೆ ಮೇಡಮ್, ಧನ್ಯವಾದ. ಜೊತೆಗೆ ಕೊನೆಯದಾಗಿ ಏನಾದ್ರು ಹೇಳೋದಿದ್ರೆ ಮೇಡಮ್? ಥ್ಯಾಂಕ್ ಯು ಸೋ ಮಚ್ ಶಿವಪ್ರಸಾದ್ ಅವರೇ. ಸೊ ನಮ್ಮ ಫೌಂಡೇಶನ್ ಮುಖ್ಯ ಉದ್ದೇಶ ಬಂದು ನಾ ಹೇಳ್ದಾಗೇನೆ ಶಿಕ್ಷಣ ಮತ್ತು ಆರೋಗ್ಯವನ್ನೇ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಇಲ್ಲಿ ನಮ್ಮ ಒಂದು ಇನಿಷಿಯೇಟಿವ್ ಆಗಿ ನಾವು ತಗೊಂಡಿದ್ದು ಹಾರ್ಮ್ಫುಲ್ ಎಫೆಕ್ಟ್ಸ್ ಆಫ್ ಮೊಬೈಲ್ ಫೋನ್ಸ್ ಆನ್ ಎ ಹ್ಯೂಮನ್ ಅಂತ ತಗೊಂಡಿದ್ದು. ಹ್ಯೂಮನ್ ಹೆಲ್ತ್ ಅಂದ ತಕ್ಷಣ ಬಾಡಿ ಮತ್ತೆ ಮೆಂಟಲ್ ಮೇಲೆ ಅದು ಹೇಗೆ ಪರಿಣಾಮ ಬೀರ್ತಾ ಇದೆ ಅಂತ ಈ ವಿಚಾರವನ್ನ ಮಾತಾಡಬೇಕಾದ್ರೆ ನಾವು ಇಲ್ಲಿ ಯಾವುದೇ ಒಂದು ಸಮಾಜದಲ್ಲಿ ಒಂದು ಅವರ ಒಂದು ಇನ್ಕಮ್ ಮಾಡ್ಕೊಳ್ಳಿಕ್ಕೆ ಯಾವ್ಯಾವ ತರದ ಕೆಲವೊಂದು ವಿಚಾರಗಳನ್ನ ಅಥವಾ ಮುಂದೆ ತಗೊಂಡ್ಬಂದು ಮಾಡ್ತಾ ಇದ್ದಾರೋ ಅವರ ಮೇಲೆ ನಾವು ಯಾವುದೇ ವಿಚಾರಗಳನ್ನ ಇಲ್ಲಿ ತರ್ತಾ ಇಲ್ಲ. ನಮ್ಮ ಮೂಲ ಉದ್ದೇಶ ಬಂದು ಮಕ್ಕಳನ್ನ ಎಜುಕೇಟ್ ಮಾಡೋದು. ಅಂದ್ರೆ ಆದಷ್ಟು ಮೊಬೈಲ್ನ ಬಳಕೆಯನ್ನ ಕಡಿಮೆ ಮಾಡಿ ಯಾವ ವಿಚಾರಕ್ಕೆ ಅದನ್ನ ಬಳಕೆ ಮಾಡ್ಕೋಬೇಕು, ಯಾವ ವಿಚಾರಕ್ಕೆ ಅದನ್ನ ಬಳಕೆ ಮಾಡ್ಕೋಬಾರ್ದು ಅನ್ನೋದಷ್ಟೇ ಅವ್ರಿಗೆ ತಲೆನಲ್ಲಿ ತುಂಬಿರ್ಬೇಕು. ಅಂಡ್ ಈಗ ತುಂಬಾ ಸೆನ್ಸೇಷನ್ ಆಗಿ ಇರುವಂತ ಇನ್ಫ್ಲೂಯೆನ್ಸಸ್ಗಳು, ರೀಲ್ಸ್ ಮಾಡೋರು ಏನಿದ್ದಾರೆ ಅವರು ಕೂಡ ನಮ್ಮ ಫೌಂಡೇಶನ್ ಒಂದು ಚಿಕ್ಕ ಒಂದು ಇನಿಷಿಯೇಟಿವ್ನ ಅವರು ಮುಂದೆ ತಗೊಂಡು ಬಂದು, ಅಂದ್ರೆ ಮೊಬೈಲ್ ಫೋನ್ನ ಬಳಕೆ ಮಾಡೋದ್ರಿಂದ ಏನ್ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಅವರು ಕೂಡ ಅದರಲ್ಲಿ ಅವರ ರೀಲ್ಸ್ಗಳಲ್ಲಿ ಅದನ್ನ ಸ್ವಲ್ಪ ತಂದ್ರೆ, ಸೊ ರೀಲ್ಸ್ ನೋಡೋರಿಗೂ ಕೂಡ ಏನೋ ಒಂದು ಇನ್ಫಾರ್ಮೇಶನ್ ಸಿಗ್ದಂಗಾಗುತ್ತೆ, ರೀಲ್ಸ್ ಮಾಡೋರು ಕೂಡ ಏನೋ ಒಂದು ಇನ್ಫಾರ್ಮೇಟಿವ್ ವಿಚಾರಗಳನ್ನ ರೀಲ್ಸ್ ಮಾಡಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಬಿಕಾಸ್ ಇವತ್ತು ಯಾವುದೇ ಹುದ್ದೆಗಳನ್ನ ನಾವು ಕಡಿಮೆ ಹೆಚ್ಚು ಅಂತ ಮಾತಾಡ್ಲಿಕ್ಕಾಗಲ್ಲ. ಸೊ ಅವರವರ ಟ್ಯಾಲೆಂಟ್ಗಳಿಗೆ ಅವ್ರು ಏನ್ ಮಾಡ್ತಾ ಇದ್ದಾರೋ, ಸೊ ವಿ ಆರ್ ನಾಟ್ ಅಪೋಸಿಂಗ್ ಆರ್ ಸೇಯಿಂಗ್ ಎನಿಥಿಂಗ್ ಅಪೋಸಿಟ್ ಅಬೌಟ್ ಎನಿಬಡಿ. ಸೊ ನಮ್ಮ ಉದ್ದೇಶ ಇಷ್ಟು ಮಟ್ಟಿಗಿದೆ. ಇದು ಒಂದು ಸಾಮಾಜಿಕ ಕಳಕಳಿಯ ವಿಚಾರ. ಸೊ ಈ ಸಾಮಾಜಿಕ ಕಳಕಳಿ ಒಬ್ಬರಿಂದನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದಕ್ಕೆ ಡೆಫಿನೆಟ್ ಆಗಿ ಒಂದು ಸಪೋರ್ಟ್ ಬೇಕು. ಸೊ ಆ ಸಪೋರ್ಟ್ ನಿಮ್ಮೆಲ್ಲರಿಂದಲೂ ಸಿಗುತ್ತೆ ಅಂತ ನಾವು ಅಂದ್ಕೊಂಡು ಐ ವಿಲ್ ಜಸ್ಟ್ ಸಿ ದಟ್ ಇನ್ ಫ್ಯೂಚರ್ ಮಕ್ಕಳಲ್ಲಿ ಮೊಬೈಲ್ ಬಳಕೆ ಕಡಿಮೆ ಆಗುತ್ತೆ. ಆಮೇಲೆ ಅವರ ಶೈಕ್ಷಣಿಕ ಏನೊಂದು ಉನ್ನತ ಮಟ್ಟ ಏನಿದೆ ಅದು ಮತ್ತಷ್ಟು ಹೆಚ್ಚಾಗ್ತಾ ಹೋಗಲಿ. ಆಮೇಲೆ ಈ ಎಲ್ಲ ಸಮಸ್ಯೆಗಳು ಆದಷ್ಟು ದೂರ ಹೋಗಿ ಸಮಾಜಕ್ಕೆ ಒಂದು ಒಳ್ಳೆ ಪ್ರಜೆಯಾಗಿ ಮಾತ್ರ ಮಕ್ಕಳು ಹೊರಗಡೆ ಬರಲಿ ಅನ್ನೋದಷ್ಟೇ ನನ್ನ ಕಳಕಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಈಗ ಡಾಕ್ಟರ್ ಶಿಲ್ಪಾ ಮೇಡಮ್ ಅವರು ತಮ್ಮ ಡಾಕ್ಟರ್ ಶಿಲ್ಪಾ ಸಮನ್ವಯ ಫೌಂಡೇಶನ್ ಯಾವ ರೀತಿಯಾಗಿ ವರ್ಕ್ ಮಾಡ್ತಾ ಇದೆ, ಅದರ ಉದ್ದೇಶ ಏನು, ಈಗ ಆಲ್ರೆಡಿ ಎಷ್ಟು ಲಕ್ಷ ಜನ ಮಕ್ಕಳು ಇದರ ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಅನ್ನೋಂಥ ಎಲ್ಲ ಡೀಟೇಲ್ಸನ್ನು ಕೊಟ್ಟರು. ತಾವು ಕರ್ನಾಟಕದ ಯಾವುದೇ ಮೂಲೆಯಲ್ಲಿರುವಂಥ ಶಾಲೆಗಳಾಗಿರ್ಬೋದು, ಅದು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು ಅಥವಾ ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ಅಥವಾ ಕಾಲೇಜ್ಗಳಾಗಿರ್ಬೋದು, ನಿಮ್ಮ ಶಾಲೆಯಲ್ಲೂ ಕೂಡ ನಿಮ್ಮ ಮಕ್ಕಳಿಗೆ ನಾನು ಮ್ಯಾನೇಜ್ಮೆಂಟ್ ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು, ನಿಮ್ಮ ಶಾಲೆಯಲ್ಲೂ ಕೂಡ ನಿಮ್ಮ ಮಕ್ಕಳಿಗೂ ಕೂಡ ಈ ರೀತಿಯಾಗಿ ಸಮಸ್ಯೆಗಳು ಇದೆ, ಮೊಬೈಲ್ ನೋಡಿ ನೋಡಿ ಅವರ ಕಣ್ಣು ಹಾಳಾಗ್ತಾ ಇದೆ, ಜೊತೆಗೆ ಅವರ ಶಿಕ್ಷಣದ ಕ್ವಾಲಿಟಿ ಆಫ್ ಎಜುಕೇಷನ್ ಅವ್ರು ಕಳ್ಕೊತಾ ಇದ್ದಾರೆ ಅನ್ನುವಂಥದ್ದು ತಮಗೂ ಕೂಡ ಅನಿಸಿ ಆ ಥರ ಕೇಸಸ್ಗಳು ಸಾಮಾನ್ಯವಾಗಿ ಇದ್ದೇ ಇರ್ತವೆ. ಯಾಕಂದರೆ ಎಲ್ಲ ಮಕ್ಕಳು ಮೊಬೈಲ್ನ ಯೂಸ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರಿಗೂ ಕೂಡ ಈ ರೀತಿಯಾದಂಥ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅನ್ಸಿದ್ರೆ ಒಂದು ನಂಬರ್ ಕೂಡ ಹಾಕಿದ್ದೀವಿ, ಡಾಕ್ಟರ್ ಶಿಲ್ಪಾ ಸಮನ್ವಯ ಫೌಂಡೇಶನ್ ಅವರ ಆಫೀಸ್ ನಂಬರ್ ಹಾಕಿದ್ದೀವಿ. ನೀವು ಕಾಲ್ ಮಾಡಿ ಅವ್ರಿಗೆ ನಿಮ್ಮ ಶಾಲೆ ಅಡ್ರೆಸ್ಸು, ದಿನಾಂಕ ಎಲ್ಲವನ್ನ ಕೂಡ ಹೇಳಿದ್ರೆ ಅವ್ರ ಶೆಡ್ಯೂಲ್ ನೋಡಿಕೊಂಡು ನಿಮ್ಮ ಶಾಲೆಗೆ ವಿಸಿಟ್ ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ಈ ಒಂದು ಮಾಹಿತಿ ಸಿಗುವಂಥ ಕೆಲಸ ಆಗುತ್ತೆ ಅಂತ ಹೇಳ್ತಾ, ಜೊತೆಗೆ ಶಿಲ್ಪಾ ಮೇಡಮ್ ಅವ್ರ ಕಡೆಯಿಂದ, ಜೊತೆಗೆ ಅವರ ಟೀಮ್ ಕಡೆಯಿಂದ ನಮ್ಗೆ ಇನ್ನೂ ಒಂದಷ್ಟು ಯೂಸ್ಫುಲ್ ಇನ್ಫಾರ್ಮೇಷನ್ ನಿಮ್ಮ ಮುಂದೆ ಕೊಡುವಂಥ ಆಸಕ್ತಿ ನಮ್ಗೆ ಖಂಡಿತವಾಗ್ಲೂ ಇದೆ. ನಿಮಗೆ ಏನೆಲ್ಲ ಡೌಟ್ಸ್ಗಳಿದೆ, ಏನೆಲ್ಲ ಸಮಸ್ಯೆಗಳಿದೆ, ಯಾವ ಟಾಪಿಕ್ ಬಗ್ಗೆ ಈ ಮೊಬೈಲ್ ವಿಚಾರವಾಗಿ ಅಥವಾ ಡಿಜಿಟಲ್ ಏನಿದೆ ಅಥವಾ ಸೋಷಿಯಲ್ ಮೀಡಿಯಾ ಬಗ್ಗೆ ಏನು ಪರ್ಟಿಕ್ಯುಲರ್ ಆದಂಥ ಸೊಲ್ಯೂಷನ್ ಬೇಕು, ಸಮಸ್ಯೆಗಳೇನು, ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಮೆನ್ಷನ್ ಮಾಡಿ. ನೆಕ್ಸ್ಟ್ ಶಿಲ್ಪಾ ಮೇಡಮ್ ಅಥವಾ ಅವರ ಟೀಮಲ್ಲಿ ಸಾಕಷ್ಟು ಜನ ಎಕ್ಸ್ಪರ್ಟ್ ಇದ್ದಾರೆ, ಅವರನ್ನು ಕೂಡ ನಾವು ಭೇಟಿ ಮಾಡಿ ಅವ್ರ ಕಡೆಯಿಂದನೂ ಕೂಡ ಒಂದಷ್ಟು ಉತ್ತರವನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ.